ಮೊದಲನೇ ಪದ್ಯದೊಳಗ ನಾಲ್ಕನೇ ನುಡಿಯೊಳಗ ನಾಲ್ಕನೇ ಚರಣ ಅದು ಯಾವುದಪ್ಪ ಅಂತಂದ್ರ ಮಮಕಾರದಿಂದ ಮಿಕ್ಕಿನ ಬಂಧನ ಉಂಟೆ. ಮಮಕಾರ ಮಮಕಾರ ಅಂದ್ರನೆ ಮೋಹ, ಮಮಕಾರನ ಅಂದ್ರನೆ ಪ್ರೀತಿ. ಅನಿತ್ಯವಾದಂತ ವಸ್ತುಗಳ ಮ್ಯಾಗ ಮೋಹ ಮಾಡುವುದಕ್ಕಿಂತ ನಿತ್ಯವಾದಂತ ವಸ್ತುವನ್ನ ನೀನು ಇಚ್ಛಾ ಪಟ್ಪ ಅಂತಂದ್ರ ನಿನಗ ಜೀವನ ಕಲ್ಯಾಣ ಆಗ್ತದಂತಂದು ಶರಣರು ಹೇಳ್ಕೊಂತ ಹೊಂಟಿದ್ದಾರೆ. ಮೋಹ ಏನಪ್ಪಾ ಅಂತಂದ್ರ ಅದು ಮನುಷ್ಯನನ್ನ ಹಾಳು ಮಾಡ್ತದ. ಅದಕ್ಕೆ ಹಿರಿಯರು ಒಂದ್ ಮಾತು ಹೇಳ್ತಾರ ನೋಡ್ರಿ, ಏನಪ್ಪಾ ಅಂತಂದ್ರ ಅಂಟಿಕೊಂಡರ ಜಾಸ್ತಿ ಬಿಡಿಸಿಕೊಳ್ಳೋದು ಬಹಳ ಕಷ್ಟ. ಮೋಹಕ್ಕೆ ನಾವು ಬೆನ್ನತ್ತಿ ಹೊಂಟಿಪಾ ಅಂತಂದ್ರ ಅದನ್ನ ನಮ್ನ ಎಷ್ಟು ಎತ್ತರಕ್ಕೆ ಹೋಗ್ತಿದೋ ಗೊತ್ತಿಲ್ಲ. ಅದನ್ನ ನಮ್ ಎತ್ತರಕ್ಕೆ ಒಯ್ತದ, ಎತ್ತರಕ್ಕೆ ಹೋಗಿ ಕೆಳಗ ಕೆಡಿ ಬಿಡ್ತದ. ಕೆಳಗ್ ಬಿದ್ದಪ್ಪಾ ಅಂತಂದ್ರ ದುಃಖ ಆಗ್ತದ. ದುಃಖ ಕೊಡೋಕ್ಕಿಂತ ಮೊದಲೇ ನಾವು ಎಚ್ಚರ ಆಗ್ಬೇಕು ಅಂತಂದು ಶರಣರು ಹೇಳಾಕುಂತಾರ ನೋಡ್ರಿ. ಅದ್ಕ ಮತ್ತೊಂದ್ ಕಡೆ ಹೇಳ್ತಾರಿ, ಒಬ್ಬ ಮಹಾನಿವ ಭಾವಿಗಳು ಬಹಳ ಚಂದ ಹೇಳ್ಯಾರ ನೋಡ್ರಿ. ಹೆಂಡರು ಮಕ್ಕಳು ಮಾಡಿದಿ ಜಾಕಿ ಬಾಡ್ಗಿ ಎತ್ತಿನಂಗ ದುಡುದು ಹಾಕಿ ನೀ ಕೊಡುವತಿದ್ದಿ ಅವ್ರ ಹಿಂದಿನ ಬಾಕಿ ಬಾಕಿ ತೀರಿದ ಬಳಿಕ ನೂಕೋರು ಹೊರಗ ಅಂತ ಹೇಳೋ ತಾತ್ಪರ್ಯ ಎಂತ ಅಂತಂದ್ರ ಹೆಂಡ್ರಿಗೋಸ್ಕರ ಮಕ್ಕಳಿಗೋಸ್ಕರ ಅವ್ರ ಮ್ಯಾಗ ನಾನು ನಂದು ನಂದು ಅಂತ ಈ ಪ್ರಪಂಚದ ಕಾಣುವಂತ ವಿಷಯಗಳ ಮ್ಯಾಗ ಶಬ್ದ ಸ್ಪರ್ಶ ರೂಪ ರಸಗಂಧ ಇವುಗಳು ಎಲ್ಲಾನು ಬೆನ್ನತ್ತಿ ಹೊಂಟುಪ ಅಂತಂದ್ರ ನಂದು ನಂದು ಅಂತಿದಿ. ಯಾವ್ದು ನಿಂದದ? ಯಾವ್ದು ನಿಂದಲ್ಲ. ಸುಮ್ಮನೆ ಕ್ಷಣಿಕವಾದಂತ ಮೋಹದ. ಇವು ಯಾವ್ದು ಸ್ಥಿರ ಅಲ್ಲ. ಅದಕ್ಕೆ ನಮ್ದು ಈ ಮೋಹ ನಮ್ಮ ಹತ್ರ ಬರಬಾರ್ದಪ್ಪ ಅಂದ್ರ ನಾವ್ ಏನ ಮಾಡ್ಬೇಕಪ್ಪ ಅಂತಂದ್ರ ಸದ್ಗುರುನಾಥನನ್ನ ನಂಬಬೇಕಂತಂದು ಸದ್ಗುರುನಾಥನ ನಮಸ್ಕರಣೆ ಮಾಡ್ಕೊಂತ ಹೋದ್ರೆ ನಿನ್ನ ಜೀವನ ಕಲ್ಯಾಣ ಆಗ್ತದಂತಂದು ಮಹಾತ್ಮರು ಹೇಳ್ತಾರ. ಅವಾಗಲ ಕಾಲದೊಳಗ ಅಕ್ಕಲಕೋಟಿ ಮಹಾರಾಣಿ ಅಂತಿದ್ಲು. ಅಕ್ಕಲಕೋಟಿ ಮಹಾರಾಣಿ ಸದ್ಗುರುನಾಥನ ಸಿದ್ದಾರೂಢರಪ್ಪನನ್ನ ಪಾದ ಪೂಜೆ ಮಾಡಿದ್ಲಂತ. ಸಿದ್ದಾರೂಢರಪ್ಪನ ಪಾದ ಪೂಜೆ ಮಾಡಿದ್ಲು. ಪಾದ ಪೂಜೆ ಮಾಡಿದ ಬಳಿಕ ಒಂದು ಮಣ ಬಂಗಾರನ್ನ ಗುರುನಾಥನ ಮುಂದಿಟ್ಲಂತ. ಮುಂದೆ ಇಟ್ಟ ಬಳಿಕ ಅಲ್ಲೇ ಏನಪ್ಪಾ ಅಂತಂದ್ರ ತುಕ್ಕಪ್ಪನ ಕುಂತಿದ್ನಂತ. ಸಿದ್ದಾರೂಢರಪ್ಪ ಅವ್ರು ಹೇಳಿದ್ರು, ತುಕ್ಕಪ್ಪ ಈ ಬಂಗಾರ ತಗೋ, ನಿನ್ನ ಬಟ್ಟನೆಲ್ಲ ದೂರ ಹಾಕ್ತದ, ನೀ ದೊಡ್ಡ ಶ್ರೀಮಂತ ಆಗ್ತೀರಿ ಅಂತ ಸಿದ್ದಾರೂಢರಪ್ಪ ಅವ್ರು ಹೇಳಿದ್ರು. ಅವಾಗ ನೋಡ್ರಿ ತುಕ್ಕಪ್ಪ ಬಹಳ ಚಂದ ಹೇಳ್ತಾನೆ, ಯಪ್ಪ ಗುರುನಾಥ ಈ ಬಂಗಾರಕ್ಕೆ ಬೆಲೆ ಕಟ್ಟಬಹುದು, ಅದ ಗುರುನಾಥ ನೀನಿರುವಾಗ ನಮ್ಮ ಬಂಗಾರ ಯಾಕೆ ಬಾ ಅಂತ ಏನಂತ ಹೇಳೋ ತಾತ್ಪರ್ಯ ಎಂತ ಅಂತಂದ್ರ ಗುರುನಾಥನ ನಾವು ಪಾದವನ್ನು ಹಿಡ್ಕೊಂತ ಹೊಂಟ್ರ ನಮ್ಮ ಜೀವನ ಕಲ್ಯಾಣ ಆಗದೆ ಅಂತ ನನ್ನೆರಡು ಮಾತನ್ನು ಸಿದ್ದಾರೂಢಪ್ಪನ ಪಾದ ಕರ್ಪಿಸಿದ ಓಂ ತತ್ವ. ಆಧಾರವಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯ ನಿಜವನ ವಿಷಯಗಳಿಂದ ವಿರಚಿತವಾಗಿರುವ ನೀತಿ ಕ್ರಿಯಾಚಾರ ಸ್ಥಳದ ಮೊದಲನೇ ಪದ್ಯದ 4ನೇ ನುಡಿಯ 4ನೇ ಚರಣದನ್ನೇ ಹೇಳ್ಕೊಂಡ್ ಬರತ್ತಾರ. ಏನಪ್ಪಾ ವಿಷಯ ಅಂದ್ರ ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ ಅಂತೇಳಿ ವಿಷಯ ಹೇಳ್ಕೊಂಡ್ ಬರತ್ತಾರ. ಮಮಕಾರ ಅಂತ ಎದ್ ಕರಿತಾರಪ್ಪ ಅಂದ್ರ ನಾನು ನನ್ನದು ಅನ್ನೋದಕ್ಕನೆ ಏನಂತಾರಂದ್ರ ಮಮಕಾರ ಅಂತ ಕರಿತಾರ. ಇದು ನಾನು ನನ್ನದು ಅನ್ನೋದಕ್ಕಾಗಿನೇ ಏನ ಬಂದದಪ್ಪ ಅಂದ್ರ ಬಂಧ ಅನ್ನೋದ ಬಂದದ. ಇದು ನಾನು ನನ್ನದು ಅನ್ನುವಂತ ಮಮಕಾರ ಹೋಯ್ತು ಅಂದ್ರ ನಾವ್ ಹೆಂಗ ಆಗ್ತೀವಿ ಅಂದ್ರ ಬಂಧನದಿಂದ ಮುಕ್ತ ಆಗ್ತೀವಿ. ಬಂಧ ಅಂತ ಎದ್ ಕರಿತಾರಂದ್ರ ಜನ್ಮ ಮರಣಕ್ಕನೆ ಏನಂತಾರಂದ್ರ ಹುಟ್ಟು ಸಾವುಕ ಏನಂತಾರಂದ್ರ ಬಂಧ ಅಂತ ಕರಿತಾರ. ಇದು ನಾನು ನನ್ನದು ಅನ್ಲಿಲ್ಲ ಅಂದ್ರ ಏನಾಗ್ತದ ಅಂದ್ರ ಇದು ಬಂಧ ಬರಂಗಿಲ್ಲ. ನಾವ್ ಹೆಂಗ ಆಗ್ತೀವಿ ಅಂದ್ರ ಜ್ಞಾನವನ್ನು ಪಡ್ಕೊಂಡ ಮುಕ್ತಿ ಪಡ್ಕೊಳಕ್ ಬರ್ತದ ಅಂತ ತಿಳ್ಕೊಂಡ್ ಹೇಳ್ಕೊಂಡ್ ಬರ್ತಾರ. ಇದು ಹೆಂಗದಪ್ಪ ಅಂದ್ರ ಶರೀರ ಮಾಂಸಾದಿಗಳಿಂದ ತುಂಬಿಕೊಂಡದ. 8 ಗೇಣಿನ ದೇಹ, ರೋಮಗಳ 8 ಕೋಟಿ, ಕೀಲುಗಳ 68, ಮಾಂಸಗಳಿಂದ ಮನೆ ಮನವೊಲಿಸಿದ ನೆಂಟ, ನೀನಿರದೆ ಅಗಲಿದರೆ ಒಣ ಹೆಂಟಿಯಲ್ಲಿ ಮುಚ್ಚುವರು ಫಲಪುರುಷಾರ್ಥ ಅಂತ ತಿಳ್ಕೊಂಡ್ ಬರ್ತಾರ. ಎದಕ್ಕ ನಾ ಅಂತ ಕರ್ಯಾಕತಿ ಅಂದ್ರ ಇದು 8 ಗೇಣಿನ ದೇಹ ಅದ. ನಮ್ಮ ಕೈಯಿಂದ ಗೇಣಿನಿಂದ ಏನ್ ಮಾಡ್ಬೇಕಂದ್ರ ಅಳತಿ ಮಾಡಿದಾಗ ಎಷ್ಟು ಗೇನ್ ಆಗ್ತದ ಅಂದ್ರ 8 ಗೇನ್ ಆಗ್ತದ. 8 ಗೇನಿನ ದೇಹ, ರೋಮಗಳ 8 ಕೋಟಿ. ನಮ್ಮ ಶರೀರದೊಳಗ ಕೂದಲ ಎಷ್ಟದಾವಂದ್ರ 8 ಕೋಟಿ ಇದಾವ. ಕೀಲುಗಳ 68, ಕೀಲುಗಳನ್ನ ಎಷ್ಟದಾವಂದ್ರ 68 ಅದಾವು. ಇದು ಹೆಂಗದಪ್ಪ ಅಂದ್ರ ಶರೀರ ಮಾಂಸಗಳಿಂದ ಮನೆ ಒಲಿಸಿದ ನೆಂಟ. ಇದು ಶರೀರ ಹೆಂಗದ ಮಾಂಸಗಳಿಂದ ತುಂಬಿಕೊಂಡದ. ಮತ್ತು ಇದ್ರೊಳಗ ಯಾರದಾರಪ್ಪ ಅಂದ್ರ ಚೇತನದಾನ, ಆತ್ಮ ಸ್ವರೂಪದಾನ. ಇದು ಆತ್ಮ ಸ್ವರೂಪ ಈ ಶರೀರದಿಂದ ಬೇರೆ ಆಯ್ತು ಅಂದ್ರೆ ನಿನಗೆ ಏನ್ ಮಾಡ್ತದ ಒಣ ಹೆಂಟಿಯಲ್ಲಿ ಮುಚ್ಚುವರು ಅಂತ ತಿಳ್ಕೊಂಡು ಏನ್ ಹೇಳ್ಕೊಂಡ್ ಬರ್ತಾರ ಅಂದ್ರ ಕನಕದಾಸರು ಹೇಳ್ಕೊಂಡ ಬಂದಾರ. ಅದಕ್ಕ ಈ ಶರೀರ ಈ ಶರೀರಕ್ಕ ನಾನ್ ಅಂದ್ವಿ ಅಂದ್ರ ಏನಾಗ್ತದಪ್ಪ ಅಂದ್ರ
ಕೋಟಿ ಆಕಳಕ್ ಒಂದಟ್ಟ ಏನಾಗ್ತದಂದ್ರ ಪಾಪ ಆಗ್ತದ. ನೀವು ಇದು ಶರೀರಕ್ಕ ನಾನ್ ಅಂತೀರಿ, ಹೊಲ ಮನೆಗಳಿಗೆ ನಂದ ಅಂತೀರಿ. ಅದಕ್ಕ ಇದಕ್ ಏನ್ ಮಾಡ್ತಾರ, ಗರ್ವವನ್ನ ಮಾಡ್ಕೊತ ಹೊಂಟೇರಿ. ಮಾ ಕುರುದನ ಜನ ಯೌವನ ಗರ್ವ ಹರತಿ ನಿಮಿಷ ಕಾಲ ಸರ್ವ ಮಾಯಾಮಿದ ಮಕಿಲಂ ಬುದ್ಧ್ವ ಬ್ರಹ್ಮ ಪದಂ ತಂ ಪ್ರವಿಶ್ಯ ವಿಧಿತ್ವ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ತಿಳ್ಕೊಂಡು ಶಂಕರಾಚಾರ್ಯರು ತಿಳ್ಕೊ ಹೇಳ್ಕೊಂಬಂದಾರಿ. ಏನಂದ್ರ ಮಾ ಕುರು ಧನ ಜನ, ನೀನು ಗರ್ವವನ್ನ ಪಡ್ಬೇಡಪ್ಪ. ಇದು ಎದಕ್ಕೆ ಗರ್ವವನ್ನು ಪಡ್ತಿ ಅಂದ್ರೆ ಈ ಯೌವನ ಅವಸ್ಥೆಗೂ ಗರ್ವವನ್ನು ಪಡ್ತಿ, ಜನಬಲ ಆದ ಅದಕ್ಕೂ ಏನ್ ಮಾಡ್ತಿ ಅಂದ್ರೆ ಗರ್ವವನ್ನು ಪಡ್ತಿ. ಇವೆಲ್ಲವನ್ನು ನೀನು ಗರ್ವವನ್ನು ಪಡಬೇಡ. ಧನ ಬಲಕ್ಕೂ ಏನ್ ಮಾಡ್ತಿ ಅಂದ್ರೆ ಗರ್ವವನ್ನು ಪಡ್ತಿ. ಇದು ಶರೀರಕ್ಕ 3 ಅವಸ್ಥೆಗಳದಾವ, ಬಾಲ್ಯ ಅವಸ್ಥಾ, ಯೌವನ ಅವಸ್ಥಾ, ಮುಪ್ಪ ಅವಸ್ಥಾ, ಮರಣಾವಸ್ಥಾ ಅಂತ 4 ಅವಸ್ಥೆಗಳದಾವು. ಇದೆಲ್ಲರಿಗೂ ಏನಾಗ್ತದ, ಬಂದ್ ಹೋಗ್ತದ. ಅದ್ರೊಳಗ ನೀನ್ ಏನ್ ಮಾಡಪ್ಪ ಅಂದ್ರ ಪರಮಾತ್ಮನ ತಿಳ್ಕೊ ಅಂತ ಹೇಳ್ಕೊಂಡು ಬರತಾರ ಮಹಾತ್ಮರು. ಅದಕ್ಕ ಏನ ನಿಜಗುಣ ಸಿದ್ಧಾರೂಢಾಚಾರ್ಯರ ಒಂದ್ ಚರಿತ್ರೆ ಒಳಗ ಬರ್ತದ. ಏನಪ್ಪಾ ಅಂದ್ರ ಗುರಪ್ಪ ಮತ್ತು ಬಸವಣ್ಣ ಅನ್ನೋರ್ ಇಬ್ರು ಭಕ್ತರಿದ್ರು. ಅವ್ರಿಗೆ ಏನಾಗ್ತದ, ಬಹಳ ಬಡತನ ಪರಿಸ್ಥಿತಿ ಇತ್ತು. ಅವ್ರು ಏನ್ ಮಾಡಿದ್ರ ಅಂದ್ರ ಒಬ್ಬರ ಮನಿ ಮುಂದೆ ಭಿಕ್ಷಾ ಬೇಡಕ್ ಸುತ್ತಕ್ಕೆ ಅವ್ರಿಗೆ ನಾಚಿಕೆ ಬರ್ತಿತ್ತು. ಅಷ್ಟು ಬಡತನ ಪರಿಸ್ಥಿತಿ ಇತ್ತು. ಅವ್ರಿಗೆ 2 ಗಂಡು ಮಕ್ಕಳು 2 ಹೆಣ್ಮಕ್ಳು ಇದ್ರು. ಅವ್ರ ಊಟದ ಸಲುವಾಗಿ ಏನ್ ಮಾಡಿದ್ರಂದ್ರೆ 1 ಹೆಣ್ಣು 1 ಗಂಡು ಪ್ರಾಣವನ್ನು ಬಿಟ್ಟು, ಅದು ಮುಂದಿನ 2 ಪ್ರಾಣ ಬಿಡ್ತಾವ ಸಾಯ್ತಾವ ಅಂತ ತಿಳ್ಕೊಂಡು ಗುರವ ಏನ್ ಮಾಡ್ಲಂದ್ರ ನಂಗೆ ನೋಡಕ್ ಆಗಲ್ಲ ಅಂತ ತಿಳ್ಕೊಂಡು ನನ್ನ ಪ್ರಾಣ ತ್ಯಾಗ ಮಾಡ್ಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಇರ್ತಕ್ಕಂಥ ಒಂದು ಬಾವಿ ಒಳಗ ಬೀಳಾಕ್ ಹೊಂಟ್ಲು. ಅವಾಗ ಒಬ್ಬ ಸಾಧು ಏನ್ ಮಾಡಿದಂದ್ರ ಆಕಿನ್ನ ಕಾಪಾಡಿದ. ಅವಾಗ ಆಕೆ ದುಃಖದಿಂದ ಅಳ್ಳಾಕ್ ಚಾಲೋ ಮಾಡ್ಲು. ನನ್ 2 ಮಕ್ಕಳು ಸತ್ತಾವು, ಇನ್ 2 ಮಕ್ಕಳು ನಾ ಸಾಯ್ಲಾಕ್ ಬಿಡಂಗಿಲ್ಲ, ನನ್ ನೋಡಕ್ ಆಗಂಗಿಲ್ಲ, ನಾ ಸಾಯ್ತೀನಿ ಅಂತ ತಿಳ್ಕೊಂಡ್ ಅಂದಾಗ ಆ ಸಾಧುಗಳಕಿನ ತಲೆ ಮೇಲೆ ಕೈ ಇಟ್ಟು ಏನ್ ಮಾಡಿದ್ರ ಅಂದ್ರ ಹಸ್ತವನ್ನ ಇಟ್ರು. ಅವಾಗ ಆಕಿಗೆ ಶಾಂತ ಆಯ್ತು. ನಮ್ ಮನೆಗೆ ಬರ್ರಿ ಅಂತ ಕರ್ಕೊಂಡು ಬಂದ್ರು. ಕುಂಡ್ರಲಾಕ ಏನೂ ಇದ್ದಿದ್ದಿಲ್ಲ, ಹಾಸಾಕ ಏನೂ ಇದ್ದಿದ್ದಿಲ್ಲ, ಹಂಗ ನೆಲದ ಮೇಲೆ ಕುಣಿಸಿದ್ರು. ಅವಾಗ ನನಗ್ ಹಶು ಆಗ್ಯಾವ ಅಂದಾಗ ಅವ್ರಂತಕ್ ಏನೂ ಇದ್ದಿದ್ದಿಲ್ಲ. ಅವಾಗ ಎಲ್ಲಾ ಕಡೆ ಹುಡ್ಕಾಡ್ದಾಗ ಒಂದು ದುಡ್ಡು ಸಿಕ್ತು. ಅದನ್ನ ತಗೊಂಡು ಹೋಗಿ ಏನ್ ಮಾಡಿದ್ರ, ಸಾಮಾನು ತಗೊಂಡು ಬರ್ರಿ ನಿಮಗೆ ಏನ್ ಬೇಕು ಅಂದಾಗ ಅದನ್ನ ತಗೊಂಡು ಬಂದು ಏನ್ ಮಾಡ್ತಾರಂದ್ರ ಮಹಾತ್ಮರಿಗೆ ಪ್ರಸಾದವನ್ನು ಮಾಡಿಸ್ತಾರ. ಅವಾಗ ಅವ್ರು ಹೇಳ್ತಾರ, ನಾ ಸದ್ಗುರುನಾಥನ ಮಠಕ್ಕೆ ಹೊಂಟೀನಿ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರಂದ್ರು, ಇವ್ರು ಯಾರೋ ಅಲ್ಲ, ಸದ್ಗುರುನಾಥ ಸಿದ್ಧಾರೂಢಾಚಾರ್ಯನೇ ನಮ್ಮನ್ನ ಏನ್ ಮಾಡ್ಯಾನಂದ್ರ ರಕ್ಷಣೆ ಮಾಡಕ ಬಂದಾನ. ನಾವ್ ಒಂದ ದಿನಾನು ಇವನ ನೆನೆಸ್ಲಿಲ್ಲಲ್ಲ, ಇವ್ಗೆ ಎಷ್ಟರ ಕರುಣೆ ಇರಬೇಕಲ್ಪ ಅಂತ ತಿಳ್ಕೊಂಡ ಅನ್ಕೋತಾರ. ಮುಂದ ಏನಾಯ್ತು ಅಂದ್ರ ಅದೇ ದುಡ್ಡಿನಿಂದ ಏನಂದ್ರ ದೊಡ್ಡ ಶ್ರೀಮಂತ ಆಗ್ತಾರ. ಶ್ರೀಮಂತದಿಂದ ಏನಾಗ್ತದಂದ್ರ ಅವ್ರ ಗರ್ವ ಬರ್ತದ, ಶ್ರೀಮಂತಿಕೆ ಅನ್ನುವಂತ ಗರ್ವ ಬರ್ತದ. ಅವಾಗ ಒಂದು ದಿನ ಏನಾಯ್ತು ಅಂದ್ರ ಬಂಡಿ ತಗೊಂಡು ಹೋಗುವಾಗ ಒಬ್ಬ ಮುದುಕಿ ಹಾಡು ಹೊಂಟಿರ್ತಾಳ. ಅವ್ನ್ ಗರ್ವ ಬಂದಿರೋದ್ರಿಂದ ಆ ಬಂಡಿಯನ್ನು ಆಕಿ ಮೇಲೆ ಹಾಸ್ಕೊಂಡ್ ಹೋಗ್ಬಿಡ್ತಾನ. ಅದು ಮುದುಕಿ ಏನ್ ಮಾಡ್ತಂದ್ರ ಸತ್ತು ಹೋಗ್ಬಿಡ್ತದ. ಅವಾಗ ಅವಂಗ ಏನಾಗ್ತಂದ್ರ ಎಚ್ಚರ ಬರ್ತದ, ನಾನ್ ಎಂತ ತಪ್ಪು ಮಾಡ್ನಲ್ಲ, ಈ ಧನ ಮದದಿಂದ ನಾನು ಮುಳಿಗ್ ಹೋಗ್ಬಿಟ್ನಲ್ಲ ಅಂತ ತಿಳ್ಕೊಂಡು ಪಶ್ಚಾತ್ತಾಪ ಆಗ್ತದ ಅಂತ ತಿಳ್ಕೊಂಡು ಹೇಳ್ಕೊಂಡ್ ಬರ್ತಾರ. ಹಿಂಗ ಅದೇ ರೀತಿಯಾಗಿ ಅವ್ನು ಸಿದ್ಧಾರೂಢಾಚಾರ್ಯನ ಮಠಕ್ಕೆ ಹೋಗಿ ಯಪ್ಪ ನಂದ ತಪ್ಪಾಯ್ತು ಅಂತ ತಿಳ್ಕೊಂಡು ಬೆಡ್ಕೋತಾನ. ನನಗೆ ಯಾವ ಧನದ ಆಸ್ತಿನೂ ಇಲ್ಲ, ನನಗೆ ಏನೋ ಬೇಡ, ಶ್ರೀಮಂತಿಕೆ ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ಏನೋ ಬೇಡ, ನನಗ್ ನೀನ್ ಒಬ್ಬ ಇದ್ರೆ ಸಾಕು, ನಿನ್ನ ಕರುಣೆ ಒಂದ್ ಇದ್ರೆ ಸಾಕು ಅಂತ ತಿಳ್ಕೊಂಡು ಸಿದ್ಧಾರೂಢಾಚಾರ್ಯನ್ ಮುಂದೆ ಹೇಳ್ತಾನ. ಅದಕ್ಕೆ ಹೇಳುವ ತಾತ್ಪರ್ಯ ಏನಪ್ಪಾ ಅಂದ್ರ, ಇದು ಧನ ಮದ ಅನ್ನೋದು ಇದು ಬಹಳ ಕೆಟ್ಟದ. ಅದಕ್ಕೆ ಇದು ಯಾವುದನ್ನು ಬೇಡ, ನೀನ್ ಏನ್ ಮಾಡು ಅಂದ್ರ ಸದ್ಗುರುನಾಥನ ಒಬ್ಬನ ನೆನೆಸು, ನಿನಗ್ ಏನಾಗ್ತದ ಅಂದ್ರ ಮುಕ್ತಿ ಸಿಗ್ತದ. ಈ ಶರೀರಕ್ಕೆ ನಾನ್ ಅನ್ನಬೇಡ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರ. ಅದಕ್ಕ ಮಮಕಾರದಿಂದ ಮಿಕ್ಕಿನ ಬಂದ ಮುಂಟೆ ಅಂತ ತಿಳ್ಕೊಂಡು ಹೇಳ್ಕೊಂಡ್ ಬರ್ತಾರ. ಇನ್ನು ಮಹಾತ್ಮರು ಇದ್ರ ಬಗ್ಗೆ ವಿಶೇಷವಾಗಿ ಹೇಳೋರ್ದಾರ ಅಂತ ಹೇಳಿ 12 ಮಾತುಗಳನ್ನು ಸದ್ಗುರು ಸಿದ್ಧಾರೂಢಾಚಾರ್ಯ ಆಡಿದ ಅವರು ಸಮರ್ಪಿಸಿ ಮುಕ್ತಾಯ ಮಾಡುತ್ತೇನೆ. ಹರ ಓಂ ತತ್ಸತ್. ಇಲ್ಲ ಅಂತ ಹೇಳ್ಕೊಂಡ್ ಬಂದ್ರು. ಮಮಕಾರ ಅಂತಂದ್ರೆ ಹೆಂಡತಿ, ಮಕ್ಕಳು, ಮನೆ, ಹೊಲ, ದನ, ಕನಕ, ವಸ್ತ್ರ, ವಾಹನ, ವೈಡೂರ್ಯ, ಬೆಳ್ಳಿ, ಬಂಗಾರು ಮೊದಲಾಗ್ತಕ್ಕಂತೆ ಇದರ ಮೇಲೆ ನಾವು ಪ್ರೇಮವನ್ನು ಮತ್ತು ಮೋಹವನ್ನು ಮತ್ತು ಲೋಭೆಯನ್ನು ಇಟ್ಕೊಂಡಿರ್ತೀವಲ್ಲ, ಇದಕ್ಕೆ ಬಂಧ ಅಂತ ಕರ್ಕೊಂಡ್ ಬಂದ್ರು. ಅದಕ್ಕೆ ಬಂಧ ಯಾವುದರಿಂದ ನಮಗೆ ಆಗ್ತದಂತಂದ್ರೆ, ಈ ವಸ್ತುಗಳೆಲ್ಲ ನಮಗೆ ಇಷ್ಟ ಆದಾಗ, ಅಂದ್ರೆ ಇಷ್ಟವಾದಾಗ ಮತ್ತು ನಮಗೆ ಸುಖ ಪ್ರಾಪ್ತಿ ಆಗ್ತದ. ಅನಿಷ್ಟ ಕಾಲದಲ್ಲಿ ಇದು ದುಃಖವನ್ನು ಕೊಡ್ತದೆ. ಮತ್ತು ಇಷ್ಟ ಮತ್ತು ಅನಿಷ್ಟಗಳಲ್ಲಿ ಇರ್ತಕ್ಕಂಥ ಈ ಭೋಗ ಪದಾರ್ಥ ಮೇಲೆ ನಾವು ಯಾವ ಪ್ರೇಮವನ್ನು ಮಾಡುತ್ತಾರೆ, ಇದಕ್ಕೆ ಬಂಧ ಅಂತ ಶ್ರೀಮನಿಜಗುರು ಶ್ರೀಗಳು ಹೇಳ್ಕೊಂಡ್ ಬರ್ತಾರೆ. ಮತ್ತು ಆ ಬಂಧ ಯಾವುದರಿಂದ ಆಗ್ತದೆ ಅಂತಂದ್ರೆ, ಇದರ ಮೇಲೆ ನಾವು ಇದರಿಂದ ಇದೇ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಈ ಹುಟ್ಟು ಸಾವುಗಳ 84 ಲಕ್ಷ ಜೀವರಾಶಿಗಳಲ್ಲಿ ಮತ್ತು ತಾಯಿ ಗರ್ಭದಲ್ಲಿ ನಾವು
ಪುನಃ ಪುನಃ ಹುಟ್ಟುತ್ತಾ ಸಾಯ್ತಾ ಬರ್ತೀವಿ. ಮತ್ತೆ ಈ ಭವಬಂಧವನ್ನು ಕಳ್ಕೋಬೇಕಾಯಿತು ಅಂತಂದ್ರೆ ನಾವು ಸದ್ಗುರುನಾಥ ಹತ್ರ ಹೋದಾಗ ಅಂತಂದ್ರೆ ಈ ಬಂಧನ ಯಾಕೆ ಬಂದದ ಅಂತಂದ್ರೆ ಈ ದೇಹ ಮೊದಲ ಮಾಡಿಕೊಂಡ ಅಹಂಕಾರ ಪರ್ಯಂತರವಾಗಿ ಎಷ್ಟು ಅನಿತ್ಯವಾಗಲ್ಪಟ್ಟಂತ, ಅಸೂಚ್ಯವಾಗಲ್ಪಟ್ಟಂತ, ದುಃಖ ಸ್ವರೂಪವಾಗಲ್ಪಟ್ಟಂತ, ನಸ್ಸು ಸ್ವರೂಪವಾಗಲ್ಪಟ್ಟಂತ ಈ ದೇಹವೇ ನಾನು, ನನ್ನದು, ನಿನ್ನಲ್ಲದ ಮತ್ತು ನಿನ್ನದಲ್ಲದ ಈ ದೇಹ ಮೇಲೆ ಅತಿಯಾಗಿ ಮೋಹ ಮಮಕಾರ ಇದರಿಂದ ಏನಾಗ್ತದಂತಂದ್ರೆ ಬಂಧ ನಿನ್ಗೆ ಆಗ್ತದಂತ ಇಲ್ಲಿ ಹೇಳ್ಕೊಂಡು ಬಂದ್ರು. ಅದಕ್ಕೆ ಒಂದು ಕಡೆ ವಾಸಿಷ್ಠಕಾರರು ಕೂಡ ಒಂದು ಈ ಬಂಧ ಮನಸ್ಸಿಗೆ ಉಂಟೆಂದು ಅಂತ ಹೇಳಿದ್ರು, ಆತ್ಮನಿಗಿಲ್ಲ ಅಂತ ಹೇಳ್ಕೊಂಡು ಬಂದ್ರು. ಮತ್ತು ಅನುಭವಕಾರರು ಕೂಡ ಬುದ್ಧಿಗೆ ಬಂಧನ ಉಂಟು ಮತ್ತು ಆತ್ಮನಿಗಿಲ್ಲ ಅಂತ ಹೇಳ್ಕೊಂಡು ಬಂದ್ರು. ಮತ್ತು ಅಧ್ಯಾಸ ಮೂಲಕವಾಗಿ ಬಂದು ತೋರ್ತಂತ ವಿಚಾರ ಸಾಗರದಲ್ಲಿ ಕೂಡ ಹೇಳ್ಕೊಂಡು ಬಂದ್ರು. ಮತ್ತು ಭಾಗವತ ಪುರಾಣದಲ್ಲಿ ಕೂಡ ಶ್ರೀಕೃಷ್ಣ ಪರಮಾತ್ಮ ಉದ್ಧವವನ್ನು ಕುರಿತು ಈ ಅಧ್ಯಾಸ ಮೂಲಕವಾಗಿ ಬಂದು ತೋರ್ತದಂತ, ಗುಣಗಳಿಂದಲೇ ಬಂದು ತೋರ್ತದಂತ ಈ ಪ್ರಕಾರವಾಗಿ ಅಲ್ಲೆಲ್ಲ ವರ್ಣ ಮಾಡ್ಕಂತ ಬಂದ್ರು. ಈ ಮಮಕಾರದಿಂದ ಮಿಕ್ಕಿನ ಒಂದು ಮುಂಟೆ, ಮಮಕಾರಕ್ಕಿಂತ ಅಂತಂದ್ರೆ ಈ ದೇಹದ ಮೇಲೆ ನಾನು, ಈ ದೇಹಕ್ಕಿಂತ ವಿಲಕ್ಷಣವಾಗಲ್ಪಟ್ಟಂತ ಅಕರ್ತ ಅಭೋಕ್ತ ಸಾಕ್ಷಿ ಚೈತನ್ಯ ಸ್ವರೂಪವಾಗಲ್ಪಟ್ಟಂತ ಪ್ರತ್ಯೇಗಾತ್ಮ ದ್ರಷ್ಟ ಸ್ವರೂಪ ನಾನಿದ್ದೀನಿ ಅಂತ ಈ ದೇಹದ ಮೇಲೆ ನಾವು ಯಾವಾಗ ನಾವು ತಿರಸ್ಕಾರ ಮಾಡ್ತೀವಲ್ಲ ಅದರಿಂದ ಏನಾಗ್ತದ, ಬಂಧ ನಿವೃತ್ತಿ ಆಗ್ತದ ಅಂತ. ಈ ಬಂಧ ಯಾಕೆ ತೋರುತ್ತ ಅಂತಂದ್ರೆ ಈ ದೇಹ ನಾನು ನನ್ನದು ಅಂತ ಮಮಕಾರ ಬುದ್ಧಿ ಇಟ್ಟಿರುವುದರಿಂದ ಈ ಬಂಧ ತೋರ್ತದ. ಆ ಮಮಕಾರವನ್ನು ನಾವು ತ್ಯಾಗ ಮಾಡೋದಂದ್ರೆ ಅದಕ್ಕ ಬಂಧ ನಿವೃತ್ತಿಗೆ ಕಾರಣ ಆಗ್ತದಂತ ಇಲ್ಲಿ ಶ್ರೀಮನಿಜ ಗುಣಶೀಲಗಳು ಕೂಡ ಹೇಳ್ಕೊಂಡ್ ಬಂದ್ರ. ಅದಕ್ಕೆ ಇನ್ನೊಂದು ಕಡೆ ಹೇಳ್ಕೊಂಡ್ ಬರ್ತಾರ, ಗುಬ್ಬಿ ಹಿರಿಯವರ ತನ್ನ ಮನೆ ಎಂಬಂತೆ ಹೊನ್ನನ್ನದು ಹೆಣ್ಣನ್ನದು ಮಣ್ಣನ್ನದು ಸಾಯುತ್ತದೆ, ಹೋರಿ ಹೋರಿ ಸಾಯುತ್ತದೆ ಜೀವ, ಸರ್ವ ಕಟ್ಟು ಕೂಡಲ ಸಂಗಮ ನಂಬುದೇ ಎರೆಯದೆ ಅಂತ ಇಲ್ಲಿ ಬಸವಣ್ಣವರು ಕೂಡ ಹೇಳ್ಕೊಂಡು ಬಂದ್ರು. ಅಂದ್ರೆ ಒಂದು ಗುಬ್ಬಿ ಏನ್ ಮಾಡ್ತದ ಅಂತಂದ್ರೆ ಯಾವುದೋ ಒಂದು ಮನೆ ಮೇಲೆ ಕುಂತುಕೊಂಡು ಒಂದು ಮನೆಯಲ್ಲಿ ಕುಂತುಕೊಂಡಾಗ ಇದು ನನ್ನ ಮನೆ ಅಂತ ತಿಳ್ಕೊಂಡು ಅದು ಏನ್ ಮಾಡ್ತದ, ನಾನು ಈ ಮನೆಯಲ್ಲಿ ಕುಂತೀನಿ, ಇದು ನನ್ನ ಮನೆ ಅಂತ ಹೆಂಗ ಆ ವಿಚಾರ ಮೂಲಕವಾಗಿ ತನ್ನ ತಿಳ್ಕೊಂಡಿರ್ತದಲ್ಲ, ಅದರಂತೆ ಮನುಷ್ಯನು ಕೂಡ ಏನ್ ಮಾಡ್ತದೆ, ಇದು ಭಗವಂತನು ಕೊಟ್ಟಿದ್ದ ಶರೀರ, ಇದು ಪಂಚಭೂತಾತ್ಮಕದಿಂದ ಆಗಲ್ಪಟ್ಟಂತ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ, ಪಂಚಕೋಶಗಳು, ಪಂಚ ಪ್ರಾಣಗಳು, ಮನಸ್ಸ, ಬುದ್ಧಿ, ಚಿತ್ತ, ಅಹಂಕಾರ, ಅಂತಃಕರಣ ಚತುಷ್ಟಯಗಳು, 3 ಜೀವಗಳು, ವಿಶ್ವ, ತೇಜಸ, ಪ್ರಾಜ್ಞೆ ಅಂತ 24 ತತ್ವಗಳು ಕೂಡಲ್ಪಟ್ಟಂತ ಈ ಸ್ಥೂಲ ದೇಹ ನಾನಲ್ಲ. ಮತ್ತು ಸೂಕ್ಷ್ಮ ದೇಹ ಅಂತಂದ್ರೆ 17 ತತ್ವಗಳಿಂದ ಆಗಲ್ಪಟ್ಟಂತ ಈ ಸೂಕ್ಷ್ಮ ದೇಹ ನಾನಲ್ಲ. ಮತ್ತು ಒಂದು ಅಜ್ಞಾನದಿಂದ ಆಗಲ್ಪಟ್ಟಂತ ಈ ಕಾರಣ ದೇಹ ನಾನು ಅಲ್ಲ ಅಂತ ಇದರ ಮೇಲೆ ವ್ಯಾಮೋಹ ಮಮಕಾರ ಇದರಿಂದ ಏನಾಗ್ತದಂತಂದ್ರೆ ಜೀವನಿಗೆ ಬಂಧ ಆಗ್ತದಂತ ಇಲ್ಲಿ ಹೇಳ್ಕೊಂಡು ಬಂದ್ರೆ, ಅದಕ್ಕೆ ಭವಮಾಲೆಗದೆ ನೆಂಬುವುದೇ ಪುಸಿ ನೋಡಲೆ ಜೀವನೆ ಅಂತ. ನೋಡಪ್ಪ, ಈ ಭವಮಾಲೆ ಎದರಿಂದ ಹುಟ್ಟ ಅಂತಂದ್ರೆ 84 ಲಕ್ಷ ಜೀವರಾಶಿಗಳೆಲ್ಲ ನಾವು ಯಾಕೆ ಪುನಃ ಅಂತಂದ್ರೆ ತಾಯಿ ಗರ್ಭದಲ್ಲೇ ಹುಟ್ಟುತ್ತಾ ಬರುತ್ತೆ ಅಂತಂದ್ರೆ ನಾವು ಅತಿಯಾಗಿ ಮಮಕಾರದಿಂದ ಮಾಡುವುದರಿಂದ ಈ ಜನ್ಮ ಬರುತ್ತದೆ ಅಂತ. ಈ ಜನ್ಮವನ್ನು ನಿವೃತ್ತ ಮಾಡಿಸಲುವಾಗಿ ಒಂದು ಕಡೆ ಅಲ್ಲಮ ಪ್ರಭುಗಳು ಕೂಡ ಹೇಳ್ಕೊಂಡು ಬಂದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮನಿ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದೆ ವಿಧಿ, ನಿನ್ನಡಿ ಎಂಬುದು ಜ್ಞಾನ ರತ್ನ, ಅಂತಪ್ಪ ದಿವ್ಯ ರತ್ನವ ನೀನಲಂಕರಿಸಿದ ಕೊಡದೆ ನಿನ್ನಂತ ಸಿರಿವಂತರೆಲ್ಲ ಕಾಣ ಗುಹೇಶ್ವರ ನಾಥ ಅಂತ. ಅಲ್ಲಿ ಅಲ್ಲಮ ಪ್ರಭುಗಳು ಕೂಡ ಈ ಭೂಮಿ ಅಂತಂದ್ರೆ ಈ ಜಗತ್ತು ಉತ್ಪತ್ತಿ ಆಗಲಿಕ್ಕೆ ಮೊದಲ ಪೂರ್ವದಲ್ಲಿ ಈ ಪಂಚಭೂತಗಳಿಂದ ಅಲ್ಪಟ್ಟ ಏಕೋಹಂ ಬಹುಶಾಂ ಪ್ರಜಾಯೇತಿ ಅಂತ ಶ್ರುತಿ ಕೂಡ ಹೇಳ್ತದೆ. ಅಂದ್ರೆ ಮೊದಲು ಒಬ್ಬ ಪರಮಾತ್ಮಗೆ ಈಶ್ವರ ನಿರಾಕಾರ ಸ್ವರೂಪವಾಗಲ್ಪಟ್ಟಂತ ಒಬ್ಬ ಪರಮಾತ್ಮ ಇದ್ದಾಗ ನಾನು ಒಬ್ಬನೇ ಇದ್ದೀನಿ, ಬಾಳ ಮಂದಿ ಆಗಲಿ ಅಂತ ಈಶ್ವರ ಇಚ್ಛೆ ಮಾಡುವುದರಿಂದ ಈ ಜಗತ್ತು ಉತ್ಪತ್ತಿ ಆಯಿತು. ಈ ಜಗತ್ತು ಉತ್ಪತ್ತಿ ಆದ್ರಿಂದ ಪಂಚಭೂತಗಳ ಆಕಾಶ, ವಾಯು, ತೇಜ, ಜಲ, ಪೃಥ್ವಿ ಅಂತ ಇದರಿಂದ ಏನಾಗ್ತದೆ, ಈ ಸ್ಥೂಲ
ತನ್ಮಾತ್ರೆಗಳಿಂದ ಈ ಸ್ಥೂಲ ಪ್ರಪಂಚವು ಆಗ್ತದೆ. ಈ ಪ್ರಪಂಚವನ್ನು ನಾ ಸಾಧ್ಯವಾದಷ್ಟು ಇದರ ಮೇಲೆ ಮೋಹವನ್ನು ಮಮಕಾರವನ್ನು ಬಿಟ್ಟಿದ್ದರಿಂದ ಈ ಅನಾತ್ಮ ವರ್ಗಗಳನ್ನು ನಾವು ಇದಕ್ಕಿಂತ ಭಿನ್ನವಾಗಲ್ಪಟ್ಟಂತ ಸಾಕ್ಷಿ ಸ್ವರೂಪವಾಗಲ್ಪಟ್ಟಂತ ಒಂದು ಪ್ರತ್ಯೇಗಾತ್ಮ ನಾನಿದ್ದೀನಿ ಅಂತ ಈ ರೀತಿಯಾಗಿ ವಿಚಾರ ಮಾಡುವುದರಿಂದ ಏನಾಗ್ತದ, ಅಜ್ಞಾನ ನಿವೃತ್ತಿಯ ಅಜ್ಞಾನದಿಂದ ಏನಾಗ್ತದೆ ಅಂದ್ರೆ ಜ್ಞಾನ ಪ್ರಾಪ್ತಿ ಆಗ್ತದೆ, ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಗ್ತದಂತ ಇಲ್ಲಿ ಅನೇಕ ಶರಣರು ಕೂಡ ಹೇಳ್ಕೊಂಡು ಬಂದ್ರು. ಅದಕ್ಕೆ ಒಂದ್ಸಲ ಏನಾಯ್ತು ಅಂತಂದ್ರೆ, ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗುವಾಗ ಅಲ್ಲಿ ಒಬ್ಬ ಸುಂದರವಾಗಲ್ಪಟ್ಟಂತ ಹೆಣ್ಮಗಳು ರೈಲು ಹತ್ತುವಾಗ, ಅಲ್ಲಿ ರೈಲು ಬಿಡುವಾಗ ಸಮಯದಲ್ಲಿ ಅಲ್ಲಿ ಹತ್ತಿದಲು ರೈಲು ಒಂದು ಪೆಟ್ಟಿಗೆಯನ್ನು ತಗೊಂಡು ಹತ್ತಿದಾಗ ಅಲ್ಲಿ 4 ಯುವಕರ ಮಂದಿ ಏನ್ ಮಾಡಿದ್ರು, ಎಷ್ಟು ಸುಂದರವಾಗಲ್ಪಟ್ಟಂತ ಸ್ತ್ರೀ ಅದಲ್ಲ ಅಂತ ತಿಳ್ಕೊಂಡು ಆಕಿ ಪೆಟ್ಟಿ ಇಟ್ಟು ತನ್ನ ಸೀಟದಲ್ಲಿ ಇಟ್ಟು ಹೋಗಿರ್ತಲ್ಲ. ಆಮೇಲೆ ಆಕಿ ಟ್ರೈನ್ ಇಳಿದ ಕೂಡಲೇ ಬಂದೇ ಇಲ್ಲ. 1 ಗಂಟೆ ಆಯ್ತು, 1 ಬೆಲೆ ಆಯ್ತು, ಮತ್ತು 2 ಬೆಲೆ ಆಯ್ತು, 3 ಬೆಲೆ ಆದ್ರೂ ಕೂಡ ಇನ್ನ ಟ್ರೈನ್ ಹತ್ತಲಿಲ್ಲ. ಯಾಕಂತಂದ್ರೆ ಅದರಲ್ಲಿ ಆ ಪೆಟ್ಟದಲ್ಲಿ ಏನು ಇಲ್ಲ. ಇವ್ರು ಏನ್ ಅನಿಸ್ತದೆ, ಈ 4 ಮಂದಿ ಯುವಕರೇ ಹೀಗೆ ಸುಂದರವಾಗಲ್ಪಟ್ಟ ಹೆಣ್ಮಗಳು ಈಗ ಒಂದು ಸೀಟದಲ್ಲಿ ಪೆಟ್ಟಿ ಇಟ್ಟು ಹೋಗಲ್ಲ, ಆದ್ರೂ ರೈಲು ಹತ್ತಿಲ್ಲ ಅಂತ ಅವರು ವಿಚಾರ ಮಾಡಿದ್ರು. ಆವಾಗ ಅಲ್ಲಿ ಟಿಕೆಟ್ ಚೆಕಿಂಗ್ ಸಲುವಾಗಿ ಒಬ್ಬ ಪೊಲೀಸ್ ಬಂದಾಗ ಅಲ್ಲಿ ಈ ಯುವಕರು ನೋಡಿ ವಿಚಾರ ಮಾಡ್ತಾರೆ, ಈ ಪೆಟ್ಟಿಗೆ ಯಾರದು, ಈ ಸೀಟದಲ್ಲಿ ಇರ್ತಕ್ಕಂಥ ಈ ಪೆಟ್ಟಿಗೆ ಯಾರದು ಅಂತಂದಾಗ ಇದು ನಂದು ಅಂತ ಆ 4 ಮಂದಿ ಜಗಳ ಹತ್ತಿಸಿದ್ರು. ಜಗಳ ಮಾಡಿ ನಂದು ಆಯ್ತಪ್ಪ ನಿಂದ ಆದ್ಮೇಲೆ ಇದರಲ್ಲಿ ಏನೇನು ಸಾಮಾನು ಅದಾವು ಅಂತಂದಾಗ ಅವಾಗ ಒಬ್ರು ನನ್ನ ಬಟ್ಟೆಗಳದವು, ನಮ್ಮ ವಸ್ತ್ರಗಳದವು, ನಮ್ಮ ಸಾಮಾನುಗಳದವು, ಬೆಳ್ಳಿದವು, ಬಂಗಾರ ಮೊದಲಾರ್ತಕ್ಕ ಅನೇಕ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದ್ರು. ಆದ್ರೆ ಆಯ್ತಪ್ಪ ನೀವು ಅದನ್ನು ಚಾವಿ ತೆಗೆದು ಆ ಪೆಟ್ಟಿ ತೆಗೆದಾಗ ಅಲ್ಲಿ ಒಬ್ಬ ಕೂಸು ಸತ್ತಿದ್ದನ್ನು ನೋಡಿ ಇದು ನಂದಲ್ಲ ಅಂತ ಹೆಂಗ ಅದರಲ್ಲಿ ಇರ್ತಕ್ಕಂತ ಬೆಲೆ ಬಾಳತಕ್ಕಂತ ವಸ್ತುಗಳನ್ನ ಅಂತಂದ್ರೆ ಅದರ ಮೇಲೆ ನಾನು ನನ್ನದು ಅಂತ ಹೆಂಗ ಮೋಹ ಮಮಕಾರವನ್ನು ನಾವು ಮಾಡ್ತೀವಲ್ಲ, ಅದರಂತ ಅದು ಆ ಪೆಟ್ಟಿಗೆದಲ್ಲಿ ನಿಜವಾಗಲ್ಪಟ್ಟಂತ ಸಾಮಾನ್ಯ ಇರ್ತದೆ. ನಂದು ಅಲ್ಲ ಮತ್ತು ನಂದು ಅಲ್ಲ ಮತ್ತು ನನ್ನುವುದು ಅಲ್ಲ ಅಂತ ಈ ಪ್ರಕಾರವಾಗಿ ಆ ಯುವಕರು ಹೆಂಗ ತ್ಯಾಗ ಮಾಡಲಿಕ್ಕೆ ಬರ್ತದಲ್ಲ, ಅದರಂತೆ ಈ ಪ್ರಪಂಚದಲ್ಲಿ ನಾವು ಈ ಮನುಷ್ಯ ಜನ್ಮ ತೊಟ್ಟಿದ ಮೇಲೆ ಈ ಲೌಕಿಕ ಪದಾರ್ಥಗಳಲ್ಲಿ ಹೆಂಡತಿ, ಮಕ್ಕಳು, ಮನೆ, ಹೊಳ ಮೊದಲಾಗ್ತಕ್ಕಂಥ ಭೋಗ ವಸ್ತುಗಳಲ್ಲಿ ಇದರಲ್ಲಿ ಮಮಕಾರ ಮಾಡುವುದು ಇದು ಒಳ್ಳೆಯದಲ್ಲ ಅಂತ ಇಲ್ಲಿ ಶ್ರೀ ಮನುಜುಗನ ಅಭಿಪ್ರಾಯದ. ಇದನ್ನು ಅನೇಕ ಪೂಜ್ಯರು ಕೆಲವರ ನನ್ನ ವಾಕುಪುಷ್ಪಗಳ ಶ್ರೀ ಚರಣಾರವಿಂದ ಪುನಃ ಸಾವುದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಯಹ ಸಂಸಾರೇ ಕಲು ದುಸ್ತಾರೆ ಕೃಪಯಾ ಪಾರೆ ಪಾಹೆ ಮುರಾರೆ ಭಜ ಗೋವಿಂದಂ ಅಂತ ಜಗದ್ಗುರು ಶಂಕರಾಚಾರ್ಯರು ಹೇಳಿದಂಗ ನಮ್ಗ ಪುನಃ ಮರಣ, ಪುನಃ ಹುಟ್ಟುದು, ಪುನಃ ಸಾಯುದು ನಮ್ಗೆ ಯಾಕೆ ಬರುತ್ತದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಯಾಕೆ ಬರ್ತದೆ ಅಂತ ಕೇಳಿದ್ರೆ ಮಮಕಾರದಿಂದ. ಇದಕ್ಕಿಂತ ಹೆಚ್ಚಿನ ಬಂದ್ ಐತೇನೋ ಅಂತೇಳಿ ಇಲ್ಲ ಅನ್ನುವಂತ ಮಾತು. ಮಮಕಾರ ಅಂದ್ರೆ ಹೇಳಿಕೊಂಡು ಬಂದ್ರು ಈ ವಿಷಯಾದಿಗಳಿರ್ತಕ್ಕಂಥ ಮೋಹ ಅಥವಾ ದೇಹವೇ ಮೊದಲುಗೊಂಡು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸತಿಪುತ್ರ ಧನ ಕನಕಾದಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲದರಲ್ಲಿ ಇರ್ತಕ್ಕಂಥ ಒಂದು ಮಮಕಾರ ಅಂದ್ರೆ ಪ್ರೀತಿ ಅಥವಾ ಮೋಹ ಈ ರೀತಿಯಾಗಿ ಇಟ್ಟಿರ್ತಕ್ಕಂಥ ಒಂದು ಇತ್ತು ಮನಸ್ಸಿನಾಗಿತ್ತಂತ ಕೇಳಿದ್ರೆ ಅವನಿಗೆ ಮೋಕ್ಷ ಅನ್ನುವಂಥದ್ದು ಆಗೋದಿಲ್ಲ ಅನ್ನುವಂಥ ಮಾತು. ಅಂದ್ರೆ ಜನನದಿಂದ ಮರಣದಿಂದ ಮುಕ್ತನಾಗಲಿಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ವಾಸನೆ ಇರ್ತಾವು. ಅಂದ್ರೆ ಮರಣ ಸಮಯದಲ್ಲಿ ಯಾವುದು ಇರಬಾರದಂತೆ. ಭಗವದ್ಗೀತೆಗೆ ಇಲ್ಲಿ ಕೂಡ ಹೇಳ್ಕೊಂಬಂದಿದಾರಲ್ಲ, ಎಂ ವಾಪಿ ಸ್ಮರಣ ಭಾವಂ ತ್ಯಜಂತಂತೆ ಕಲೇವರಂ ಅಂತ. ಅಂದ್ರೆ ಎಲ್ಲ ಜೀವನದಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಕೇಳಿದ್ರ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಯಾವ್ದೋ ಒಂದು ಎಲ್ಲರಲ್ಲಿ ಪ್ರೀತಿ ಇದ್ದೇ ಇರ್ತಾನ ಮನುಷ್ಯ. ಆದ್ರೆ ಅವನ್ ಹೆಂಗಿರ್ಬೇಕು ಅಂತ ಎಲ್ಲ ಬಿಟ್ಟು ಹೋಗುವಂತಾವು. ಇವೆಲ್ಲ ಜಡವಾಗಿರ್ತಕ್ಕಂಥ ವಸ್ತುಗಳು. ಇವೆಲ್ಲ ಅಂತ ಕೇಳಿದ್ರೆ ನಡ್ಕ ಬಂದಾವ ಹೋಗ್ಬಿಡ್ತಾವ. ನಾನು ಆತ್ಮ ಸ್ವರೂಪ ಇದ್ದೇನೆ, ನನ್ನ ಆತ್ಮ ಸ್ವರೂಪದಲ್ಲಿ ಯಾವ ಇವಿಲ್ಲ, ನನ್ನ ಆತ್ಮಾನದಲ್ಲೇ ನಾನೇ ಕಾಲವನ್ನು ಕಳೆದು ಅದೇ ಸತ್ಯವಾಗಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ಸ್ವರೂಪ ಅಂತ ಹೇಳ್ಕೊಂಡು ಯಾವಾಗ ದಿವ್ಯ ಜ್ಞಾನನ ಸದ್ಗುರುನಾಥರ ಮುಖೇನ ತಿಳ್ಕೊಂಡು ಆ ಜ್ಞಾನ ಪಡ್ಕೊತಾನಲ್ಲ, ಅಂತ ಒಬ್ಬ ಜ್ಞಾನಿಗೆ ಅಥವಾ ಅಂತ ಒಬ್ಬ ಸಾಧಕನಿಗೆ ಮಾತ್ರ ಈ ಮಮಕಾರ ಅನ್ನತಕ್ಕಂಥದ್ದು ಬೆನ್ನು ಬಿಡ್ತದ. ಇಲ್ಲದೇ ಇದ್ರೆ ಏನ್ ಮಾಡ್ತದ ಅಂತ ಕೇಳಿದ್ರೆ ಸದಾ ಕಾಲದಲ್ಲಿ
ಇದೆಲ್ಲ ಇದು ಹೊಲ ಯಾರ್ದು, ನಂದು, ಮನೆ ಯಾರ್ದು, ನಿಂದು, ಎಲ್ಲ ನಂದು 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 ಗಟ್ಟಿಯಾಗಿ ಬಿಟ್ಟಿರ್ತದ. ನಂದು ಅಂತ ಹುಟ್ಟಿದಾರ ಬಿಡ್ಕೊಂಡು ಕೊನೆ ತನಕ ನಾವು ನಂದು ಅಂತಂದಾಗ ಏಕದಮ್ ಬಿಡ ಅಂತಂದ್ರೆ ಆಗೋದಿಲ್ಲ. ಅದು ಎಲ್ಲಿ ಹೋದ್ರಿ ಬಿಡ್ತದಪ್ಪ ಅಂತ ಕೇಳಿದ್ರೆ ಅವೆಲ್ಲ ಹಿಡ್ದಂಗಾಗ್ಯಾವ. ಸದ್ಗುರುನಾಥ ಏನ್ ಮಾಡ್ತಾನ ಅಂತ ಬಿಡಿಸ್ತಾನ. ಇದೆಲ್ಲ ನಿಮ್ದಲ್ಲಪ್ಪ, ನೀ ಸಚ್ಚಿದಾನಂದ ಸ್ವರೂಪನಿದೆ ಅಂತ ತಿಳ್ಕೊಂಡು ಈ ವಿಷಯದಲ್ಲಿರ್ತಕ್ಕಂಥ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಈ ವಾಸನೆ ಏನೈತಲ್ಲ, ನಂದಂತಕ್ಕಂಥ ವಾಸನೆಯನ್ನ ಸಂಪೂರ್ಣವಾಗಿ ಜ್ಞಾನ ದೃಷ್ಟಿಯಿಂದ ಜ್ಞಾನದ್ವಾರ ನಮ್ಗೆಲ್ಲವನ್ನ ಮಿಥ್ಯ ಮಾಡಿ ತೋರಿಸ್ತಾನೆ. ಜಗತ್ತೆಲ್ಲ ಹೆಂಗದಪ್ಪ ಅಂತೀರಿ ಮಿಥ್ಯವಾಗಿರ್ತಕ್ಕಂಥದ್ದದ, ಇದ್ಯಾವುದೂ ಸತ್ಯ ಅಲ್ಲ. ಸ್ವಸ್ವರೂಪ ಜ್ಞಾನ ಮಾಡಿಕೊಂಡ ಏನೇ ನಿತ್ಯವಾಗಿರ್ತಕ್ಕಂಥ ಪರಮಾರ್ಥ ಸ್ವರೂಪದಿ, ಪರಮಾತ್ಮ ಬ್ರಹ್ಮ ಸ್ವರೂಪದಿಪ್ಪ ಅಂತ ತಿಳ್ಕೊಂಡು ಅಂತ ದಿವ್ಯ ಜ್ಞಾನ ಮಾಡಿಕೊಳ್ತಕ್ಕಂಥ ಸದ್ಗುರುನಾಥರ ಕಡೆನ ಬರಬೇಕಾಗ್ತದ. ಅದಕ್ಕಾಗಿ ಒಂದೇ ಒಂದು ಏಕಸ್ಥಿತ ಒಂದು ವಸ್ತು ಒಂದು ವಾಸನ ಮನುಷ್ಯನ ಇದ್ರು ಕೂಡ ಅವನಿಗೆ ಮೋಕ್ಷ ಆಗಂಗಿಲ್ಲ. ಎಂತ ಸಿದ್ಧಿ ಪುರುಷ ಕೂಡ ಅದ್ ಹೆಂಗಾದ್ರೆ ಒಂದು ಮಾತು ಹೇಳ್ಬಿಡ್ತೇನೆ. ಏನಂತ ಕೇಳಿದ್ರೆ, ಜಡಭರತ ಅಂತಕ್ಕಂಥ ಒಬ್ಬ ಮಹಾಜ್ಞಾನಿ ಇದ್ದಂತೆ. ಮಹಾಜ್ಞಾನಿ ಇದ್ರು, ದಿವ್ಯ ಜ್ಞಾನಿ ಇದ್ರು ಕೂಡ ಮೋಕ್ಷದ ಸ್ಥಾನವನ್ನು ಮುಟ್ಟಿದ್ರು ಕೂಡ ಒಂದು ಸಾರಿ ನದಿಗೆ ಸ್ನಾನಕ್ಕೆ ಹೋಗಿದ್ನಂತೆ. ನದಿಗೆ ಸ್ನಾನಕ್ಕೆ ಹೋದಾಗ ಏನಾಯ್ತು ಅಂತ ಕೇಳಿದ್ರೆ, ಅಲ್ಲಿ ಒಂದು ತುಂಬಾ ಗರ್ಭಿಣಿಯಾಗಿರ್ತಕ್ಕಂಥ ಚಿಗುರೆ, ಆ ಚಿಗುರೆ ಏನ್ ಮಾಡಿದ್ರು, ಹುಲಿ ಒಂದು ಗರ್ಜನೆ ಮಾಡಿದಾಗ ಅದು ಗರ್ಭಪಾತವನ್ನು ಮಾಡಿ ಮುಂದೆ ಹೋಗ್ಬಿಡ್ತಂತೆ. ಅವಾಗ ಮಹಾತ್ಮರಲ್ಲಿ ಸ್ನಾನ ಮಾಡ್ತಿದ್ರಂತೆ. ಆ ಮರಿಯನ್ನು ನೋಡಿ ಬಹಳ ಸುಂದರವಾಗಿರ್ತಕ್ಕಂಥ ಚಿಗುರಿ ಮರಿ ಅದ, ಇದನ್ನ ತಗೊಂಡ್ ಹೋಗ್ಬೇಕು ಆಶ್ರಮಕ್ಕಂತ ಅದನ್ನ ತಗೊಂಡ್ ಬಂದು ಅದಕ್ಕೆ ಅರಳಿಲಿ ಅದಕ್ಕೆ ಹಾಲು ಹಾಕಿ ಜೋಪಾನ ಮಾಡಿದ್ರಂತೆ. ಜೋಪಾನ ಮಾಡಿದ್ರೆ ಎಲ್ಲಿ ಹೋದ್ರು ಸಹಿತವಾಗಿ ಅದಕ್ಕೆ ಏನ್ ಮಾಡ್ತಿದ್ರು ಅವ್ರು ಅಂತ ಕೇಳಿದ್ರೆ, ಅದಕ್ಕೆ ಬಹಳ ಪ್ರೀತಿಯಿಂದ ಅದನ್ನ ಸಾಕ್ತಿದ್ರು. ಬಹಳ ಪ್ರೀತಿಯಿಂದ ಸಾಕೋದ್ರಿಂದ ಹೋದ್ರು, ಒಳಗ್ ಹೋದ್ರು, ಹೊರಗೆ ಬಂದ್ರು, ಪೂಜೆ ಕೂತ್ರು, ಎಲ್ಲಿ ಹೋದ್ರು ಅದ್ರ ಕಡೆ ಲಕ್ಷ್ಯ ಇರ್ತಿತ್ತಂತೆ ಅವ್ರದ್ದು. ಆ ಸಮಯದಲ್ಲಿ ಒಂದೊಂದು ಸಮಯದೊಳಗೆ ಅವ್ರಿಗೆ ಮರಣ ಸಮೀಪ ಬಂತು. ಅಂತ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಆ ಚಿಗುರಿದ ನೆನಪಂತಂದ ಅವ್ರಿಗೆ. ಆ ಸಂದರ್ಭದಲ್ಲಿ ಪರಮಾತ್ಮನ ದೇವರ ಧ್ಯಾನ ಬರ್ಲಿಲ್ಲ ಅವ್ರಿಗೆ, ಆಮೇಲೆ ಗುರುವಿನ ಜ್ಞಾನ ಬರ್ಲಿಲ್ಲ. ನಾ ಆತ್ಮ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಅನ್ನತಕ್ಕಂಥದ್ದು ಅವ್ರಿಗೆ ಹೋಗ್ಬಿಡ್ತು. ನಾ ಇಂಥ ಜ್ಞಾನಿ ಸಿದ್ಧಿ ಪುರುಷ ಅಂತಕ್ಕಂಥದ್ದು ಹೋಯ್ತು. ಆ ಪರಬ್ರಹ್ಮ ಸ್ವರೂಪ ಅಂದ್ರೆ ಜ್ಞಾನ ಗಟ್ಟಿ ಆದದ್ದು ಹೋಗ್ಬಿಡ್ತು. ಏನ್ ಮನುಷ್ಯನ್ಯಾಗ ಬಂತು ಅವ್ರ ಮನುಷ್ಯನ್ಯಾಗ ಹತ್ತಿರಿ ಅಂತ ಕೇಳಿದ್ರ, ಆ ಚಿಗುರಿ ಮ್ಯಾಗ ಮನಸ್ಸು ಹೋಯ್ತಂತ. ನಾನಂತೂ ಹೋಗ್ಬಿಟ್ನೆ, ಅದಕ್ಕೆಲ್ಲ ಜೋಪಾನ ಮಾಡ್ತಿದ್ದೆ, ಅದಕ್ಕೆಲ್ಲ ತಿನಿಸಿ ಉಣಿಸಿ ಎಲ್ಲಾ ಮಾಡ್ತಿದ್ದೆ. ಈ ನಾನ ಹೋಗ್ಬಿಡ್ತೇನಲ್ಲ, ಹೋದಾಗಿದ್ದ ಅದನ್ನ ಯಾರು ನೋಡ್ಕೊಳ್ಳೋರು ಅಂತ ಅಂದ್ಕೂಲೆ ಪ್ರಾಣ ಹೋಗ್ಬಿಡ್ತಂತೆ. ಆ ಹೊತ್ತಿಗೆ ಮನುಷ್ಯನಾಗ ಏನ್ ಬಂದಿತ್ತು, ಅವ್ರು ಚಿಗುರಿದ್ ಬಂದಿತ್ತು ಮನುಷ್ಯನಾಗ. ಆದ್ರ ಪರಮಾತ್ಮನ ಧ್ಯಾನ ಬರ್ಲಿಲ್ಲ. ಮತ್ ಪುನಃ ಅವ್ರ ಏನ ಚಿಗುರಿ ಹೊಟ್ಟೆಯೊಳಗ ಜನ್ಮ ತಗೊಂಡ್ ಬಂದ್ರು ಅಂತ ತಿಳ್ಕೊಂಡು ಅವ್ರ ದೊಡ್ಡ ಕಥೆ ಇರ್ಲಿ. ಅದ್ರ ಹೇಳೋ ತಾತ್ಪರ್ಯ ನಮಗೆ ಇಲ್ಲಿ ಅಂತ ಕೇಳಿದ್ರೆ, ಮಮಕಾರ ಅಂತಕ್ಕಂಥದ್ದು ಇಲ್ಲಿ ಯಾವ್ದ್ರದ ಮೇಲೆ ಇರ್ಲಿ ಇವತ್ತಿನ ದಿವಸ. ಈ ವಿಷಯದಲ್ಲಿ ಆಯ್ತು, ಈ ದೇಹದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ಆಯ್ತು, ಯಾವುದರಲ್ಲಿ ಕೂಡ ನಾವು ಈ ಎಲ್ಲವನ್ನು ಇಟ್ಕೊಂಡಿವಿ ಅಂತ ಎಲ್ಲ ಪರಮಾತ್ಮಂದು. ಈಶಾವಾಸಿ ಉಪನಿಷತ್ತಿನಲ್ಲಿ ಹೇಳ್ತಾರಲ್ಲ, ಈಶಾವಾಸಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಃ ಮಾಗ್ರದ ಕಸ್ಯ ಶುದ್ಧನಂ ಅಂತ ತಿಳ್ಕೊಂಡು ಹೇಳಿದಂಗ ಇದೆಲ್ಲ ಜಗತ್ ಯಾರದಂತ ಪರಮಾತ್ಮ ನಿಂದದಪ್ಪ, ನಿನ್ನಿಂದ ಇದೆಲ್ಲ ರಚನೆ ಆಗೈತೆ ಅಂದಾಗ ನಿಂದ ನಂದೇನು ಇಲ್ಲ ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ಬೇಕು ಅಂತ ಪರಮಾತ್ಮನ ನಿನ್ನ ನಿಜವದಂತೀವಿ ಬೇರೆನ್ನದಲ್ಲಿ ಮನುಜ ಅಂತ ತಿಳ್ಕೊಂಡು ಹೇಳಿದಂಗ ನಮ್ಮ ಸ್ವರೂಪ ಜ್ಞಾನ ಮಾಡಿಕೊಂಡು ಅದನ್ನೇ ಧ್ಯಾನ ಮಾಡಿಕೊಂಡು ನಾವು ಜನ್ಮದಲ್ಲಿ ಇದ್ದೀವಿ ಅಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡದ್ದಾದ್ರೆ ಅದೇ ಕೊನೆಯಲ್ಲಿ ಬರ್ತದೆ, ನಾವು ಮುಕ್ತರಾಗ್ತೇವಿ. ಮಮಕಾರದಿಂದ ಮಿಕ್ಕಿನ ಬಂಧ ಅಂದ್ರೆ ಯಾವ್ದಾದ್ರು ವಸ್ತುವಿನ ಮಮಕಾರ ಇಟ್ಟದ್ದಾದ್ರೆ ಮತ್ ಜನನಕ್ಕೂ ಮರಣಕ್ಕೂ ಕಾರಣೀಕರ್ತರ ಆಗ್ತದ ಅನ್ನುವಂತ ಮಾತು. ಅದನ್ನೇ ನಿಜಗುಣ ಶಿವಗಳು ಮಿಕ್ಕಿನ ಬಂಧ ಅಂತಕ್ಕಂಥದ್ದು ಹೇಳ್ಕೊಂಬಂದಾರ. ಅದನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಸದ್ಗುರುನಾಥ ಸನ್ನಿಧಾನಕ್ಕೇ ಹೋಗಿ ಅವರ ಜ್ಞಾನ ದ್ವಾರ ಅವರ ಕೃಪೆಯನ್ನ ಪಡ್ಕೊಂಡು ಧನ್ಯರಾಗೋ ಸದ್ಬುದ್ಧಿ ಸದ್ಗುರುದೇವ ನಮಗೂ ನಿಮಗೂ ಸದಾ ಕೊಟ್ಟು ಕರುಣಿಸಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ಕೆಲವು ಮಾತು ಗುರುಚರಣ ಕಲಿಸರು. ಅದರಂತೆ ನಡೆದು ತೋರಿಸಿದ ಮಹಾನುಭಾವರು ಶ್ರೀಮನ್ ನಿಜಗುಣ ಶಿವಯೋಗಿಗಳು. 45,000ಕ್ಕೂ ಹೆಚ್ಚು ಗ್ರಂಥಗಳನ್ನ ಮುಖೋದ್ಗತ ಮಾಡಿಕೊಂಡಿರ್ತಕ್ಕಂಥ ಘನ ವಿದ್ವಾಂಸರು ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಅವರು ರಚಿಸಿರ್ತಕ್ಕಂಥ ಷಟ್ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ, ತಮ್ಮ ಸ್ವಂತ ಅನುಭವದಿಂದ ರಚಿಸಿರ್ತಕ್ಕಂಥ ಗ್ರಂಥ ಕೈವಲ್ಯ ಪದ್ಧತಿ. ಈ ಕೈವಲ್ಯ ಪದ್ಧತಿಯಲ್ಲಿ ಬರ್ತಕ್ಕಂಥ 3ನೇ ಸ್ಥಳವಾಗಿರ್ತಕ್ಕಂಥ ನೀತಿ ಕ್ರಿಯಾಚರ ಸ್ಥಳದ 1ನೇ ಪದ್ಯದ ಒಂದು ಚರಣವನ್ನ ಇವತ್ತು ಚಿಂತನಕ್ಕಾಗಿ ಆಯ್ದುಕೊಂಡಿದ್ದಾರೆ. ಈ ಮೊದಲನೇ ನುಡಿಯಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು 22 ಪ್ರಶ್ನೆಗಳನ್ನ ಮಾಡಿದ್ದಾರೆ.
ವಿಮಲ ಮಾನಸದಿಂದ ಶುಭ ತೀರ್ಥಮುಂಟೆ, ಕರುಣದಿಂದ ಅತಿಶಯದ ಧರ್ಮಮುಂಟೆ, ನರಜನ್ಮದಿಂದ ಇಹದಳು ಮಿಗಿಲುಂಟೆ, ಪರಬ್ರಹ್ಮದ ಅರಿವಿನಿಂದ ಉರೆಜಾನು ಉಂಟೆ, ಉಂಟೆ 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 ಅಂತ 22 ಪ್ರಶ್ನೆಗಳನ್ನ ಮಾಡಿ ಅವರೇ ಉತ್ತರವನ್ನ ಹೇಳ್ತಾ ಇದಾರೆ. ಈ 22 ಪ್ರಶ್ನೆಗಳಿಗೆ ಉತ್ತರ ಏನಪ್ಪಾ ಅಂದ್ರ ಇಲ್ಲ 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 ಅಂತ ಅರ್ಥ. ಇವತ್ತು ಚಿಂತನೆ ಮಾಡ್ತಕ್ಕಂಥ ವಿಷಯ ಮಮಕಾರದಿಂದ ಮಿಕ್ಕಿನ ಬಂಧಮುಂಟೆ. ಅಂದ್ರ ಮೋಹ ಅಂದ್ರು ಒಂದೇ, ಮಮಕಾರ ಅಂದ್ರು ಒಂದೇ. ಮೋಹಕ್ಕಿಂತ ಹೆಚ್ಚಿನ, ಮಿಕ್ಕಿನ ಅಂದ್ರೆ ಹೆಚ್ಚಿನ, ಮೋಹಕ್ಕಿಂತ ಹೆಚ್ಚಿನ ಬಂಧ ಅಂದ್ರ ದುಃಖ ಯಾವುದಾದರೂ ಇರುವುದೇ ಅಂತ ಪ್ರಶ್ನೆ. ಇದಕ್ಕೆ ಉತ್ತರ ಏನಪ್ಪಾ ಅಂದ್ರ ಇಲ್ಲ ಅಂತ ಅರ್ಥ. ಶ್ರೀಮನ್ ನಿಜ ಪ್ರತಿಯೊಬ್ಬ ಮನುಷ್ಯನು ಮೋಕ್ಷವನ್ನ ಪಡಿಬೇಕಂತ ಇಚ್ಛೆಯನ್ನ ಮಾಡ್ತಾ ಇದ್ದಾನೆ. ಎಲ್ಲರೂ ಮೋಕ್ಷ ಪಡಿಬೇಕು ಅಂತ ಇಚ್ಛೆ ಮಾಡಿದ್ರು ಕೂಡ ಎಲ್ಲರೂ ಮೋಕ್ಷವನ್ನ ಪಡಿಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಏನು ಕಾರಣಪ್ಪ ಅಂದ್ರ ಎಲ್ಲರೂ ಏನ್ ಮಾಡಿದಪ್ಪ ಅಂದ್ರ ಮೋಹ ಎಂಬ ಪಾಶದಿಂದ ನಾವು ಬಂಧಿತರಾಗಿದ್ದೇವೆ, ಅಥವಾ ಮೋಹ ಎಂಬ ಪಾಶದಿಂದ ನಾವು ಕಟ್ಟಲ್ಪಟ್ಟಿದ್ದೇವೆ. ಅದಕ್ಕೆ ನಮಗೆ ಮೋಕ್ಷವನ್ನ ಪಡಲಿಕ್ಕೆ ಸಾಧ್ಯವಿಲ್ಲ. ಮೋಹ ಅಂದ್ರ ಏನು ಅಂದ್ರೆ ನನ್ನದೆಂಬುವ ವಸ್ತುವಿನಲ್ಲಿಯೇ ಇಟ್ಟಿರುವ ಗಾಢವಾದ ಆಸಕ್ತಿಯೇ ಮೋಹ. ಅಂದ್ರ ಈ ಶರೀರ ನಂದು, ಈ ಶರೀರಕ್ಕೆ ಸಂಬಂಧಪಟ್ಟ ಸತಿ ಸುತ ಧನ ಕನಕ ವಸ್ತು ವಾಹನ ಮನೆ ಮಠ ಹೊಲ ಇವೆಲ್ಲವೂ ನನ್ನದು ನನ್ನದು ಅಂತ ನಾವ್ ಏನ್ ಮಾಡಿದ್ದೇವೆ ಅಂದ್ರ ನಾವು ನನ್ನದು ಅಂತ ಮೋಹವನ್ನ ಇಟ್ಕೊಂಡೇವಿ. ಅದಕ್ಕೆ ನಾವ್ ಏನ್ ಮಾಡಿದೇವೆ ಅಂದ್ರ ಈ ಬಂಧನ, ಜನನ ಮರಣ ಎಂಬ ಬಂಧನಕ್ಕೆ ನಾವು ಒಳಗಾಗಿದ್ದೇವೆ. ಈ ಶರೀರ, ಉದಾಹರಣೆಗೆ ಈ ಶರೀರ, ನಾವು ಈ ಶರೀರದ ಮೇಲೆ ಮೋಹವನ್ನ ಇಟ್ಕೊಂಡೇವಿ. ಈ ಶರೀರ ನೊಂದು ನಾನು ಶಾಶ್ವತ ಇರ್ತಕ್ಕಂಥವನು ಅಂತ ತಿಳ್ಕೊಂಡು ಈ ಶರೀರದ ಮೋಹವನ್ನ ಮಾಡ್ತಾ ಇದ್ದೇವೆ. ಶ್ರೀಮನ್ ನಿಜಗುಣ ಶಿವಗಳೇ ಹೇಳ್ಕೊಂಡ ಹಿಂದಿನ ಪದ್ಯದಲ್ಲಿ, ಪಡೆದ ನೀನೊಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡೆ ಮನುಜ ಅಂತ ಹೇಳ್ಕೊಂಬಂದ್ರೆ, ಹೇ ಮನುಷ್ಯನೇ, ಈ ಕೆಟ್ಟು ಹೋಗ್ತಕ್ಕಂಥ ಶರೀರ ಇದು ಒಂದಿಲ್ಲೊಂದು ದಿನ ನಾಶವಾಗ್ತಕ್ಕಂಥ ಶರೀರದ ಮೇಲೆ ನೀ ಮೋಹವನ್ನ ಇಟ್ಕೊಂಡು ಕೂತಪ್ಪ ಅಂದ್ರೆ ನಿನಗೆ ಮೋಕ್ಷ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಅಂತ ಶ್ರೀಮನ್ ನಿಜಗುಣ ಶಿವಗಳೇ ಕೂಡ ಹೇಳ್ಕೊಂಡ್ ಬರ್ತಾರೆ. ಅಷ್ಟೇ ಅಲ್ಲ, ಪರಮಾನುಭೋಧದಲ್ಲಿ ಕೂಡ ಶ್ರೀಮನ್ ನಿಜಗುಣ ಶಿವ ಹೇಳ್ಕೊಂಡ್ ಬರ್ತಾರ, ತನ್ನ ಭಾವ ಅಳಿಯೇ ದುಃಖದ ಕೇಡು. ಯಾಜ್ಞವಲ್ಕರು ಮೈತ್ರಾದೇವಿಯನ್ನ ಕುರಿತು ಹೇಳ್ತಾ ಇದ್ದಾರೆ, ಎಲೈ ಮೈತ್ರ, ಎಲ್ಲಿವರೆಗೆ ಈ ದೇಹದಲ್ಲಿ ನಾನು ಎಂಬ ಮೋಹ ಇರುತ್ತದೆಯೋ ಅಲ್ಲಿವರೆಗೆ ನಿನಗೆ ದುಃಖ ತಪ್ಪಿದ್ದಲ್ಲ, ಅಲ್ಲಿವರೆಗೆ ನಿನಗೆ ಜನ್ಮ ಮರಣ ದುಃಖ ತಪ್ಪಿದ್ದಲ್ಲ ಅಂತ ಹೇಳ್ಕೊಂಡ್ ಬರ್ತಾರೆ. ಅದಕ್ಕ ಈ ಶರೀರದಲ್ಲಿ ಮೋಹ, ಈ ಶರೀರ ಸತ್ಯ ಅಂತ ಮೋಹ ಮಾಡ್ತೀಯೋ, ಅಥವಾ ಈ ಶರೀರ ಶುಚಿಯಾಗಿರ್ತಕ್ಕಂಥದ್ದು, ಈ ಶರೀರ ಅಂತ ತಿಳ್ಕೊಂಡು ಮೋಹ ಮಾಡ್ತೀಯೋ, ಯಾಕೆ ನಾವು ಈ ದೇಹದ ಮೇಲೆ ಮೋಹನ ಮಾಡ್ಕೊಂತೀವಿ ಅಂತ ವಿಚಾರ ಮಾಡ್ತಕ್ಕಂಥದ್ದಾಗಿದೆ. ಈ ಶರೀರ ಪವಿತ್ರವಾಗಿರ್ತಕ್ಕಂಥಲ್ಲ, ಇದು ಶರೀರ ಅಪವಿತ್ರವಾಗಿರ್ತಕ್ಕಂಥ ದೇಹ. ಈ ಶರೀರ ಈಗ ಬಾಹ್ಯ ನೋಟಕ್ಕೆ ಬಹಳ ಸುಂದರವಾಗಿ ಕಂಡ್ರು ಕೂಡ ಇದು ಬಹಳ ಅಸಹ್ಯಕರವಾಗಿರ್ತಕ್ಕಂಥದ್ದು. ಕನ್ನಡದ ವೀರಾಗಿಣಿ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಹೇಳ್ಕೊಂಡ್ ಬರ್ತಾರೆ, ಈ ದೇಹವನ್ನ ಕುರಿತು, ಅಮೇಧ್ಯದ ಹಡಿಕೆ, ಎಲವಿನ ತಡಿಕೆ, ಮೂತ್ರದ ಕುಡಿಕೆ, ಸುಡಲು ಈ ದೇಹವನ್ನು ಒಡನೆಚ್ಚಿ ಕೆಡದಿರು ಚೆಲ್ಲ ಮಲ್ಲಿಕಾರ್ಜುನ ಅರೆ ಮರುಳು ಅಂತ ಹೇಳ್ಕೊಂಡ್ಬರ್ತಾರ. ಅಂದ್ರೆ ಈ ಶರೀರದ ಮೇಲೆ ನೀನು ಈ ಸುಂದರವಾಗಿರ್ತಕ್ಕ, ನೋಡಲಿಕ್ಕೆ ಸುಂದರವಾಗಿ ಕಾಣ್ತದೆ ಅಂತ ತಿಳ್ಕೊಂಡು ಈ ಶರೀರದ ಮೇಲೆ ಮೋಹನ ಮಾಡ್ತೀಯಲ್ಲ, ಈ ಶರೀರದೊಳಗೆ ಏನಿದೆ ಅಂದ್ರೆ ಇದು ಎಲ್ಲವೂ ಮಾಂಸಗಳಿಂದ ಕೂಡಿರ್ತಕ್ಕಂಥ ಶರೀರ, ಮಲ ಮೂತ್ರಗಳಿಂದ ಕೂಡಿರ್ತಕ್ಕಂಥ ಶರೀರ, ಕಣ್ಣಿನಲ್ಲಿ ಪಿಚ್ಚು, ಕಿವಿಯಲ್ಲಿ ಕುಕ್ಕುಣಿ, ಮೂಗಿನಲ್ಲಿ ಶಿಂಬಳ, ಕೈಯಲ್ಲಿ ಬೆವರು, ಹಿಂಗ ಅಪವಿತ್ರವಾಗಿರ್ತಕ್ಕಂಥ ಮಲಮೂತ್ರಾದಿಗಳಿಂದ ಕೂಡಿರ್ತಕ್ಕಂಥ ಈ ಶರೀರ, ಈ ಕೆಟ್ಟು ನಾಕು ಹೊಡೆಯತಕ್ಕಂಥ ಈ ಶರೀರದ ಮೇಲೆ ನೀ ಮೋಹವನ್ನ ಮಾಡ್ತಾ ಇದೆಯಲ್ಲ, ನಿನಗೆ ಯಾವಾಗ ಮೋಕ್ಷ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡ್ ಬರ್ತಾ ಇದಾರೆ. ಪುರಂದರದಾಸರು ಕೂಡ ಒಂದ್ ಕಡೆ ಹೇಳ್ಕೊಂಡ್ ಬರ್ತಾರ, ಸೋರುವ 9 ಬಾಗಿಲುಗಳು ನೀರಿಲ್ಲದಿದ್ದರೆ ನಾರುವ ಈ ದೇಹಕ್ಕೆ ಹಿಗ್ಗುವೆ ಯಾಕೆ, ಕುಗ್ಗುವೆ ಯಾಕೆ ಅಂತ ಹೇಳ್ಕೊಂಬಂದ್ರು ದಾಸರು. ಅಂದ್ರೆ ಇದು ಅಪವಿತ್ರವಾಗಿರ್ತಕ್ಕಂಥ ಶರೀರ, ಅಶಾಶ್ವತವಾಗಿರ್ತಕ್ಕಂಥ ಶರೀರ,
ಈ ಅಶಾಶ್ವತವಾಗಿರ್ತಕ್ಕಂಥ ಅಪವಿತ್ರವಾಗಿರ್ತಕ್ಕಂಥ ಈ ಶರೀರದ ಮೇಲೆ ನೀ ಮೋಹನ ಇಟ್ಕೊಂಡು ಕೂತಪ್ಪ ಅಂದ್ರ ಈ ಶರೀರದ ಮೇಲೆ ಅಷ್ಟೇ ಅಲ್ಲ, ಈ ಶರೀರಕ್ಕೆ ಸಂಬಂಧಪಟ್ಟ ಸತಿ ಇರ್ಬೋದು, ಸುತ ಇರ್ಬೋದು, ಧನ ಕನಕ ವಸ್ತು ವಾಹನ ಯಾವುದು ಕೂಡ ಇದು ಶಾಶ್ವತ ಅಲ್ಲ, ನಶ್ವರವಾಗಿರ್ತಕ್ಕಂಥ ವಸ್ತುಗಳು. ಅದಕ್ಕೆ ಈ ನಶ್ವರವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಕ್ಷಣಿಕವಾಗಿರ್ತಕ್ಕಂಥ ಈ ವಿಷಯಾದಿಗಳಲ್ಲಿ ನೀನು ಮೋಹವನ್ನ ಮಾಡ್ಕೊಂಡು ಕುಂತ್ರೆ ನಿನಗೆ ಮೋಕ್ಷ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವು ಮೋಕ್ಷವನ್ನ ಪಡಿಬೇಕಾದ್ರೆ ನಮಗೆ ಏನ್ ಬೇಕಪ್ಪ ಅಂದ್ರೆ ನಾವು ಮೋಹವನ್ನ ಕಳ್ಕೋಬೇಕು. ಏಕ ಚೂಡಾಮಣಿಯಲ್ಲಿ ಶಂಕರ ಭಗವತ್ಪಾದರು ಕೂಡ ಹೇಳ್ಕೊಂಡ್ ಬರ್ತಾರ, ಮೋಹ ಏವ ಮಹಾ ಮೃತ್ಯು ಮುಮುಕ್ಷು ಅಪರಾಧಿಷು ಮೋಹ ವಿನಿರ್ಜಿತ ಏನ ಸ ಮುಕ್ತಿ ಪದ ಮರ್ಯತೆ. ಶರೀರಕ್ಕೆ ಸಂಬಂಧಪಟ್ಟ ಇತರ ಯಾವುದೇ ವಸ್ತುಗಳಲ್ಲಿಯೂ ಕೂಡ ಮೋಹವನ್ನ ಇಟ್ಕೊಂಡ್ರೆ ಮುಮುಕ್ಷನಾಗಿರ್ತಕ್ಕಂಥವನಿಗೆ ಅದು ಒಂದು ಮಹಾಮೃತ್ಯು ಆಗಿರ್ತಕ್ಕಂಥದ್ದು. ಅದು ಯಾರು ಮೋಹವನ್ನ ಅಥವಾ ಮೋಹವನ್ನ ಯಾರು ಮಮಕಾರವನ್ನ ಜಯಿಸುತ್ತಾರೋ, ಯಾರು ವಿವೇಕಿಗಳಾಗಿ ಈ ಮೋಹ ಮಮಕಾರವನ್ನ ಯಾರು ಜಯಿಸುತ್ತಾರೋ ಅವರು ಮಾತ್ರ ಈ ಮೋಕ್ಷ ಪದವನ್ನ, ಈ ಮೋಕ್ಷವನ್ನ ಪಡಿಲಿಕ್ಕೆ ಹರ್ಹರು ಅಂತ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ಕೊಂಡ್ ಬರ್ತಾರೆ. ಅಷ್ಟೇ ಈ ಮೋಹ ಮಮಕಾರ ಅನ್ನೋದು ಬಹಳ ಒಂದು ಮಾರಕ ಇದ್ದ ಹಾಗ, ಇದು ಮೋಕ್ಷವನ್ನ ಪಡಿಲಿಕ್ಕೆ ಒಂದು ಮಾರಕ ಇದ್ದ ಹಾಗೆ. ಅದಷ್ಟು ಈ ಮೋಹ ಮಮಕಾರವನ್ನ ಕಳೆಯೋದು ಹೇಳುವುದು ಸುಲಭ, ಆದ್ರೆ ಇದನ್ನು ಮಮಕಾರ ಬಿಡುವುದೇ ಬಹಳ ಕಷ್ಟ. ಎಂತವರಿಗೂ ಕೂಡ ಇದು ಮಮಕಾರ ಬಂಧನ ಮಾಡ್ತದೆ. ಒಂದು ಸಲ ನೋಡ್ರಿ, ಜಗದ್ಗುರು ಸಿದ್ಧಾರೂಢರು ಹಿಂದೆ ಸಿದ್ಧಾರೂಢರು ಇದ್ದ ಕಾಲದಲ್ಲಿ ಶ್ರೀಮಠದಲ್ಲಿ ಕೂತ್ಕೊಂಡಿದ್ರಂತೆ. ಅವಾಗ ಅವರ ಚಳಕಾಪುರದಿಂದ ಅವರ ಸಂಬಂಧಿಕರು ಬಂದ್ರಂತೆ ಶ್ರೀಮಠಕ್ಕೆ. ಅವಾಗ ಸಿದ್ಧಾರೂಢರು ಭಕ್ತರು ಹೇಳಿದ್ರಂತ, ಅಪ್ಪ ನಿಮ್ ಕಡೆಯವರು ಬಂದಾರ ಅಂತ ಹೇಳಿದಾಗ ಸಿದ್ಧಾರೂಢರು ಹೇಳಿದ್ರಂತ, ಬಂದ್ರೆ ಅಲ್ಲಿ ನೀರಿದವ, ಕೈಕಾಲ್ ತಕ್ಕೊಂಡು ಮುಖ ತಕ್ಕೊಂಡು ಪ್ರಸಾದ ಮಾಡು ಅನ್ನಂತ ಹೇಳಿದ್ರಂತ ಸಿದ್ಧಾರೂಢರು. ನೋಡ್ರಿ, ನಾವ್ ಏನ್ ಹೇಳ್ತಾ ಇದ್ವಿ, ನಮ್ ಕಡೆಯವ್ರು ಬಂದಾರ ಅಂತ ಕರ್ಕೊಂಬಂದು ಅವ್ರನ್ನ ಯೋಗಕ್ಷೇಮ ನೋಡಿ ದೊಡ್ಡ ಆಸನ ಮೇಲೆ ಕುಳಿಸಿ ಏನೆಲ್ಲ ಮಾಡ್ತಾ ಇದ್ವಿ. ಆದ್ರೆ ಜಗದ್ಗುರು ಸಿದ್ಧಾರೂಢರು ನಿರ್ಮೋಹ ಸ್ಥಿತಿಯನ್ನ ಹೊಂದಿದವರು. ಅವರಿಗೆ ಯಾವುದೇ ಮೋಹ, ನನ್ನವರು ತನ್ನವರು ನಂದು ನನ್ನದು ಅನ್ನೋ ಯಾವ ಮಮಕಾರವೂ ಕೂಡ ಇರಲಿಲ್ಲ. ಅದಕ್ಕೆ ಮೋಹ ಮಮಕಾರವನ್ನ ಕಳ್ಕೋಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ. ಈ ಮೋಹ ಬರುವುದು ಯಾವುದರಿಂದ? ಅಜ್ಞಾನದಿಂದ. ಈ ಅಜ್ಞಾನ ಕಳ್ಕೋಬೇಕಾದ್ರೆ ನಿಮ್ಗೆ ಜ್ಞಾನ ಆಗ್ಬೇಕು. ಜ್ಞಾನ ಬರ್ಬೇಕಾದ್ರೆ ಸದ್ಗುರುನಾಥನ ಚರಣಾರವಿಂದಗಳಿಗೆ ನಾವು ಸೇವಾದಿಗಳನ್ನ ಮಾಡಿದಾಗ ಮಾತ್ರ ಸದ್ಗುರುನಾಥ ಪ್ರಸನ್ನನಾಗಿ ಈ ಜ್ಞಾನಾಮೃತವನ್ನ ನಮಗೆ ಬೋಧ ಮಾಡಿದಾಗ ಅವಾಗ ನಮಗೆ ಜ್ಞಾನ ಆಗ್ಲಿಕ್ಕೆ ಸಾಧ್ಯ. ಆ ಜ್ಞಾನ ಆದಾಗ ನಮಗ ಈ ಮೋಹವನ್ನ ಕಳ್ಕೊಳ್ಳಿಕ್ಕೆ ಸಾಧ್ಯ. ಪುಣ್ಯಾತ್ಮರೇ, ಅಂತ ಮೋಹವನ್ನ ಕಳ್ಕೊಳ್ಳುವ ಸದ್ಬುದ್ಧಿಯನ್ನ ಜಗದ್ಗುರು ಸಿದ್ಧಾರೂಢರು ನಮಗೂ ನಿಮಗೂ ಕೊಟ್ಟು ಕಳಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನನ್ನ 2 ತೊದಲ ನುಡಿಗಳನ್ನ ಗುರುಪಾದಗಳಿಗೆ ಅರ್ಪಣೆ ಮಾಡುತ್ತೇನೆ. ಹರಿ ಓಂ ತತ್ಸತ್. ಇವತ್ತು ವಿಚಾರಕ್ಕೆ ಅಧಿಕರಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ ಮಮಕಾರದಿಂದೆ ಮಿಕ್ಕಿನ ಬಂಧಮುಂಟೆ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನೀತಿ ಕ್ರಿಯಾಚಾರ್ಯ ಸ್ಥಳದ ಮೊದಲನೆಯ ಪದ್ಯದಲ್ಲಿ ಬಂದಿರತಕ್ಕಂಥ ಒಂದು ಚರಣ. ಮನುಷ್ಯನಿಗೆ ಸ್ವಾಭಾವಿಕವಾಗಿ ಏನಂತ ಕೇಳಿದ್ರೆ ದುಃಖ ನಿವೃತ್ತಿ ಆಗಿರಬೇಕು, ಸುಖದ ಪ್ರಾಪ್ತಿ ಆಗಿರಬೇಕು. ಪರಂತು ದುಃಖ ಯಾಕೆ ಬರ್ತೈತಿ ಅಂತ ಕೇಳಿದ್ರೆ ಅದು ನಾವು ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಅಥವಾ ಈ ಶರೀರದ ಮೇಲೆ ಅಭಿಮಾನ ಮಾಡಿದೀವಿ ಅಂತಂದ್ರ ಆ ಅಭಿಮಾನಕ್ಕೆ ಯಾವಾಗ ಧಕ್ಕೆ ಬರ್ತೈತಿ ಆಗ ದುಃಖ ಬರ್ತೈತಿ. ಅದಕ್ಕೆ ಹೇಳಿದ್ರು ಅವರು, ಮಮಕಾರದಿಂದೆ ಮಿಕ್ಕಿನ ಬಂಧ. ಬಂಧ ಅಂದ್ರೆ ಏನ್ರಿ? ದುಃಖ. ಬಂಧ ಅಂದ್ರೆ ಏನ್ರಿ? ದುಃಖ. ಮಮಕಾರ ಅಂದ್ರೆ ಏನು ಅಂತ ಕೇಳಿದ್ರ ನನ್ನದಲ್ಲದ ವಸ್ತುವಿನಲ್ಲಿ ಏನ್ರಿ? ನನ್ನದಲ್ಲದ ವಸ್ತುವಿನಲ್ಲಿ ಇದು ನನ್ನದು ಅಂತೇಳಿ ಏನು ಬುದ್ಧಿ ಮಾಡಿದೀವಲ್ಲ, ಇದಕ್ಕೇನಂತಾರು ಅಂತ ಕೇಳಿದ್ರ ಮಮಕಾರ. ಇದಕ್ಕೇನಂತಾರ್ರಿ? ಮಮಕಾರ ಅಂತ ಕರೀತಾರ. ಪರಂತು
ಈ ದೇಹ, ಹೆಂಡತಿ, ಮಕ್ಕಳು, ಮನಿ, ಹೊಲ ಇವೆಲ್ಲ ನನ್ನೂ ಅದಾವ್ರಲ್ಲ ಅಂತ ನೀವು ಅನ್ಬಹುದು. ಪರಂತು ಶಾಸ್ತ್ರ ಹೇಳ್ತೈತಿ ಈ ಶರೀರ ಮೊದಲು ಮಾಡಿಕೊಂಡು ಈ ಶರೀರ ಸಂಬಂಧಿಗಳಾದ ಈ ಹೆಂಡತಿ, ಮಕ್ಕಳು, ಮನಿ, ಹೊಲ ಇವೆಲ್ಲ ನಿನ್ನೂ ಅಲ್ಲ, ಇವೆಲ್ಲ ನಿನ್ನೂ ಅಲ್ಲ. ವಚನಕಾರ ಅದಕ್ಕೆ ಹೇಳಿದ್ರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ. ಇವು ಏನಂತ ಕೇಳಿದ್ರೆ ಜಗಕ್ಕಿಕ್ಕಿದ ವಿಧಿ. ಅದಕ್ಕೆ ಏನಂತ ಕೇಳಿದ್ರ ಇದ್ರೊಳಗ ನಂದು ಅಂತ ಅಭಿಮಾನ ಮಾಡಕ್ ಹೋಗಬೇಡ. ಯಾಕಂತ ಕೇಳಿದ್ರ ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರ, ಈಗ ಒಬ್ಬ ಹುಡುಗ ಮದುವೆ ಆಗಿರ್ತಾನ್ರಿ. ಮೊದಲು ಏನಂತ ಕೇಳಿದ್ರ ಸಾಕಷ್ಟು ಹೆಣ್ಣು ನೋಡ್ಕೊಂಡು ಬಂದ, ಹೆಣ್ಣು ಸಿಗ್ಲಿಲ್ಲ. ಅವಂಗ ಹೆಣ್ಣು ಎಲ್ಲಿ ಸಿಕ್ತಂದ್ರ ಅಲ್ಲೇ ಬಾಜು ಮನ್ಯಾಗನ ಇದ್ಲಕ್ಕಿ. ಮದುವೆ ಆಗೋಕ್ಕಿಂತ ಮೊದಲ ಆ ಹುಡುಗಿಗೆ ಏನಾರ ಜ್ವರ ಗಿರ ಬಂದ್ರ ಇವಂಗ ಏನ್ ಅನಸ್ತಿದಿಲ್ರಿ ಇವ್. ಯಾಕ ಅವಾಗ ಆಕಿ ನನ್ನಕ್ಕಿ ಅನ್ನೋದು ಇವನಲ್ಲಿ ಮಮಕಾರ ಇದ್ದಿದ್ದಿಲ್ಲ. ಪರಂತು ಈ ಮನ್ಯಾಗ ಏನಾರೆ ಸ್ವಲ್ಪ ಆಕಿಗೆ ಏನಾರೆ ಜ್ವರ ಬಂದು ಏನೋ ಆಯ್ತು ಅಂತ ಕೇಳಿದ್ರೆ ಅವ ಕಲ್ಲಪ್ಪ ಹೊರಗ್ ಕೂತಿದ್ದ, ಅವ ಮುಖ ಸ್ನಾನ ಮಾಡ್ಕೊಂಡ್ ಕೂತಿದ್ದ. ಕೇಳಿನ್ಯ, ಯಾಕೋ ಕಲ್ಲಪ್ಪ ಹಿಂಗ್ಯಾಕ್ ಕೂತದೆ ಅಂತ. ಇಲ್ರಿ ನಮ್ಮಕ್ಕಿಗೆ ಆರಾಮಿಲ್ಲ ಆಗೈತಿ ಅಂದವ. ಅಲ್ಲೋ ನಿಮ್ಮಕ್ಕಿಗೆ ಆರಾಮಿಲ್ಲ ಅಂದ್ರೆ ನೀ ಯಾಕೆ ಹಿಂಗ್ ಕೂತದ್ಯಾ? ಯಾಕಂತ ಕೇಳಿದ್ರೆ ಒಳಗ ಅವ ಏನ್ ಮಾಡ್ಯಾನು, ಆಕಿ ನನ್ನಕ್ಕಿ, ಈ ಸ್ತ್ರೀ ಏನಂತ ಕೇಳಿದ್ರೆ ನನ್ನ ಹೆಂಡತಿ. ಯಾವಾಗ ನಂದು ಅಂತೇಳಿ ಅಭಿಮಾನ ಮಾಡ್ತಾನಲ್ಲ, ಆ ವಸ್ತುವಿಗೆ ಏನಾದ್ರೂ ಧಕ್ಕೆ ಆಯ್ತು ಅಂತ ಕೇಳಿದ್ರೆ ಅಲ್ಲಿ ಏನಂತ ಕೇಳಿದ್ರೆ ದುಃಖ ಬರ್ತೈತಿ. ಈ ಶರೀರ ನಾನು ಅಂದಿವಂದ್ರ ಈ ಶರೀರಕ್ಕೆ ಏನಾದ್ರು ನೋವು ಆದ್ರ ಆ ಶರೀರ ನೋವಾದ್ರ ನನಗ ನೋವಾಗೈತಂತ ನೀವು. ಯಾಕ ಈ ಶರೀರ ನಮ್ ಕೂಡ ಬರ್ತೈತೇನ್ರಿ ಇದು? ಅದಕ್ಕೆ ಹೇಳಿದ್ರು, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ, ಗೃಹಂ ನಾಸ್ತಿ ಅರ್ಥಂ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ನೋಡಪ್ಪ, ಈ ತಂದೆ ತಾಯಿ ಬಂಧು ಬಳಗ ಇವರೆಲ್ಲ ಏನಂತ ಕೇಳಿದ್ರೆ ನಿನ್ನ ಕೂಡ ಬರಾವ್ರ ಅಲ್ಲ. ಮತ್ತೇನಂತ ಕೇಳಿದ್ರ ಇದೊಂದು ಏನಪ್ಪಾ ಅಂದ್ರೆ ಒಂದು ನಾಟಕ ಶಾಲೆ ಇದ್ದಂಗಿದು. ಕೂಡೇದಿವು ಮತ್ ಮುಂದೆ ಅಗಲತ್ತೀವಿ. ಅದಕ್ಕೆ ಹೇಳ್ತಾರಲ್ಲ, ಕಟ್ಟಿದ ಮನಿ ಒಮ್ಮೆ ಬೀಳಬೇಕು, ಹುಟ್ಟಿದ ಮನುಷ್ಯ ಒಮ್ಮೆ ಸಾಯಬೇಕು. ತತ್ವ ತಿಳ್ಕೊಂಡ್ರೆ ಏನೈತಿ, ಬಹಳ ಆರಾಮ್ ಇರ್ತೈತ್ರಿ. ಅದಕ್ಕೆ ಅವ್ರು ನಿಜಗೊಂಡ್ರ ಉದ್ದೇಶ ಏನೈತಿ ಅಂತ ಕೇಳಿದ್ರೆ ಮಮಕಾರ ಬಿಡಿಸುದು ಅವ್ರ ಉದ್ದೇಶ ಐತಿ. ಅದಕ್ಕೆ ಏನ್ ಹೇಳಿದ್ರು, ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ. ಮಮಕಾರದಿಂದ ಮಿಕ್ಕಿನ ಬಂಧ ಐತೇನು ಅಂತ ಕೇಳಿದ್ರೆ ಇಲ್ಲ. ಅದಕ್ಕ ನಮ್ಮ ಅಜ್ಜಗ ನೋಡ್ರಿ, ಅಥವಾ ಜ್ಞಾನಿಗಳನ್ನ ಹಿಡ್ರಿ. ಜ್ಞಾನಿಗಳು ಹೆಂಗಿರ್ತಾರ, ಅವ್ರು ತಮ್ಮ ಶರೀರದ ಮೇಲೆಯೂ ಅಭಿಮಾನ ಇಲ್ಲ, ಮತ್ತೇನಂತ ಕೇಳಿದ್ರೆ ಶರೀರ ಸಂಬಂಧಿಗಳಾದ ಸ್ತ್ರೀ ಪುತ್ರ ಧನ ಕನಕ ವಸ್ತು ವಾಹನ ಅದರಲ್ಲಿಯೂ ಇಲ್ಲ. ಆದ್ದರಿಂದ ಅವ್ರ ಏನಂತ ಕೇಳಿದ್ರೆ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ. ಅವ್ರಿಗೆ ಸುಖ ಆದ್ರೂನು ಅಷ್ಟೇ, ದುಃಖ ಆದ್ರೂನು ಅಟೆ. ಏನ್ರಿ, ಆ ಅಜ್ಜಗ ರಾತ್ರಿ ಏನಂತ ಕೇಳಿದ್ರ ಕುಡದ 6 ಮಂದಿ ಗುರ್ತೈತ್ರಿಲ್ಲ, ಚರಿತ್ರೆ ಒಳಗೆ ಓದೇರಿ ನೀವೆಲ್ಲ. ಏನು ಮಾಡಿದ್ರು, ಎತ್ತೆತ್ತಿ ಹೋಗುದ್ರು, ಬಡದ್ರು. ಅದು ಅವನಿಗೆ ಸಂಬಂಧ ಇಲ್ಲ. ಅವ್ರಿಗೆ ಏನು ಶಾಪ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೇನಕ್ಕಾರ ಮುಂಜಾನೆ ಬಂದ್ ಗೌರಿ ಹುಣ್ಣಿಮೆ ಐತೆ ತಿಳ್ಕೊಂಡ ಕಾಳಮ್ಮನ್ ರಥೋತ್ಸವ ಮಾಡಕ್ ಕರ್ಕೊಂಡು ಹೋಗಿ ರಥದಾಗ ಕುಂಡಿಸಿ ಏನಂತ ಕೇಳಿದ್ರ ಅಲ್ಲಿ ಎಲ್ಲಾ ತರ ಶೃಂಗಾರ ಮಾಡಿ ಅಜ್ಜನ ಕುಂಡಿಸಿ ರಥ ಎಳೆದ್ರು. ಏನ್ರಿ, ಅಲ್ಲಿ ಸುಖದೊಳಗ ಸುಖ ಬುದ್ಧಿ ಮಾಡ್ಲಿಲ್ಲ, ದುಃಖದೊಳಗ ದುಃಖ ಬುದ್ಧಿ ಮಾಡ್ಲಿಲ್ಲ. ಯಾಕ? ಈ ದೇಹದ ಮೇಲೆ ಮಮಕಾರ ಇಲ್ಲ. ಯಾವಾಗ ಈ ದೇಹ ನಾನು, ಇದು ನನ್ನ ಮಠ, ನನ್ನ ಮನಿ, ಇದೆಲ್ಲ ಎಲ್ಲಿ ಬರ್ತೈತ್ಲ, ಅಲ್ಲಿ ನೋಡ್ರಿಪ್ಪ ನನ್ನದು ಅನ್ನುವಂತ ವಸ್ತುವಿಗೆ ಏನಾರ ಧಕ್ಕೆ ಉಂಟಾಯ್ತು ಅಂತ ಕೇಳಿದ್ರೆ ಅಲ್ಲಿ ಮನುಷ್ಯನಿಗೆ ದುಃಖ ಆಗುವುದರಿಂದ ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ ಅಂತ ಹೇಳ್ಯಾರ. ಮುಂದೆ ಇನ್ನೂ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ತಿಳಿಸೋರಿದಾರ. ನನ್ನೆರಡು ನುಡಿ ಪುಷ್ಪಗಳನ್ನ ಸೇವೆಯಲ್ಲಿ ಭಾಗಿಯಾಗೋಣ. ಇಲ್ಲಿವರೆಗೆ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಿಗಳಿಂದ ರಚಿತವಾದಂತ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ 1ನೇ ಪದ್ಯದ ಒಂದು ಚರಣವನ್ನ ಆಧರಿಸಿಕೊಂಡು ಹೇಳಿದ್ದಾರೆ. ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ. ಪ್ರಶ್ನಾರ್ಥಕದ
ಮಮಕಾರಕ್ಕಿಂತ ಹೆಚ್ಚಿನ ಬಂಧ ಯಾವ್ದಾದ್ರು ಐತೇನೋ ಅಂತಂದ್ರ ಇಲ್ಲ. ಬಂಧ ಅಂದ್ರ ದುಃಖ, ಬಂಧ ಅಂದ್ರ ಜನನ ಮರಣ. ಈ ಶರೀರ ತಾಯಿ ಗರ್ಭಕ್ಕೆ ಬಂತಂದ್ರ ದುಃಖ ಪ್ರಾರಂಭ ಆಗ್ತದ. ಮರಣಾವಸ್ಥೆ ತನನು ಅತೀವ ದುಃಖವನ್ನು ಅನುಭವಿಸ್ಬೇಕಾಗ್ತದ. ಈಗ ಇಷ್ಟು ಎಲ್ಲದಕ್ಕೂ ಈ ದುಃಖಕ್ಕ, ಜನನ ಮರಣ, ಸಂಸಾರಕ್ಕ ಏನು ಕಾರಣ ಅಂತಂದ್ರೆ ಮಮಕಾರ ಬುದ್ಧಿ. ಆ ಮಮಕಾರ ಬುದ್ಧಿ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಂದ್ರೆ ಮೊದಲು ಶರೀರದಿಂದ ಸ್ಟಾರ್ಟ್ ಆಗ್ತದೆ, ಶರೀರದಿಂದ ಪ್ರಾರಂಭ ಆಗ್ತದೆ. ನಿಜವಾಗಿ ನಾವು ವಿಚಾರ ಮಾಡಿ ನೋಡಿದ್ರೆ ಶರೀರ ನಾವಲ್ಲ, ನಾವು ಸಚ್ಚಿದಾನಂದ ಸ್ವರೂಪ ಆತ್ಮರೇ ಇದ್ದೀವಿ, ಆತ್ಮ ನಾವು. ಆದರೆ ಅಜ್ಞಾನದ ಮೂಲಕವಾಗಿ ನಮ್ಮ ಆತ್ಮಸ್ವರೂಪದ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳದೆ ಇದ್ದಾಗ ನಾವು ಶರೀರದಲ್ಲಿ ನಂದು ನಾನು ಅನ್ನುವಂಥ ಭಾವನೆಯನ್ನ, ಬುದ್ಧಿಯನ್ನ ಮಾಡ್ತೀವಿ. ಈ ಶರೀರ ನಾನು ನಂದು ಅನ್ನುವುದರಿಂದ ಈ ಸ್ಥೂಲ ಶರೀರ 7 ಧರ್ಮಗಳು ನಮ್ಮ ಮೇಲೆ ಆರೋಪ ಆಗ್ತಾವ. ಈ ಸ್ಥೂಲ ಶರೀರದ 7 ಧರ್ಮಗಳು ಯಾವುವು? ಇವು ಅಂದ್ರೆ ನಾಮ, ಜಾತಿ, ವರ್ಣ, ಆಶ್ರಮ, ಪರಿಮಾಣ, ಸಂಬಂಧ, ಜನನ, ಮರಣ. ಈ 7 ಧರ್ಮಗಳು, ಈ ಸ್ಥೂಲ ಶರೀರ ಧರ್ಮಗಳು, ಈ ಸ್ಥೂಲ ಶರೀರ ನನ್ನದು ಅನ್ನೋದ್ರಿಂದ, ನಾನು ಅನ್ನೋದ್ರಿಂದ ಇವೆಲ್ಲ ಧರ್ಮಗಳು ನಮಗೆ ಆರೋಪ ಆಗ್ತಾವ. ನೋಡ್ರಿ, ನಾಮ, ಈ ಶರೀರಕ್ಕೆ ನಾಮ ಅದ. ಇದಕ್ಕೊಂದು ಏನೋ ಕಲ್ಲಪ್ಪ ಮಲ್ಲಪ್ಪ ಏನೋ ಹೆಸರು ಇಟ್ಟಾರ, ಆದ್ರೆ ಆತ್ಮನಿಗೆ ಯಾವ ಹೆಸರಿಲ್ಲ. ಆದ್ರೂ ಇವನಿಗೆ ಕಲ್ಲಪ್ಪ ಮಲ್ಲಪ್ಪ ಅಂತಾರ. ಏನಾರ ಒಬ್ಬ ಮನುಷ್ಯ ಬೇದಗೆ ಕಲ್ಯ ಅಂದ್ರೆ ಎಷ್ಟು ಸಿಟ್ಟು ಬರ್ತದ ನೋಡ್ರಿ. ಕಲ್ಲ ತಗೊಂತಾನ ಏನ್ರಿ, ಕಲ್ಲಪ್ಪ ಅಂದ್ರೆ ಕಲ್ಲ ತಗೋತಾನ. ಕಲ್ಯ ಅಂದ್ರ ಕಲ್ಲ ತಗೋ. ಅದಕ್ಕ ನೋಡ್, ನಾಮ ತಾನು ಅಲ್ಲದಿದ್ರು ಕೂಡ ನಾವು ಶರೀರ ನಾನು ಅನ್ನೋದ್ರಿಂದ ನಾಮದ ಮೇಲೆ ಅಭಿಮಾನ ಬಂತು. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಶಿಟ್ಟು ಮಾಡ್ಕೊಂಡಿವಿ, ಅದರಿಂದ ಏನೋ ಕತಿ ಯಾವ್ದಾರ ಒಂದು ಅನಾಹುತ ನಡೆದು ಹೋಗ್ತಾವ. ಇದಕ್ಕೊಂದು ಜಾತಿ, ಸ್ಥೂಲ ಶರೀರಕ್ಕೆ ಜಾತಿ ಅದ ರೀ, ಆತ್ಮನಿಗೆ ಎಲ್ಲಿ ಜಾತಿ ಅದ? ಅಷ್ಟಾದ್ರೂ ಎಂತ ವಿಪರ್ಯಾಸ ಅನ್ಬೇಕ್ರಿ. ಒಬ್ಬನ ಬ್ರಾಹ್ಮಣನ ಅಂತಾನ, ಒಬ್ಬ ವೀರಶೈವನ ಅಂತಾನ, ಒಬ್ಬ ಲಿಂಗಾಯತನ ಅಂತಾನ. ಉಚ್ಚ ಕುಲದವರಿಗಂತೂ ಜಾತಿ ಅಭಿಮಾನ ಬಿಡವಲ್ಲ. ಸಿದ್ಧಾರೂಢರ ಸಂಪ್ರದಾಯದೊಳಗೆ ಯಾವ ಜಾತಿ ಇಲ್ಲ. ಕೆಲವೊಬ್ಬರು ಜಾತಿ ಹಿಡ್ಕೊಂಡು ಮರಿಗಳು ಮಾಡಕತ್ತಾರ. ಏನ್ ಮಾಡ್ತೀರಿ? ಎಷ್ಟು ವಿಪರ್ಯಾಸ ಅಂತೀರಿ? ಜಾತಿ ಹಿಡ್ಕೊಂಡ ಏನೋ ಮರಿಗಳು ಮಾಡೋ. ಮತ್ತು ತತ್ವಜ್ಞಾನಿ ಇವ್ರಿಗೆ ಇನ್ನೂ ಅಳವಟ್ಟಿಲ್ಲ ಅಂತ ಅರ್ಥ. ಸನ್ಯಾಸಿ ಆಗಿರ್ಬಹುದು, ಮಹಾತ್ಮರಾಗಿರ್ಬಹುದು, ಇನ್ನೂ ಜಾತಿ ಅಭಿಮಾನ ಇದ್ರೆ ಇವ್ರಿಗೆ ಇನ್ನೂ ತತ್ವಜ್ಞಾನ ಆಗಿಲ್ಲ. ಇದು ಒಂದು ದುಃಖನ ಏನ್ರಿ? ಅದಕ್ಕೆ ಜಾತಿ, ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವೆಲ್ಲವೂ ಸ್ಥೂಲ ಶರೀರ ಕಲ್ಪನೆ ಅದಾವ. ಎಲ್ಲೇ ನೋಡಿದ್ರಾಗ ಐತೇನ ಬ್ರಾಹ್ಮಣ ಅಂತ ಏನು ಸಿಕ್ಕ ಹಾಕಿಸ್ಕೊಂಬಂದಿ ಏನ? ಏನ್ರಿ, ಮ್ಯಾಲ ಪರಮಾತ್ಮ ತಾಯಿ ಗರ್ಭದಿಂದ ಬರುವಾಗ ಬ್ರಾಹ್ಮಣ ಅಂತ ಬೆನ್ನ ಮ್ಯಾಲ ಎಲ್ಲಾರ ನೀ ವೀರಶೈವ ಲಿಂಗಾಯತ ಅಂತ ಸಿಕ್ಕ ಹಾಕಿಸ್ಕೊಂಬಂದಿ ಏನ? ಆಚಾರ ವಿಚಾರದಿಂದ ಮ್ಯಾಲ ಹೋಗ್ತಾನ ಮನುಷ್ಯ, ಜಾತಿಯಿಂದ ಹೋಗಂಗಿಲ್ಲ. ಏನ್ರಿ, ವರ್ಣ ಇದ್ರ ಮೇಲೆ ಅಭಿಮಾನ. ಆಮೇಲೆ ಪರಿಮಾಣ, ಇದಕ್ಕೊಂದು ಅಳತಿ ಅದ. ತನು 96 ಅಂಗುಲದ ಉದ್ದ ಎನಿಸುವ ಪವನವಿದ ಆಗಮ ಸಿದ್ಧ ಅಂತ ನಿಜಗುಂಡ್ರು ಹೇಳ್ತಾರ. 3.5 ಮೊಳ ಅದ, ನಮ್ಮ ಕೈಲಿ 3.5 ಮೊಳ ಅದ. ಇದಕ್ಕೊಂದು ಪರಿಮಾಣ ಅದ. ದಪ್ಪ ಇತ್ತನ್ನ ಶರೀರ ದಪ್ಪ ಆತ, ನಾ ದಪ್ಪ ಆದ್ ನೋಡತ್ತ. ತೆಳ್ಳಗಿದ್ರ ತೆಳ್ಳ ಆದೆ ನೋಡಿ ಅಂತ. ಇದಕ್ಕೆ ಕರ್ಗಿದ್ರ ಸ್ವಲ್ಪ ಮನುಷ್ಯ ಕರ್ಗಿದ್ದ ಅಂದ್ರೆ ಕರಿ ಅಂದ್ರೆ ದುಃಖ ಬರ್ತದ. ಎಷ್ಟು ನೋಡ್ರಿ ಅದು. ನಾವಿರೋದು ಯಾವ ಎಲ್ಲ ಈ ಧರ್ಮಗಳಿಂದ ರಹಿತವಾದ ಆತ್ಮದೇವಿ. ಆದ್ರೆ ಇದರ ಧರ್ಮವನ್ನು ಎಲ್ಲ ಆರೋಪ ಮಾಡಕ್ಕಾಗತ್ತೆ. ಜನನ ಮರಣ ಸಹಿತ ಶರೀರ ಹುಟ್ಟತದ, ಶರೀರ ಸಾಯ್ತದ. ಇದು ಒಂದಿನ ಸತ್ ಹೋಗ್ತದ. ಹುಟ್ಟಿದ್ರೆ ಹುಟ್ಟಿದೆ ಅಂತಾನ, ಸತ್ರ ಸಾಯ್ತೇನಿ ಸತ್ಯ ಅಂತಾನ. ಏನ್ರಿ, ಇಂಥ ಧರ್ಮಗಳನ್ನ ಆರೋಪ ಮಾಡ್ಕೊಂಡು ಮಮಕಾರದಿಂದ ದುಃಖ ಅನುಭವಿಸ್ಬೇಕಾಗ್ತದ, ಜನನ ಮರಣದ ದುಃಖವನ್ನು ಅನುಭವಿಸ್ಬೇಕಾಗ್ತದ. ಅದಕ್ಕ ಮಮಕಾರ ಬಹಳ ಕೆಟ್ಟದ್ದದ. ಇಷ್ಟು ಜನ್ಮ ಎತ್ತಿ ಬಂದೇವಿ ನಾವು ಅಂತಂದ್ರೆ ಇಷ್ಟು ದುಃಖ ಅನುಭವಿಸಿ ನಾವು ಎಷ್ಟು ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲು ಪರಮಾಣುಗಳು ಏನಿತ್ತು ಅನಿತು ದೇಹವು ಧರಿಸುತ್ತ ಒಂದೊಂದು ಜೀವರ ಬಸಿರೊಳು ಬಂದು. ಎಷ್ಟು ಭೂಮಿಯನ್ನೇ ಕುಟ್ಟಿ ಪುಡಿ ಮಾಡಿದ್ರೆ ಎಷ್ಟು ಪರಮಾಣುಗಳು ಅದಾವ. ಏನ್ ಅಷ್ಟು ಧೂಳಿನ ಹಣ ಎಣ್ಸಕ್ ಆಗ್ತದೇನ್ರಿ? ಅಷ್ಟು ದೇಹ ಎತ್ತಿ ಬಂದಿದ ನಾವು. ಯಾಕ?
ಈ ಶರೀರ ಸಂಬಂಧಪಟ್ಟವರು ನಮ್ಮವರು ನನ್ನವರು ಈ ಶರೀರ ನಾನು ಅಲ್ಲದೇ ಇದ್ರು ಕೂಡ ನಾನು ನಂದು ನಮ್ಮವರು ಅಂತ ಭಾವನೆ ಮಾಡಿರುವುದರಿಂದ ಇಷ್ಟು ದುಃಖ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಮಮತ್ವೇನ ಭವೇತ್ ಜೀವ ನಿರ್ಮಮತ್ವೇನ ಕೇವಲ. ಏನ್ರಿ? ಮಮಕಾರದಿಂದ ಈ ಬ್ರಹ್ಮ ಸ್ವರೂಪ ತಾನೇ ಇದ್ರು ಜೀವನಾಗ್ಯಾನ. ಮಮಕಾರದಿಂದನ ಜೀವತ್ವ ಬಂದದ. ಮಮಕಾರ ಇಲ್ಲ ಅಂದ್ರೆ ಜೀವ ಅಲ್ವೋ, ನೀ ಬ್ರಹ್ಮದೀನಿ, ಬ್ರಹ್ಮ ಸ್ವರೂಪ ಇದೀನಿ, ನಿನಗ ಸಚ್ಚಿದಾನಂದ ಸ್ವರೂಪ ಆತ್ಮ ಇದೀನಿ, ನೀನು ಹುಟ್ಟು ಸಾವುಗಳು ಇಲ್ಲ. ಆದ್ರೆ ಮಮಕಾರ ಮಾಡೋದ್ರಿಂದ ಎಷ್ಟು ಸಣ್ಣವಾಗ್ಯಾನ ನೋಡ್ರಿ. ಅದಕ್ಕೆ ಒಂದು ಮಾತು ಹೇಳ್ತಾರ, ಏನಂತ? ದ್ವ್ಯಕ್ಷರಸ್ತು ಭವೇತ್ ಮೃತ್ಯು ತ್ರ್ಯಕ್ಷರಂ ಬ್ರಹ್ಮ ಶಾಶ್ವತಂ. ಮಮೇತಿ ಚ ಭವೇತ್ ಮೃತ್ಯು ನ ಮಮೇತಿ ಚ ಶಾಶ್ವತಂ. 2 ಅಕ್ಷರದಿಂದ ಮೃತ್ಯು ಬರುತ್ತದ, 3 ಅಕ್ಷರದಿಂದ ಬ್ರಹ್ಮ ಸ್ವರೂಪ ಆಗಿ ಉಳಿದಿರ್ತಾನೆ. 2 ಅಕ್ಷರಗಳು ಯಾವ ಅಂದ್ರೆ ಮಮ. ಮಮ ಅಂದ್ರೆ 2 ಅಕ್ಷರ. ಭವೇತ್ ಮೃತ್ಯು, ಮಮಕಾರದಿಂದ ಏನಾಕತಿ? ಮೃತ್ಯು ಒಳಗಾಗ್ತಾನ. ಮತ್ 3 ಅಕ್ಷರ ಯಾವ್ರಿ? ನ ಮಮ ಅಂದ್ರೆ ನಂದು ಅನ್ನೋದು ಯಾವುದೂ ಇಲ್ಲ. ಇದರಿಂದ ಅವೇನಾಗಿ ಉಳಿತಾನ? ಬ್ರಹ್ಮ ಶಾಶ್ವತಂ ಅಂದ್ರೆ ನಿತ್ಯ ಮುಕ್ತನಾಗಿ ಉಳಿತಾನ. ಅದಕ್ಕೆ ಯಾವ್ದು ನಮ್ಮದದ? ಏನು ಕಟ್ಟಿದ ಮನಿ ನಮ್ಮದದ? ಏನು ಶರೀರ ನಮ್ಮದೈತ್ಯ? ಏನ್ ನಾವು ಗಳಿಸಿದ ದುಡ್ಡು ನಮ್ಮದೈತ್ಯ? ನಮ್ಮ ಸಂಬಂಧಿಕರು ಅನ್ನೋರು ಯಾರ ಅದಾರ? ಯಾರ್ಯಾರು ಸಂಬಂಧ ಇಲ್ಲ. ಹುಟ್ಟುತ್ತಲೇ ತಾನೊಬ್ಬ ಕೆಟ್ಟಳಿದು ಹೋಗಾಗಲು ಒಬ್ಬನೇ ನಟ್ಟು ನಡುವೆ ಬಂದು ಬಳಗಗಳು ಎಂಬ ಬಲು ತೋಡ. ಕಷ್ಟವಿದು ಸಂಸಾರವೆನ್ನುತ್ತ ನೆಟ್ಟನೆ ವಿವೇಕದಲ್ಲಿ ಇದನ್ನು ಸುಟ್ಟು ಸುಖವನ್ನು ಪಡೆಯವನಾತನ ಶಿಷ್ಟನೆನಿಸುವನು. ಅನುಭವ ಅಮೃತಕಾರ ಒಂದು ಮಾತು ಹೇಳ್ತಾರೆ, ಯಾವುದೂ ಇಲ್ಲ. ನಾವು ಬರುವಾಗ ಒಬ್ಬನೇ ಬಂದಿದ್ದೀನಿ, ಹೋಗುವಾಗ ಒಬ್ಬನೇ ಹೋಗ್ತೀನಿ. ನನ್ನ ಕೂಡ ಬರೋರು ಯಾರು ಇಲ್ಲ. ಕಾಕೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಅಯಂ ಅತೀವ ವಿಚಿತ್ರ ಕಶ್ಯತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತೆಯ ತದಿಹ ಭ್ರಾತಃ. ಏನ್ರಿ? ಕಾತೆ ಕಾಂತ ಕಸ್ತೆ ಪುತ್ರ. ಯಾರು ನಿನ್ನ ಮಕ್ಕಳು? ಯಾರು ನಿನ್ನ ಪತ್ನಿ? ಯಾರು ನಿನ್ನ ತಂದೆ ತಾಯಿ? ಯಾರೆಲ್ಲರೂ ಸ್ವಾರ್ಥಕ್ಕಾಗಿ ಅದಾರ. ನೀ ಎಲ್ಲಿಂದ ಬಂದಿ ಅದನ್ನ ವಿಚಾರ ಮಾಡು, ಎಲ್ಲಿ ಹೋಗ್ಬೇಕಾಗೈತಿ ಅದನ್ನ ವಿಚಾರ ಮಾಡು. ಅದನ್ನ ನೀ ವಿಚಾರ ಮಾಡಿದೆ ಅಂದ್ರೆ ನಿನ್ನ ಆತ್ಮ ವಿಚಾರದಿಂದ ನಿನಗೆ ಬ್ರಹ್ಮಜ್ಞಾನ ಆಗ್ತದೆ. ಅದಕ್ಕೆ ತತ್ವಂ ಚಿಂತೆಯ ತದಿಹ ಭ್ರಾತಃ. ಅದಕ್ಕೆ ನಿನ್ನ ಆತ್ಮ ಸ್ವರೂಪದ ವಿಚಾರ ಮಾಡಿದ್ರೆ ನಿನ್ನ ಮಮಕಾರ ಹೋಗ್ತದ. ನಿನಗೆ ಜ್ಞಾನ ಆಯ್ತು ಅಂದ್ರೆ ಈ ಮಮಕಾರ ಬುದ್ಧಿಯಿಂದ ನಾಶ ಆಗ್ತೀನಿ. ಅದಕ್ಕೆ ಈ ಮಮಕಾರ ಅನ್ನೋದು ಬಹಳ ಕೆಟ್ಟದ, ಇದು ಜನ್ಮಕ್ಕೆ ತರ್ತದೆ. ಇವರು DVG ಅವ್ರು ಒಂದು ಮಾತು ಹೇಳ್ತಾರೋ, ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ, ಕ್ಷಣವು ಅನುಕ್ಷಣವು ಕೊಲ್ಲುವವು ಮೋಹ ಮಮತೆ. ಕುಣಿಕೆಯನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ, ಅಣುವೆ ಬಿಗಿಯುವವು ಮಂಕುತಿಮ್ಮ. ಎಂತಾರ ನೋಡೋರು? ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ. ಯಮನ ಶೂಲ, ಯಮದೂತರು ಬಂದು ನೀವು ಶೂಲ ಹಾಕಿದ್ರೆ ಅಂದ್ರೆ ಏನ್ರಿ ಅವ್ರ ಜಗ್ಗೆ ಸಾಕು. ಒಂದೇ ಒಂದು ನಿಮಿಷದೊಳಗ ನಿನ್ನ ಜೀವ ಹಾರಿ ಹೋಗಿಬಿಡ್ತದ. ಹಾರಿ ಹೋಗ್ತದ. ಒಂದ್ ಸ್ವಲ್ಪನಾಗ ಹಾರಿ ಹೋಗೋದು ಚಲೋ. ಆದ್ರೆ ಈ ಮೋಹ ಮಮತೆಗಳು ಏನದಾವಲ್ಲ ಬಾಳ ಕೆಟ್ಟ ಕಾಡ್ತಾವ. ಜೀವನ ಪರ್ಯಂತ ಅವನಿಗೆ ದುಃಖ ಕೊಡ್ತಾವ. ನಿನ್ನ ಕೊರಳಿಗೆ ಹಗ್ಗ ಹಾಕಿ ಸ್ವಲ್ಪ ಬಿಗಿತಾವ. ಯಾವ? ಮೋಹ ಮಮತೆ. ಅದಕ್ಕ ಈ ಮೋಹ ಮಮಕಾರ ಅನ್ನುವಂತಹದ್ದು ಮನುಷ್ಯನಿಗೆ ಇದು ಬಹಳ ಕೆಟ್ಟದ್ದಾರ. ಶರೀರ ಸತಿಸುತ ಹಿತರು ಎನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಲ್ಲಿ ನಿನ್ನ ಹಿಂದೆ ಬರುವರೆ. ಸರ್ಪಭೂಷಣ ಶ್ರೀಗಳು ಮಾತು ಹೇಳ್ತಾರೆ, ಶರೀರ ನಂದು ಅಂತಿದಿ, ಶರೀರ ಸಂಬಂಧಪಟ್ಟವ್ರು ನನ್ನವ್ರು ಅಂತಿದಿ, ಇದಕ್ಕೆ ಸಂಬಂಧಪಟ್ಟ ಅವ್ರಿಗೆ ಸಂಬಂಧಪಟ್ಟು ನೀ ಪಾಪ ಮಾಡಿ ದುಡ್ಡು ಗಳಿಸ್ತಿದಿ, ಆ ದುಡ್ಡರ ನಿಂದೈತೇನು? ಅವ್ರು ನಿನಗೆ ಸಂಬಂಧಪಟ್ಟವ್ರು ನಿನ್ನವ್ರು ಅದಾರನು? ಈ ಶರೀರರ ನಿಂದೈತೇನು? ಈ ಶರೀರ ಪೋಷಣೆಗಾಗಿ ಬಸವಣ್ಣವ್ರ ಒಂದು ಮಾತು ಹೇಳ್ತಾರ, ಏನ್ರಿ? ಅದು ಈ ಶರೀರಕ್ಕಾಗಿ ಎಷ್ಟು ನನಗ ಉಡಿಸ್ತಿ ತೊಡಸ್ತಿಯಲ್ಲ, ಸಾಯಿ ಹೊತ್ನಾಗ ಈ ಶರೀರ ಯಮಲೋಕಕ್ಕೆ ಬಂದು ನಿನ್ಗ ನನ್ನ ಸಲುವಾಗಿನ ಇವೆಲ್ಲ ಪಾಪ ಮಾಡ್ಯಾರ ಖರೆ, ಇವನ್ನ ಯಮಲೋಕಕ್ಕೆ ಕಳಿಸ್ಬೇಡ, ಒಳಗ್ ನರಕಕ್ಕೆ ಹಾಕಬೇಡ ಅಂತೇಳಿ
ಈ ಶರೀರ ಏನಾದ್ರು ಮಾಡಿ ಯಮನ್ಗೆ ಸಾಕ್ಷಿ ಬಿಟ್ಟಿ ಹೇಳಿತ್ತಿ ಅಂತ ಕೇಳ್ತಾರ ಅವ್ರು. ಬಿಟ್ಟಿ ಹೇಳಿತ್ತೆ ಹೇಳಂಗಿಲ್ಲ, ಇದು ಇಲ್ಲೇ ಬಿದ್ದಿರ್ತದ, ಇದ್ರ ಸಲುವಾಗಿ ಪಾಪ ಮಾಡಿರ್ತಿ, ಯಮಲೋಕಕ್ಕೆ ಹೋಗ್ತೀವಿ. ಮಮಕಾರದಿಂದ ಈ ರೀತಿಯಾಗಿ ಮಾಡ್ತೀವಿ. ಅದಕ್ಕ ಮಮಕಾರ ಅನ್ನುವಂಥದ್ದು ಇಷ್ಟು ದುಃಖಕ್ಕೆ ಕಾರಣ ಆಗ್ತದೆ ಅಂತ. ಯಾವಾಗ ಈ ಮಮಕಾರವನ್ನ ನಾವು ಕಳ್ಕೊಳ್ಳಿಲ್ಲ ಅಂತಂದ್ರೆ ಈ ಜನನ ಮರಣ ಸಂಸಾರದಲ್ಲಿ ತಿರುಗಾಡುವುದು ತಪ್ಪುವುದಿಲ್ಲ. ಅದಕ್ಕ ನಾವು ಕ್ಷಣವೊಂದರೊಳು ಕೊಲ್ಲುವುದು ಏನು ಹೇಳಿದ್ರಲ್ಲ ಯಮಶೂಲ, ಅಂತ ಇವ್ರು ನಿಧಾನವಾಗಿ ಇದೇನ್ ಮಾಡ್ತತಿ, ನಿಮ್ಗೆ ದುಃಖ ಕೊಡ್ತದ. ಒಂದ್ ಮಾತು ದೃಷ್ಟಾಂತ ಹೇಳ್ತಾರ, ನನ್ನವ್ರು ಅಂತ ಪರೀಕ್ಷೆ ಮಾಡಿದ್ರೆ ಗೊತ್ತಾಕತ್ತೆ ಯಾರು ಎಷ್ಟು ಮಟ್ಟಿಗೆ ನಿನ್ನವ್ರು ಆಗ್ತಾರಂತ. ಹೌದಿಲ್ಲ? ಒಬ್ಬ ಹುಡುಗ ದಿನ ಊರ್ ಹೊರಗೆ ಮಠ ಇತ್ತು. ಊರ್ ಹೊರಗೆ ಮಠ ಇದ್ರ ಅವ ದಿನಾನು ಮಠಕ್ಕೆ ಹೋಗ್ತಿದ್ದ, ಸೇವಾ ಮಾಡ್ತಿದ್ದ. ವಯಸ್ಸಿಗೆ ಬಂದ, ಅವ್ರ ತಂದೆ ತಾಯಿ ಅವನು ಮದುವೆ ಮಾಡಿದ್ರು. ಗುರುಗಳು ಅಂದಿದ್ರು, ಮದುವೆ ಮಾಡ್ಕೊಂಡು ಏನ್ ಮಾಡ್ತೀವೋ, ಸಂಸಾರದಾಗ ಸುಖ ಇಲ್ಲ, ಯಾರು ನಿನ್ನವ್ರಿಲ್ಲ, ಯಾಕೆ ಮದ್ವಿ? ಇಲ್ರಿ ನಮ್ಮ ತಂದೆ ತಾಯಿ ಭಾಳ ಒತ್ತಡ ಹಾಕಾಕತ್ತಾರ ಅಂತೇಳಿ ಮದುವೆ ಮಾಡ್ತಾನೆ ಅಂದಾರ, ಮಾಡ್ಕೋತೀನ್ರಿ. ಮಾಡ್ಕೊ ಅಂದಗಳೇ ಒಂದಿಷ್ಟು ಜನ ಹೋಯ್ತು, ಮಠಕ್ಕೆ ಬರೋದು ಬಿಟ್ಬಿಟ್ಟ. ಯಾಕೆ ಮಠಕ್ಕೆ ಬರೋದು ಬಿಟ್ಟಿವೋ ಅಂತ ಕರೆದು ಕೇಳಿದ್ರು. ನಮ್ಮ ಮನ್ಯಾಗ ಏನ್ರಿ ಎಲ್ಲಾರು ಎಷ್ಟು ಪ್ರೀತಿ ಮಾಡ್ತಾರ್ರಿ, ನಮಗ ಭಾಳ ಪ್ರೀತಿ ಮಾಡ್ತಾರ. ತಂದಿನೂ ಹಂಗ ಪ್ರೀತಿ ಮಾಡ್ತಾನ, ತಾಯಿಯನ್ನು ಹಂಗ ಪ್ರೀತಿ ಮಾಡ್ತಾಳ, ಪತ್ನಿ ಅಂತೂ ಎಲ್ಲರೂ ಪ್ರೀತಿ ಮಾಡ್ತಾರ. ಅದಕ್ಕೆ ನನ್ನವ್ರು ಅಂತೇಳಿ ಭಾಳ ಪ್ರೀತಿ ಮಾಡ್ತಾರ್ರಿ, ಅದನ್ನ ಹೆಂಗ್ ಬಿಟ್ಟು ಬರುದ್ರಿ ಏನ್ರಿ? ಅದು ಯಾವ್ದೋ ಒಬ್ಬ ಮನುಷ್ಯ ದೊಡ್ಡ ನದಿ ಹರಿತಿತ್ತಂತೆ, ಏನು ಅದು ಕಂಬಳಿ ಗಂಟ ತೀರ್ಕೊಂಡ್ ಬಂತಂತ, ಕಂಬಳಿ ಹಂಗ ಕರ್ರನ್ ಗಂಟ. ಅವ ಇಬ್ಬರು ಕುರುಬರು ಅಲ್ಲಿ ದಂಡಿ ಮೇಲೆ ನಿಂತಿದ್ರಂತ, ಅಣ್ಣ ತಮ್ಮ. ಯಾವ್ದೋ ಒಂದ್ ದೊಡ್ಡ ಕಂಬಳಿ ಗಂಟ ಬಂದತಿ, ಅದ್ರ ಏನ್ ಚಲೋ ವಸ್ತು ಇರ್ಬೇಕು ಬಹುಶಃ. ತಮ್ಮ ಹಿಡ್ಕೊಂಬಾರು, ತಗೊಂಬಾರು ಅಂತ ಅಂದ್ರಂತವ್ರ ಅನ್ನಂತವ. ಅವಾಗ ಹೋಗಿ ಹಿಡಿಯಾಕ ಹೋದ, ಅದ್ ಕಂಬಳಿ ಗಂಟ ಆಗಿದ್ದಿಲ್ಲ, ಕರಡಿ ಇತ್ತದ. ದೊಡ್ಡ ಮಳಿ ಆಗಿತ್ತು, ಹೆಂಗ ಮಾಡಿ ಅದ ನೀರಿನ ಹೊಡ್ತಕ್ಕದ ತೀರ್ಕೊಂಡ್ ಬರಾಕತ್ತಿತ್ತು, ಕರಡಿ ಆಗಿತ್ತು. ಅದು ಇನ್ನೂ ಒದ್ದಾಡಕತ್ತಿತ್ತು, ಹೆಂಗ ಮಾಡಿನ ದಂಡಿ ಮುಟ್ಲಿ ಅಂತ. ಅದು ಹೋಗಿ ಹಿಡ್ಕೊಳ್ಬೇಕ, ಅದು ಇವನು ಬಿಡಲೇ ಇಲ್ಲ. ಇವನು ಹಿಡ್ಕೊಂಡು ಇವನು ಮುಳುಗಸಕ್ ಚಲೋ ಮಾಡ್ತದ. ಅಣ್ಣ ಅಂತಾನ, ತಗೊಂಬಾರು ಅಂತಾನ. ಯಪ್ಪ, ಇದನ್ನ ನಾ ಬಿಟ್ಟನ ಕರೆ, ಇದು ನನ್ನ ಬಿಡುವಲ್ದಂತ. ಅದು ಇವ್ ಕಂಬಳಿ ಗಂಟ ಅಂತ ಹಿಡಾಕ್ ಹೋದ್ರ ಕರಡಿ. ಸಂಸಾರ ಹಂಗೈತಿ, ಏನಾರ ಮಾಡಿ ಪ್ರವೇಶ ಆದ್ವಿ, ಇಲಿ ಒಲ್ಯಾಗ ಇಲಿ ಸಿಕ್ಕಂಗ ಆಗ್ತದ. ಒಳಗ ಶೇಂಗಾದ ಕಾಳ ಒಗದಿರ್ತಾರ, ಬಜ್ಜಿ ಒಗದಿರ್ತಾರ. ಒಂದು ಇಲಿ ವಾಸನೆ ಒಳಗ್ ಹೋಗ್ತದ, ಹೋಗುವಾಗ ದಾರಿ ಸರಳ ಇರ್ತದ ನೋಡಿರಲ್ಲ, ಇಲಿ ಬಲಿದ ಹಿಂಗ ಆಗತ್ತೆ, ಮುಚ್ಕೊಂಡ್ಬಿಡ್ತಾವ. ಹೊರಗ ಇಲಿಗೂ ತಿರ್ಗಾಡ್ತಿರ್ತಾವ. ಅದಂತಿರ್ತದ, ಏನ್ ಇಲಿ ಬರಬಾಡ್ರಿ ಓಯಪ್ಪ, ನಾ ಏನ್ ಮಾಡಿದೆ, ತಪ್ಪ ಮಾಡಿಬಿಟ್ಟೆನ, ಬರಬಾಡ್ರಿ ಹೋಗೋ, ನಾ ಸಾಕ್ಷಿ ಸಿಕ್ಕೊಂಡ ಅಂದ್ರೆ ಒಳಗಿಂದ ಎಲ್ಲ ನೀನ ತಿನ್ಬೇಕಂತ ಮಾಡ್ಯಾನ. ನಮ್ಗೂ ನಿಟ್ಟು ಇರ್ಲಿಲ್ಲ, ನಮ್ಗುಟ್ಟು ಬೇಕು. ಒಳಗ್ ಸಿಕ್ಕೊಂಡು ನೋಡ್ರಿ ಇಲಿ ಬಲ್ಯ, ಸಿಕ್ಕೊಂಡ್ ಬಿಡ್ತಾರೇನ ಅವ್ರ? ಅದ್ ಬೆಕ್ಕಿನ ಬಾಯ ಕೊಡ್ತಾರ ಇಲಿ ಅದನ್ನ. ಇಲ್ಲ ಅಂದ್ರೆ ಎಲ್ಲಾರ ನೀರಾಗ ಹೋಗಿ ಮುಳುಗಿಸ್ತಾರ. ಯಮ ಸುಮ್ಮನೆ ಬಿಡ್ತಾನೇನ? ಬಿಡಂಗಿಲ್ಲ. ಅದಕ್ಕವ ಮಠಕ್ಕ ಹೋಗೋದ್ ಬಿಟ್ಟ, ಬಾಳ ಪ್ರೀತಿ ಮಾಡಾಕತ್ತಾರ್ರಿ, ಬಾಳ ಪ್ರೀತಿ ಮಾಡಾಕತ್ತಾರ, ನಾ ಹೆಂಗ್ ಬಿಟ್ಟು ಬರುದ್ರಿ ಅಂತ. ಹಂಗಾರ ನೀವ್ ಒಂದ್ ಪರೀಕ್ಷೆ ಮಾಡ್ಬೇಕು. ಸಂಸಾರದಾಗ ನನ್ನವ್ರು ಅಂತೀಯಲ್ಲ, ಏನ್ರಿ, ಯಾರು ನಿನ್ನವ್ರು ಅದಾರ? ಮರಣ ಕಾಲದಲ್ಲಿ ನಿನ್ನ ಹಿಂದೆ ಬರುವರೆ, ನೀ ಗಳಿಸಿದ ಧನವನ್ನು ಕೊಟ್ಟು ಕಳಿಸುವರೆ, ಯಮಪುರದ ಏನ್ರಿ ದುಃಖವನ್ನು ಬಂದು ಬಿಡಿಸಿಕೊಂಬುವರೆ. ಸರ್ಪಭೂಷಣ ಶ್ರೀಗಳನ್ನು ಮಾತು ಹೇಳ್ತಾರ, ಯಮಪುರದ ಬಾಧೆಯನ್ನು ಬಂದು ಬಿಡಿಸ್ಕೊಳ್ತಾರ, ಯಾರು ಬರಂಗಿಲ್ಲ. ಅವ್ರ ಸಲುವಾಗಿ ಪಾಪ ಮಾಡ್ತೀನಿ ನೀನ. ಆ ಮನುಷ್ಯ ಹುಡುಗ ಅಂದವ, ಇಲ್ರಿ ಬಾಳ ಪ್ರೀತಿ ಮಾಡಾಕ, ಹಂಗ ಪರೀಕ್ಷೆ ಮಾಡ್ರು. ಏನ್ ಪರೀಕ್ಷೆ? ಒಂದ್ ವಿದ್ಯೆ ಹೇಳ್ಕೊಟ್ರ. ಅದು ಒಂದು ಶ್ವಾಸವನ್ನ ನಿಗ್ರಹ ಮಾಡಿ, ನಾವು ಒಂದ್ ಅರ್ಧ ತಾಸಗಟ್ಲೆ ಆದ್ರೂ ಕೂಡ ಅದು ನಾವು ಸತ್ತಾರ್ಗತಿ ಬೀಳ್ಬಹುದು, ಶ್ವಾಸ ಬಂದ್ ಮಾಡಿ. ಆ ವಿದ್ಯೆ ಕಲಿಸಿಕೊಟ್ಟು ಒಂದಿನ ಪರೀಕ್ಷೆ ಮಾಡೋ ಮನ್ಯಾಗ ಅಂತ ಹೇಳಿ ಅದು ಹೇಳಿ ಕಳ್ಸಿದ್ರು. ಅವ ಆ ರೀತಿಯಾಗಿ ಇಲ್ಲ ಹೊಟ್ಟೆ ಕಡ್ತಾ ಇರ್ತದ, ಹೊಟ್ಟಿ ಕಡಿಯಾಕತ್ತದ, ಬಹಳ ತ್ರಾಸ ಮಾಡ್ಕೋವಾಗ ಅವೆಲ್ಲ ಉಳ್ಳಾಡಕತ್ತವ. ನಾಟಕ ಮಾಡಿದ ಅವನು, ನೋಡುದು ಪರೀಕ್ಷೆ ಮಾಡೋದು ಅಂತೇಳಿ. ಅವಾಗ ಅವ್ರು ಬಂದು ಎಲ್ಲಾರು ಏನ್ ಮಾಡಿದ್ರು, ಯಾಕೆ ಹಿಂಗ್ಯಾಕ ಆ ವಿದ್ಯೆ ಕಲ್ತಿದ್ನಲ್ಲ ಉಸಿರು ಬಂದ್ ಮಾಡಿಬಿಟ್ಟ. ಅವ್ರು ಮೂರ್ಜೀಗ ಕೈ ಹಿಡಿದು ನೋಡ್ತಾರ, ನೀವ್ ಹೊಟ್ಟಿಗಿಟ್ಟೆ ಉಸಿರು ಬಂದಾಗ ಕಲಾಸ ಆಗೇನು.
ಏನ್ರಿ ಕಲಾಸ ಆಗ್ಯಾನ. ಏನ್ ಮಾಡುದು? ಅಪ್ಪೊತ್ತಿಗೆ ನಾ ಬರ್ತಾನೆ ಅಂತಿದ್ರು ಗುರುಗಳು, ಮಾಡಿ ನಾನು ಬರ್ತಾನೆ ಅಂತ ಬಂದ್ರು. ಬಂದ್ ಅಳಾಕ್ ಚಲೋ ಮಾಡಿದ್ರು, ಎಲ್ಲಾರು ಅಳಾಕ್ ಚಲೋ ಮಾಡಿದ್ರು. ಯಪ್ಪ ಹೆಂಗಾರ ಮಾಡಿ ನೀವು ಬದುಕಿಸ್ರಿ. ಇಲ್ಲ ನನ್ನ ಕಡೆ ಒಂದು ಔಷಧ ಅದ, ಅದನ್ನ ಆ ಔಷಧ ನಾ ಹಾಕಿ ಕೊಡ್ತೇನಿ, ಯಾರು ನೀವು ಇದ್ರ ಕುಡಿತೇವಿ ಅವ್ರು ಸಾಯ್ತಾರ ಇವ್ ಬದುಕ್ತಾರ ಅಂದ್ರು. ಏನ್ರಿ ಅವ್ರು ಸಾಯ್ತಾರ ನೀವು ಬದುಕ್ತಾರ, ತಗೋರಿ ಕುಡೀರಿ. ತಂದಿ ಕೈ ಹಾಕೊಟ್ರು, ಹೋ ಮರ ಇನ್ನೊಬ್ಬರ ಇಂತ ಇಬ್ಬರು ಮಕ್ಕಳನ್ನ ಪಡಿತೇನಿ, ಬೇಡ ಇವ್ ಸತ್ರ ಸಾಯಿ ಹೋಗಂದ್ರು. ತಾಯಿಗೆ ಹೆಂಗ್ ಪ್ರಾಣ ಬಿಡುದ್ರಿ, ಹೋದ್ ಬಿಡ್ರಿ ಅಂತ ದುಃಖ ಆಕತ್ ಕರೆ, ಹೋದ್ರಿ ನಾವು ಸಾಯಕ ರೆಡಿ ಇಲ್ಲ ಅಂದ್ರು. ಪತ್ತಿಗೆ ನಮ್ಗೆ ಆಗೋದಿಲ್ಲ ಬಿಡ್ರಿ, ಮತ್ತೊಂದ್ ಮದ್ವಿ ಮಾಡ್ಕೋತೇನೆ ಅಂದ ಹೆಣ್ಮಗಳ. ಅವಾಗಂತಾರ ಸ್ವಾಮಿಗೆ, ನೀವು ಎಲ್ಲಾ ಸಂಸಾರ ಬಿಟ್ಟು ಸನ್ಯಾಸಿಗಳು ಲೋಕ ಕಲ್ಯಾಣಕ್ಕಾಗಿ ಬಂದಿರಿ, ಅಪ್ಪಗಳ ನಿಮ್ದು ಸಮಾಧಿ ಮಾಡಿ ಗುಡಿ ಕಟ್ಟಿಸ್ತೀವಿ, ನೀವ ಔಷಧ ತಗೊಂಡ್ಬಿಡ್ರಿ ಅಂದ್ರು. ಏನ್ರಿ ನೀವ ಔಷಧ ತಗೊಂಡ್ಬಿಡ್ರಿ ಅಂದ್ರು. ಆಯ್ತು ತಗೋ ನಾನ್ ತಗೋತಾನೆ ಅಂದ್ರು. ಕಲಸಕ್ರಿ ಪುಡಿ ಮಾಡ್ಕೊಂಡು ಕೊಟ್ರು, ತಗೊಂಬಂದಿದ್ರು ಅವ್ರು. ಒಂದ್ ಹಾಲು ಒಂದ್ ಗ್ಲಾಸ್ ಹಾಲು ಕೊಡ್ರಿ ಅಂದ್ರು. ಅದ್ರ ಹಾಕಿ ಅದ್ ಕುಡಿದ್ರು. ಶಿಷ್ಯ ಹಿಂಗ್ ಕೈ ಚಪ್ಪಿಸಿದ್ರು, ಹೇಳಪ್ಪ ಇನ್ನ ಅಂದ್ರು. ಯಾವ್ದ ಬಾಳ ಮಮಕಾರ ಇಟ್ಟಿದ್ಯಲ್ಲ ಎಲ್ಲಾರ ಮೇಲೆ, ಎಷ್ಟು ಮಂದಿ ನಿನ್ಗ ರಕ್ಷಣೆ ಮಾಡಿದ್ರಪ್ಪ, ನಡಿತೇವ ಮಠಕ್ ಬರ್ತೇವೆ ಇಲ್ಲೇ ಉಳಿತೇನಿ ಸಂಸಾರದಾಗ ಅಂದ್ರು. ಕೈ ಮುಗಿತೇನ್ರಿ ಅಪ್ಪ, ನಾ ಮಠಕ್ ಬರ್ತೇನಿ, ಯಾರಿಗೂ ಸಂಬಂಧ ಇಲ್ಲ. ಏನ್ರಿ ಯಾರಿಗ್ಯಾರು ಸಂಬಂಧ ಇಲ್ಲ. ಹೆಂಡಿರಿ ಏತಕ್ಕೆ, ಮಕ್ಕಳ ಏತಕ್ಕೆ, ಬಂಡೆ ತುಂಬಿದ ಧನವಾದ ಏತಕ್ಕೆ, ಮಂಡೆ ತುಂಬಿದ ಬಂಧು ಬಳಗ ಇದೇನು ಯಮ ಭಟರು ಚಂಡ ಪಾಶೆಗೆ ಕಟ್ಟಿ ಕಳಲನು ಕೊಂಡು ಮೋಹನ್ ದಿನಲಿ ಕಂಡು ಬಿಡಿಸುವರುಂಟೆ ಯಾರಿದ್ದೇನು ಫಲವಿಲ್ಲ. ಮಮಕಾರ ಮೋಹ ಬ್ಯಾಡ್ರಿ. ಒಬ್ಬ ಗುರು, ಒಬ್ಬ ಇಷ್ಟ ದೇವತೆ, ಒಂದು ಶಾಸ್ತ್ರ, ಏನ್ರಿ ಮಹಾತ್ಮರು ಈ ಸಂಘದೊಳಗಿದ್ರೆ ಆ ಪರಮಾತ್ಮನ ದಯೆಯಿಂದ ನಮ್ಗೆ ಜ್ಞಾನ ಆಗ್ತದೆ. ಇದೇ ಜನ್ದಾಗ ನಾವು ಮಮಕಾರವನ್ನ ತ್ಯಾಗ ಮಾಡಿ ನಾವು ಮುಕ್ತರಾಗಕ್ ಬರ್ತದೆ ಅಂತ ಹೇಳ್ತಾ ಹೇಳ್ತದ ನೋಡಿ ಅನ್ಕೊಡಿ. ಪೂಜ್ಯರು ನಮ್ಮ ಅನುಭವ ಸಾರುತಿಯ ನಿಗಮ ಶ್ರುತಿ ಕೇಳಿ, ಗುರುವೇ ನಾ ನಿಮ್ಮ ಪದಯುಗವ ಬನ್ನಿಪೆನೋ ಕೃಪೆಯಾಗೋ. ಹರನಿಂದಲಧಿಕ ಸದ್ಗುರು ಎಂಬುದನ್ನು ಕೇಳಿ, ಗುರುವೇ ನಾ ನಿಮ್ಮ ಚರಣವನ್ನು ನುತಿಸುವೆನೋ ಕರುಣಾದಿಂದೆನಗೆ ಕೃಪೆಯಾಗು. ಪ್ರಾತಸ್ಮರಣೀಯ ಶಿವಾವತಾರಿ ಸದ್ಗುರು ಸಿದ್ಧಾರೂಢರ, ಸ್ಥಿತಪ್ರಜ್ಞ ಮೌನ ಯೋಗಿ ಗುರುನಾಥಾರೂಢರ ಪವಿತ್ರ ಚರಣಾರವಿಂದಗಳಲ್ಲಿ ಶಿರಬಾಗಿ ಈ ವೇದಾಂತ ವೇದಿಕೆಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರಿಗೂ ವಂದಿಸಿ, ಪರಮ ಪೂಜ್ಯ ಶ್ರೋತ್ರಿಯಂ ಬ್ರಹ್ಮನಿಷ್ಠ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ವಂದಿಸಿ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಪರಮ ಪೂಜ್ಯರ ಶ್ರೀ ಚರಣಗಳಿಗೂ ಶರಣೆಂದು ಮಾತೋಶ್ರೀಯವರಿಗೂ ವಂದಿಸಿ, ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಸದ್ಗುರುನಾಥನ ಸನ್ನಿಧಾನಕ್ಕೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ನಮನಗಳನ್ನು ಸಲ್ಲಿಸುತ್ತಾ, ಪುಣ್ಯಾತ್ಮರೇ, ನಿಜಗುಣರ ಒಂದು ಮಮಕಾರಕ್ಕೆ ಕಾರಣ ಯಾವುದಂದ್ರೆ ಅಜ್ಞಾನ. ಅಜ್ಞಾನವೇ ಕಾರಣ. ಅಜ್ಞಾನಕ್ಕೆ ವಶಗತನಾಗಿ ಮೋಹ ಬುದ್ಧಿಯನ್ನು ಮಾಡಿದನು. ತಾನಲ್ಲದ ದೇಹಾದಿಗಳಲ್ಲಿ, ತನ್ನದಲ್ಲದ ವಿಷಯ ವಸ್ತುಗಳಲ್ಲಿ ಮೋಹ ಬುದ್ಧಿಯನ್ನು ಮಾಡಿದಾನೆ ಜೀವನಾದಂಥವನು. ಅದಕ್ಕಾಗಿ ಒಂದು ಶ್ರುತಿ ಹೇಳ್ತಾ ಇದೆ, ಪಾಷಾಣ ಖಂಡೇ ಶ್ವಪಿರತ್ನ ಬುದ್ಧಿ ಕಾಂತೇತಿ ಧೀರ್ಷೋಣಿತ ಮಾಂಸ ಪಿಂಡೆ
ಆತ್ಮೇತಿ ಧೀರ್ಯತ್ ಕುನುಪೆ ತ್ರಿಧಾತುಕೆ ಜಯತ್ಯಸೌ ಕಾಚನ ಮೋಹಲೀಲಾ ಅಂತ. ಪಾಷಾಣ ಖಂಡೇಶ್ವಪಿ ರತ್ನ ಬುದ್ಧಿ, ಕಲ್ಲಿನಲ್ಲಿ ಬಂಗಾರವೆಂಬ ಬುದ್ಧಿಯನ್ನು ಮಾಡಿದ್ದಾನೆ. ಅದು ಒಂದು ಕಲ್ಲ, ಭೂಮಿಯಿಂದ ಸೋಸಿ ತೆಗೆದಿರುವಂತ ಒಂದು ಕಲ್ಲು. ಕಲ್ಲಿನಲ್ಲಿ ನೀ ಬಂಗಾರ ಅನ್ನುವಂತ ಭಾವನೆ ಮಾಡಿದಿ. ಪಾಷಾಣ ಖಂಡೇಶ್ವಪಿ ರತ್ನ ಬುದ್ಧಿ, ಕಾಂತೇತಿ ಧೀರ್ಷೋನಿತ ಮಾಂಸ ಪಿಂಡೆ, ರಕ್ತ ಮಾಂಸ ಎಲುವುಗಳಿಂದ ಕೂಡಿದ ದೇಹದಲ್ಲಿ ಕಾಂತಾಸ್ತ್ರೀ ಎಂಬ ಬುದ್ಧಿಯನ್ನ ನೀ ಮಾಡಿದಿ. ಆಮೇಲೆ ಮೂರುವರೆ ಮಳ ದೇಹದಲ್ಲಿ ತನು 96 ಅಂಗುಲದುದ್ದ ಅಂತ ಹೇಳಿದ್ರಲ್ಲ, ಅಂತ ದೇಹದಲ್ಲಿ ನಾನು ಆತ್ಮವೆಂಬ ಬುದ್ಧಿಯನ್ನು ನೀ ಮಾಡಿದಿ. ಈ ದೇಹವೇ ನಾನು ಎಂಬ ಬುದ್ಧಿಯನ್ನು ನೀ ಮಾಡಿದಿ. ಇದು ಎಂತ ಒಂದು ಮೋಹಲೀಲೆ, ಕಾಚನ ಮೋಹಲೀಲಾ ಅಂತ ಒಂದು ಕಡೆ ಶ್ರುತಿ ಹೇಳ್ತಾ ಇದೆ. ಈ ಮೋಹ ಜಯಿಸುವುದು ಅಷ್ಟು ಸುಲಭದ ಮಾತೇನು ಅಲ್ಲ. ಮಹಾಭಾರತದಲ್ಲಿ ಅರ್ಜುನ ಶ್ರೇಷ್ಠ ಧನುರ್ಧಾರಿ, 3 ಲೋಕದ ಗಂಡ, ಕೃಷ್ಣ ಪರಮಾತ್ಮನ ಹೆಜ್ಜೆಯಾಗ ಹೆಜ್ಜೆ ಇಟ್ಟು ತಿರುಗಾಡಿದ ಅರ್ಜುನ, ಸುರಲೋಕಕ್ಕೆ ಸೋಪಾನವನ್ನು ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿದಂತ ಅರ್ಜುನ ಅಂತವನ ಏನಂದ? ಕಾರ್ಪಣ್ಯ ದೋಷೋಪಹತ ಸ್ವಭಾವ, ಪ್ರಜ್ಜಾಮಿ ತ್ವಾಂ ಧರ್ಮ ಸಮೂಢ ಚೇತ, ಯಶ್ರೇಯಶ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಅವನು ಹೇಳ್ತಾನ, ನನ್ನ ಹೃದಯದಲ್ಲಿ ಮೋಹವೆಂಬ ಕತ್ತಲೆ ಆವರಿಸಿದೆ. ಅವನಷ್ಟು ಶೂರದೇವ ನಾವು, ಸಾಮಾನ್ಯ ಇದ್ನ ಅರ್ಜುನ. ಅಂತವನಲ್ಲಿ ಏನು ಬಂತಪ್ಪ? ನನ್ನವರು ಎದುರುಗಡೆ ಬಂದು ನಿಂತಿದ್ರಲ್ಲ, ನನ್ನವರು ಅನ್ನತಕ್ಕಂಥ ಮಮಕಾರ ಬುದ್ಧಿ ಬಂತು. ಅವರನ್ನು ನಾನು ಹೇಗೆ ವಧೆ ಮಾಡಲಿ? ಅದಕ್ಕೆ ನಿಜಗೊಂಡ್ರು ಹೇಳಿದಾರಲ್ಲ, ಮಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರುಹಿ ಬಸಿತವೆನಿಸಿ ರುದ್ರ ನಿನ್ನ ನೊಸಲವನ್ನೇ ನೇತ್ರದಿಂದೆ ನೋಡಲಾಗದೆ ದೇವ ನೋಡಲಾಗದೆ. ಅದಕ್ಕಾಗಿ ವಶಿಷ್ಠ ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರನಾಶನ, ಗಾಳಿಯನ್ನೇ ತಿಂದು ತಪಸ್ಸು ಮಾಡಿದಂಥವರು ಕಾಮಧೇನು ಆಕಳ ಸಲುವಾಗಿ ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧ ಮಾಡಿದ್ರು. ಮಾಡರಿಲ್ಲ. ಮತ್ ನಾವು ಸ್ವಾಮಿಗಳು ಮಠಗಳ ಸಲುವಾಗಿ ಜಗಳ ಮಾಡಿದ್ರೆ ನೀವು ಯಾಕಂತೀರಿ? ಅವರು ಮಾಡ್ಯಾರ. ಏನ ಬಿಲ್ಲು ಬಾಣ ಹಿಡ್ಕೊಂಡು ವಶಿಷ್ಠ ವಿಶ್ವಾಮಿತ್ರರೇ ಯುದ್ಧ ಮಾಡಿದ್ರು ಅಲ್ಲ. ಅದಕ್ಕೋಸ್ಕರವಾಗಿ ಒಮ್ಮೆ ಕಬೀರದಾಸ ದೇಹ ಬಿಟ್ಟಾಗ ಸಿದ್ಧಾರೂಢಪ್ಪನ ಕಣ್ಣಾಗಿಂದ 2 ಹನಿ ಕಣ್ಣೀರು ಉದುರಿದು ಅಂತ. ಯಾರ ದೇಹ ಬಿಟ್ರು ಕಣ್ಣೀರು ಹಾಕಿದ್ದಿಲ್ಲ ಅಂತ ಸಿದ್ಧಾರೂಢಪ್ಪ ಅವರು. ಕಬೀರದಾಸ ದೇಹ ಬಿಟ್ಟಾಗ 1-2 ಕಣ್ಣೀರ ಹನಿ ಉದುರಿದು ಅಂತ ಸಿದ್ಧಾರೂಢಪ್ಪನ ಕಣ್ಣಾಗಿಂದ ತನ್ನಿಂದ ತಾಣ. ಒಬ್ಬ ಭಕ್ತ, ಯಾಕೆಪ್ಪ ನಿಮ್ಮಂತ ಜ್ಞಾನಿಗಳಿಗೂ ಮೋಹ ಅನ್ನೋದು ಇರ್ತತೇನೋ, ಮಮಕಾರ ಅನ್ನೋದು ಅಂತ ಕೇಳಿದ್ನಂತ. ಏನ್ ಸಿದ್ಧಾರೂಢಪ್ಪ ಹೇಳಿದ್ನಂತ, ಹಾಗೇನಿಲ್ಲಪ್ಪ, ಸೂರ್ಯನಿಗೂ ಕೆಲ ಕಾಲ ಮೋಡ ಅನ್ನುವಂಥದ್ದು ಮುಸುಕಿ ಬಯಲಾಗ್ತದ. ಅದು ಅಂತಃಕರಣದ ಧರ್ಮ. ಕಬೀರದಾಸ ದೇಹ ಬಿಟ್ಟ ಅಂತೇಳಿ ನನ್ನ ಕಣ್ಣಾಗ ನೀರು ಬಂದಿಲ್ಲ. ಕಬೀರನಲ್ಲಿರುವಂತ ವಿದ್ಯೆ ಯಾರೂ ಪಡ್ಕೊಂಡಿಲ್ಲಲ್ಲ ಅಂಥೇಳಿ ನನ್ನ ಕಣ್ಣಾಗ ನೀರು ಬಂದು ಅಂಥೇಳಿ ಸಿದ್ಧಾರೂಢಪ್ಪ ಹೇಳಿದ್ನಂತ. ಏನ್ ಶುಕಮುನಿ ಸತ್ತಾಗ ವೇದವ್ಯಾಸರ ಕಣ್ಣಾಗ 1-2 ಹನಿ ನೀರು ಬಂದಿತ್ತು ಅಂತ ಶುಕಮುನಿಗಳು. ಅವಾಗ
ಏನ್ರಿ ವೇದಗಳನ್ನೇ ಬರೆದವರು ನೀವು ನಿಮ್ಮ ಕಣ್ಣಾಗ ಯಾಕೆ ನೀರು ಅಂದಾಗ ವೇದವ್ಯಾಸರು ಹೇಳಿದ್ರಂತ ಆ ಪರಿಸ್ಥಿತಿ ನಿನಗೂ ಬಂದಾಗ ಗೊತ್ತಾಗ್ತೈತಿ ಅಂತ ಹೇಳಿದ್ರಂತ. ಅದಕ್ಕೆ ಈ ಮೋಹದ ಬಗ್ಗೆ ಇನ್ನೊಬ್ಬರಿಗೆ ಮೋಹ ಬಿಡು ಬಿಡು ಅಂತ ಹೇಳೋದು ಬಹಳ ಸುಲಭ. ಇದು ಏನ ಅದಕ್ಕೆ ಸುಭಾಷಿತ ಕವಿ ಹೇಳ್ತಾನ, ಪರೋಪದೇಶ ಸಮಯೇ ಸರ್ವೇಪಿ ಜನ ಸರ್ವೇಪಿ ಪಂಡಿತ, ಪರೋಪದೇಶ ಸಮಯೇ ಜನ ಸರ್ವೇಪಿ ಪಂಡಿತ, ಸ್ವಸ್ಯಾನುಷ್ಠಾನ ಸಮಯೇ ಮುನಯೋಪಿ ನ ಪಂಡಿತ ಅಂತ. ಇನ್ನೊಬ್ಬರಿಗೆ ಉಪದೇಶ ಮಾಡೋದ್ರೊಳಗ ಎಲ್ಲಾರು ವಿದ್ವಾಂಸರೇ, ಎಲ್ಲಾರು ಪಂಡಿತರೇ ಅಂತ. ಆದ್ರೆ ಸ್ವತಃ ಧರ್ಮದ ಅನುಷ್ಠಾನವು ಯಾವನೊಬ್ಬ ಮುನಿಯಿಂದಲೂ ಕೂಡ ಅದು ಅಸಾಧ್ಯ ಅಂತ ಹೇಳ್ತಾನೆ ಕವಿ. ಹೆಂಗಂದ್ರ ಇನ್ನೊಬ್ರು ಮನ್ಯಾಗ ಯಾರ ತೀರ್ಕೊಂಡ್ರಂದ್ರ ಆಘಾತ ಆಗಿರ್ತಾವಲ್ಲ, ಏನಪ್ಪಾ ಯಾಕೆ ದುಃಖ ಮಾಡ್ತೀರಿ, ಎಲ್ಲಾರು ಒಂದ್ ದಿವ್ಸ ಹೋಗೋದ, ಯಾಕೆ ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳೋದು ಬಹಳ ಹಗರ. ಅದ ಅವತ್ತ ನಮ್ಮ ಮನ್ಯಾಗ ಯಾರ ತೀರ್ಕೊಂಡ್ರ ಆ ಕಣ್ಣೀರ್ ಹನಿ ತಡಿಯೋದು ಅವಾಗ ಗೊತ್ತಾಗ್ತದ ಏನ್. ಅದರ ವಿಚಾರ ಆ ಪರಿಸ್ಥಿತಿ ನಮಗ್ ಬಂದಾಗಲೇ ಆ ವಿಚಾರ ಅನ್ನುವಂಥದ್ದು ತಿಳಿತದ. ಅದಕ್ಕೋಸ್ಕರವಾಗಿ ಇಲ್ಲಿ ಒಮ್ಮೆ ಇದು ಹೆಂಗಿರ್ತದಪ್ಪ ಅಂತಂದ್ರ, ಒಂದಿಬ್ರು ಗುರು ಶಿಷ್ಯರು ಹೊರಟಿದ್ರು. ಗುರುಗಳಿಗೆ ಒಂದಿಷ್ಟು ಬಂಗಾರ ಸಿಕ್ತು. ಮುಂದೆ ದಾರಿ ಹಿಡಿದು ಹೋಗ್ತಾ ಇರುವಾಗ ಗುರುಗಳಿಗೆ ಒಂದಿಷ್ಟು ಬಂಗಾರ ಸಿಕ್ತು. ಗುರುಗಳು ಶಿಷ್ಯನ ಕಡೆ ಕೊಟ್ರು. ಶಿಷ್ಯ ಇಟ್ಕೋಪ ಇದನ್ನ ಅಂತ ಹೇಳಿ ಶಿಷ್ಯ ಇಟ್ಕೊಂಡ. ಮುಂದ ಹೋಗ್ತಾ ಹೋಗ್ತಾ ಗುರುಗಳು ಡರ್ ಆರಾಹ ಅಂತಂದ್ರಂತ. ಅಂದ್ರೆ ಹೆದರಿಕೆ ಬರಾಕತ್ತೈತಿ ಅಂದ್ರ ಅವ್ರು ಗುರುಗಳು. ಆ ಗುರುಗಳು ಯಾವಾಗ ಕೊಟ್ಟಿದ್ರಲ್ಲ ಅವಾಗ ಅದನ್ನ ಹಿಂದ್ ಒಗದ ಬಿಟ್ಟಿದ್ದವ ಶಿಷ್ಯ. ಡರ್ ಪೀಚೆಗಯ್ಯ ಅಂದವ. ಏನಂದ? ಡರ್ ಪೀಚೆಗಯ್ಯ ಅಂತಂದ್ರೆ ಅಂತ ಜ್ಞಾನಿಗಳು ಮಾತ್ರ ಈ ಮೋಹವನ್ನು ಜಯಿಸಿದ್ದಾರೆ. ಅಂಥವರಿಗೆ ಮಾತ್ರ ಸಾಧ್ಯ, ಅಜ್ಞಾನಿ ಜೀವಿಗಳಿಗೆ ಇದು ಸಾಧ್ಯ ಇಲ್ಲ. ಇನ್ನೊಮ್ಮೆ ಒಬ್ಬರು ಸನ್ಯಾಸಿಗಳು ದಾರಿ ಹಿಡಿದು ಹೊರಟಿದ್ರಿ. ಅವರು ದಾರಿ ಹಿಡಿದು ಹೋಗುವಾಗ ದಾರ್ಯಾಗ ಒಂದು ಬಂಗಾರದ ಚೈನ್ ಬಿದ್ದಿತ್ತು ದಾರ್ಯಾಗ. ಅವರು ನೋಡಿದ್ರು, ಇದನ್ನ ತಗೋಬೇಕಂತ ಕೆಳಗೆ ಬಾಗಿದ್ರು. ನಾನು ಸನ್ಯಾಸಿ, ಇದು ಇನ್ನೊಬ್ಬರ ವಸ್ತು, ನನಗೆ ಯಾಕೆ ಬೇಕು ಬೇಡ ಅಂತ ಮ್ಯಾಲೆ ಎದ್ರು. ಮತ್ತೆ ತಗೋಬೇಕನ್ನಿಸ್ತು, ಮತ್ತೆ ಕೆಳಗೆ ಬಾಗಿದ್ರು, ಮತ್ತೆ ಮ್ಯಾಲೆ ಎದ್ರು. ನನಗೆಲ್ಲ ಇನ್ನೊಬ್ಬರಿಗಾರ ಕೊಟ್ರ ಆತ ಅಂತ ಹೇಳಿ ಮತ್ತೆ ಕೆಳಗೆ ಬಾಗಿದ್ರು. ಮತ್ತೆ ಏನನ್ನಿಸ್ತು, ಬ್ಯಾಡ ಬಿಡು ಅಂತ ಅನಿಸ್ತು, ಮತ್ತೆ ಮ್ಯಾಲೆ ಎದ್ರು. ಅಲ್ಲಿ ದೂರದಲ್ಲಿ ಇನ್ನೊಬ್ಬವ ರೈತ ಹೂಡಿದ್ದ ಹೊಲದಾಗ. ಅವ್ ಕರೆದ್ರು, ನಾ ತಗೊಳ್ಳಿಕ್ರೆ ಅಷ್ಟ ಹೊತ್ತು ಅವಂಗಾರ ಕೊಡೋನು ಕರೆದು ಇದನ್ನ ಅಂತ ಹೇಳಿ ಕರೆದ್ರ ಅವಂಗ. ಇವ್ರು ಸನ್ಯಾಸಿಗಳು, ಬಾಪ ಇಲ್ಲಿ ಬಂಗಾರ ಚೈನ್ ಐತ್ ತಗೋ ಅಂತ ಅಂದ್ರ ಅವ್ರು. ಅವಂಗಾರ ಆಗ್ತತಲ್ಲ, ನನಗ್ ಬೇಡಾದ್ರೆ ಏನಾಯ್ತು ಅಂದ್ರ ಇವ್ರ ಕೆಳಗ್ ಬಾಗೋದು ಏಳೋದು ನೋಡ್ಕೊಂತ ನಿಂತಿದ್ದವ ಆ ಕಡೆ ದೂರ. ಅವ ನನಗೂ ಬ್ಯಾಡ್ರಿ ಅಂದವ ಬಂದ. ಯಾಕಪ್ಪ? ಅಲ್ರಿ, ನಿಮ್ಮಂತ ಸನ್ಯಾಸಿಗಳಿಗೆ 28 ಸಲ ಅದು ಮ್ಯಾಲೆ ಕೆಳಗ ಮಾಡೈತೆ, ನಿಮ್ಮಂತವ್ರಿಗೆ 28 ಸಲ ಮಾಡದ್ ನೀನು ನನ್ನೇನು ಮಾಡಕ್ಕಿಲ್ಲದು, ನನಗ ಬ್ಯಾಡ ಅಂತ ಹೋದವ. ಹೀಗೆ ಕೆಲವರು ಆ ಗುರುನಾಥನ ಒಂದು ಕೃಪೆಯಿಂದ, ಸದ್ಗುರುನಾಥನ ದಯದಿಂದ ಈ ಮೋಹವನ್ನ ಜಯಿಸಿದವರು ಇದ್ದಾರೆ. ಮೋಹ ಮಮಕಾರವೇ ದುಃಖಕ್ಕೆ ಕಾರಣ, ಬಂಧನಕ್ಕೆ ಕಾರಣ ಅಂತ ನಿಜಗುಣ ಶಿವಯೋಗಿಗಳು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ. ಪೂಜ್ಯರಿಗೆ ಅನಂತ ವಂದನೆಗಳು. ಇನ್ನು ಮುಂದೆ ವಿಶೇಷವಾಗಿ ಪರಮ ಪೂಜ್ಯರಾದ ಶ್ರೀಮದ್ ಅಭಿನವ ಶಿವಪುತ್ರ ಅವಧೂತರು ಜಮಖಂಡಿ 1ನೆಯ ಪದ್ಯದ 4ನೆಯ ನುಡಿಯ 4ನೆಯ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿವರೆಗೆ ನಾವು ನೀವೆಲ್ಲ ಕೇಳ್ತಾ ಬಂದಿದ್ದೇವೆ. ಆ ವಿಚಾರ ಯಾವುದು ಅಂತಂದ್ರೆ,
ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟೆ, ಮಮಕಾರದಿಂದೇ ಮಿಕ್ಕಿನ ಬಂಧ ಮುಂಟೆ ಅಂತ ತಿಳ್ಕೊಂಡು. ಬಂಧ ಅಂತಂದ್ರೆ ಏನು? ಜನನ ಮರಣಗಳಿಗೆ ಕಾರಣವಾದ್ದನೇ ಇಲ್ಲಿ ಮಮಕಾರ, ಮೋಹ ಬುದ್ಧಿ. ಮೋಹ ಮಮಕಾರ ಅಂದ್ರೆ ಏನು ಅಂತಂದ್ರೆ ಮಮತ್ವ ಬುದ್ಧಿ ಮೋಹ, ನಾನು ನನ್ನದು ಅಂತ ಅನ್ನುವುದನ್ನೇ ಇಲ್ಲಿ ಮೋಹ ಮಮಕಾರ ಅಂತ ಕರೀತಾ ಇದ್ದಾರೆ. ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಈ ನಾನು ನನ್ನದನ್ನುವಂತ ಮೋಹ ಬುದ್ಧಿಯಿಂದ ನಾವು ಏನಾಗ್ತಾ ಇದ್ದೇವೆ ಅಂದ್ರೆ ಪುನರಪಿ ಜನನ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ಸಂಸಾರ ಎಂದು ಶಂಕರ ಭಗವತ್ಪಾದರು ಹೇಳಿದಾಗೆ ಈ ಸಂಸಾರ ಎಂಬ ಈ ಚಕ್ರದೊಳಗೆ ನಾವು ಬಂದು ಬೀಳ್ತಾ ಇದ್ದೇವೆ. ಇದೆಲ್ಲದಕ್ಕೂ ಕೂಡ ಕಾರಣ ಯಾವುದನ್ನು ಮೋಹ ಅಂತ ಅನ್ನೋದಕ್ಕೆ ಮೋಹ ಏವ ಮಹಾಮೃತ್ಯು. ಮೋಹ ಅನ್ನುವಂಥದ್ದು ಮಹಾಮೃತ್ಯು ಇದ್ದ ಹಾಗೆ ಅಂತಂದ್ರು. ಪ್ರತಿಯೊಂದು ಒಂದು ವಸ್ತುಗಳಲ್ಲಿನೂ ಕೂಡ ನಮ್ಮ ಮೋಹ ಎಲ್ಲಿಂದ ಆರಂಭ ಆಗತೈತೆ ನಮ್ಮ ಶರೀರವೇ ಮೊದಲು. ಈ ಶರೀರದಿಂದ ಮೊದಲು ಮಾಡಿಕೊಂಡು ನೋಡ್ರಿ, ನಾವು ನಿದ್ದೆಯಿಂದ ಎದ್ದ ತಕ್ಷಣ ಅಹಂ ಅಂತಂತೀವಿ, ನಾನು ಅಂತ ಆರಂಭ ಆಗ್ತದೆ. ಆ ಬಳಿಕ ಇದಂ, ಮೊದಲು ಅಹಂ ಅಂತೀವಿ, ಆ ಬಳಿಕ ಇದಂ ಆರಂಭ ಆಗ್ತೈತಿ. ಮೊದಲು ಇದರೊಳಗೆ ನಾನು ಅಂತೀವಿ, ಆ ಬಳಿಕ ಎದುರಿಗೆ ಕಾಣುವಂತ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ನಾನು 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 ಅಂತ ಆರಂಭ ಮಾಡಿಬಿಟ್ಟೇವಿ. ಈ ಮೋಹ ಬುದ್ಧಿ ಆರಂಭ ಆಯ್ತು. ಅದಕ್ಕೆ ಈ ಮೋಹ ಬುದ್ಧಿಯೇ ಬಂಧನಕ್ಕೆ ಕಾರಣವಾಗಿದೆ. ಪ್ರತಿಯೊಂದು ವಸ್ತುಗಳಲ್ಲಿನೂ ಅದಕ್ಕೆ ಈ ದೇಹವನ್ನು ವಿಚಾರ ಮಾಡಿ ನೋಡಿದರೆ ಇದು ಮೋಹವನ್ನ ನಾವು ಇಟ್ಟಿದ್ದೀವಲ್ಲ, ಅದಕ್ಕೆ ಕೆಡುವ ಕಾಯರ ಮೋಹವನ ಮಾಣೆ ಮೌಜ ಅಂತ ನಿಜುಂಡು ಹೇಳ್ಕೊಂಡು ಬಂದಿದ್ದಾರೆ. ಈ ಶರೀರ ಮೇಲಿನ ಮೋಹ ಯಾಕೆ ನಾವು ಮಾಡ್ತೇವೆ ವಿಚಾರ ಮಾಡಿ ನೋಡ್ಬೇಕು. ವಿಚಾರ ಮಾಡಿದರೆ ಇದು ಹೆಂಗೈತಿ ಅಂದ್ರ ಅಸ್ಥಿ ಚರ್ಮಮಯ ದೇಹ. ತುಳಸಿದಾಸರು ಶ್ರೀ ರಾಮಚರಿತ ಮಾನಸದೊಳಗೆ ತುಳಸಿದಾಸರ ಒಂದು ಚರಿತ್ರೆ ಬರ್ತೈತಿ. ತುಳಸಿದಾಸರು ಮೊದಲು ಗೃಹಸ್ಥರಾಗಿದ್ರು, ಪತ್ನಿಯ ಮೇಲೆ ಬಹಳ ಮೋಹವುಳ್ಳವರಾಗಿದ್ರು. ತವರು ಮನೆಗೆ ಪತ್ನಿ ಹೋದಂತ ಸಂದರ್ಭದೊಳಗೆ ಏನು ಮಾಡಿದರು ಅಂತಂದ್ರ ಆಗಿಂದಾಗ ಹಿಂದೆನೆ ಹೋಗ್ಬಿಟ್ರು. ಹೋಗಬೇಕಾದ್ರೆ ಒಂದು ನದಿ ಅಡ್ಡ ಇತ್ತು. ಆ ನದಿ ಘೋರವಾಂತ ಮಳೆ ಬರ್ತಿತ್ತು, ನದಿ ಪ್ರವಾಹ ತುಂಬಿ ಹರಿತಿತ್ತು. ಹಂತಾರುಗಳು ಹಾಗೆ ನುಗ್ಗಿ ಬಿಟ್ರು. ಏನೋ ಒಂದು ಅಲ್ಲಿ ಕೊಡ್ಡ, ದೊಡ್ಡ ಕೊಡ್ಡದ ಗತ್ತೆ ಕಾಣ್ತು, ಅದ್ರೊಳಗೆ ಹತ್ಕೊಂಡು ಕುಂತು ಬಿಟ್ರು ಮೇಲೆ ಹೋಗಿ. ಹಾಗೂ ಇದು ಮಾಡಿ ಅಚ್ಚಿಕಟ್ಟಿ ದಂಡಿಗೆ ಹೋಗಿ ಸೇರಿದ್ರು. ಮನೆಗೆ ಹೋದರು, ಹೆಂಡತಿಯ ಮನೆಗೆ. ಅಲ್ಲಿ ಹಾಗೂ ಇದು ಮಾಡಿ ಮೇಲೆ ಇತ್ತು ಮನೆ, ಅಲ್ಲಿನೂ ಹೋಗ್ಬೇಕಾದ್ರೆ ದಾರಿ ಎಲ್ಲ ಬಾಗಲ ಹಾಕಿದ್ರು. ಅಲ್ಲೊಂದು ಹಾವಿನ ಗತಿ ಹಗ್ಗ ಜೊತೆ ಬಿದ್ದಿತ್ತು. ಹಾವಿತ್ತದ ಹಗ್ಗ ಅಲ್ಲ, ನೀರಾಂತದೊಳಗೆ ಹಗ್ಗದೊಳಗೆ ಹಾವಿನ ಭ್ರಾಂತಿ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ತುಳಸಿದಾಸರಿಗೆ ಆ ಹಾವೇ ಹಗ್ಗಾಗಿ ಕಾಣ್ತಂತ. ನಾ ಬರ್ತೀನಿ ಅಂತ ತಿಳ್ಕೊಂಡು ನನ್ನ ಪತ್ನಿ ಹಗ್ಗವನ್ನು ಜೊತೆ ಬಿಟ್ಟಿದ್ದಾಳೆ ಅಂತ ಭ್ರಾಂತಿ ಆಯ್ತು. ಹಾಗೂ ಹೋದರು. ಹೋಗಿ ನೋಡಿದಾಗ ಹೆಂಡತಿ ಅಂತಾರೆ, ಇಷ್ಟು ನನ್ನ ಮೇಲೆ ಮೋಹ ಇಟ್ಟಿದೆಯಲ್ಲ ನೀನು, ಲಾಜನ ಆವತ ಆಪಕೋ ಅಂತಾಳೆ ಆ ತುಳಸಿದಾಸರ ಪತ್ನಿ ರತ್ನಾವಳಿ. ನಿನಗೆ ನಾಚಿಕಾಗುವುದಿಲ್ಲ ಅಂದು. ಲಾಜನ ಆವತ ಆಪಕೋ, ದೌಡೆಯು ನೀನು ಓಡೋಡಿ ನಾನು ಹಿಂದೆ ಬಂದು ಬಿಟ್ಟಿದೆಯಲ್ಲ, ವಿಚಾರ ಮಾಡಿ ನೋಡಂತ ತುಳಸಿದಾಸರ ಪತ್ನಿ. ನನ್ನ ದೇಹ ಹೆಂಗೈತಿ, ದೇಹದಲ್ಲಿ ಇಷ್ಟೊಂದು ಮೋಹನಿಟ್ಟಿದೆಯಲ್ಲ, ನೀನು ಹೆಂಗೈತಿ ವಿಚಾರ ಮಾಡಿ ನೋಡು. ಅಸ್ಥಿ ಚರ್ಮಮಯ ದೇಹನೇ ಜಾನೆ ಐಸಿ ಪ್ರೀತಿ, ಯದಿ ರಾಮನ ಹೋತೀತೋ ಮಿಟತಿ ಭವಭೀತಿ ಅಂತ ಒಂದು ಮಾತು ಹೇಳಿದ್ರು ರತ್ನಾವಳಿ. ಇಂಥ ಅಸ್ಥಿಚರ್ಮಮಯವಾಗಿರ್ತಕ್ಕಂಥ ದೇಹದೊಳಗೆ ಇಷ್ಟೊಂದು ನೀನು ಮೋಹ ಬುದ್ಧಿಯನ್ನು ಇಟ್ಟಿದೆಯಲ್ಲ, ಈ ಮೋಹ ಬುದ್ಧಿಯನ್ನು ಆತ್ಮರಾಮನ ಮೇಲೆ ಇಟ್ಟಿದ್ದೇ ಆದರೆ ಮಿಟತಿ ಭವಭೀತಿ, ನಿನ್ನ ಭವಭೀತಿಯೇ ಹೊರಟು ಹೋಗ್ತಿತ್ತು ಅಂತ ತಿಳ್ಕೊಂಡು ಒಂದೇ ಒಂದು ಮಾತನ್ನು ಹೇಳಿದಾಗ ತುಳಸಿದಾಸರು ಏನಾದ್ರು ಅಂತಂದ್ರೆ ಆಗಿಂದಾಗ ಅವ್ರಿಗೆ ಅಂತಃಕರಣದೊಳಗ ವಿವೇಕ ಉತ್ಪನ್ನ ಆಯ್ತು. ವಿವೇಕ ಉತ್ಪನ್ನ ಆಗಿ ಆಗಿಂದಾಗ ತ್ಯಾಗ ಮಾಡಿ ಎಲ್ಲವನ್ನು ತ್ಯಾಗ ಮಾಡಿದ್ರು. ತ್ಯಾಗ ಮಾಡಿ ರಾಮಚರಿತ ಮಾನಸ ಅಂತ ತಿಳ್ಕೊಂಡು ಹಿಂದಿ ಒಳಗೊಂದು ಗ್ರಂಥವನ್ನೇ ಬರೆಯುವಂತವರಾದರು. ನೋಡ್ರಿ, ಶರೀರದ ಮೇಲೆ ಇಟ್ಟಿರ್ತಕ್ಕಂಥ ಮೋಹವನ್ನ ಆ ಸರಯೂ ನದಿಯ ತಟದೊಳಗೆ ಹೋಗಿ ತಪಸ್ಸನ್ನ ಮಾಡಿ ಆ ರಾಮನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ತುಳಸಿದಾಸರು ತುಳಸಿ ರಾಮಾಯಣವನ್ನು ಬರೆಯುವಂತವರಾದರು.
ಕಾರಣ ಅಂತಂದ್ರೆ ದೇಹ, ಈ ಪ್ರಪಂಚ, ಇಲ್ಲಿ ಇರ್ತಕ್ಕಂಥ ಏನು ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಮೇಲೆ ಇಟ್ಟಿರ್ತಕ್ಕಂಥ ಮೋಹ ಬುದ್ಧಿಯನ್ನು ನಾವು ಒಂದು ಮೇಲೆ ಪರಮಾತ್ಮನ ಮೇಲೆ ಇಟ್ಟಿದ್ದೇ ಆದರೆ ನಾವು ಕೂಡ ತುಳಸಿದಾಸರಾಗಿ ಮುಕ್ತರೇ ಆಗ್ತಿದ್ದೇವಂತ. ಹಾಗಾಗಿಲ್ಲ ನಮಗೆ. ಯಾಕಂತ ಸಾಮರ್ಥ್ಯ ಐತಕರೇ ಇದ್ದರೂ ಕೂಡ ನಾವು ಮಾಡ್ಲಿಕ್ಕೆ ತಯಾರಿಲ್ಲ. ಅದಕ್ಕೆ ಮಮಕಾರದಿಂದ ಮಿಥ್ಯನ ಬಂದ ಮುಂಟೆ ಅನ್ನೋದು. ಅವೆಲ್ಲ ಒಂದು ಶ್ಲೋಕವನ್ನು ಕೇಳಿರಿ ನೀವು. ದುಂಬಿಯ ಒಂದು ಉದಾಹರಣೆ ಹೇಳ್ತಾರೆ. ಒಂದು ದುಂಬಿ ಹೋಗಿ ಕ್ಯಾದಗಿ ವನದೊಳಗೆ ಹೋಯ್ತಂತ. ಕ್ಯಾದಗಿ ವನ ನೋಡ್ರಿ ನೀವು. ಕ್ಯಾದಗಿ ವನ ಬಹಳ ಪ್ರಸಿದ್ಧ, ಆದರೆ ಯಾವ ದೇವರಿಗೆ ಏರಿಸುವುದಿಲ್ಲ ಅದನ್ನು ಹೊರಗಡೆ ಬಾಗಿಲು ಕಟ್ತಾರಷ್ಟೇ ಅದನ್ನ, ಆ ಕ್ಯಾದಗಿ ಹೂವನ್ನು. ಯಾಕಂದ್ರೆ ಅದು ದೇವರ ಶಾಪ ಆಗೈತೆ ಅದಕ್ಕೆ, ಕತ್ತಿರೋಡತ್ತೆ, ಆ ಕಡೆ ಹೋಗುದಿಲ್ಲ. ಕ್ಯಾದಗಿ ವನದಾಗ ಆ ದುಂಬಿ ಹೋಗತೈತಿ. ಹೋಗಬೇಕಾದ್ರೆ ಅಲ್ಲಿ ಆ ಕ್ಯಾದಗಿ ಹೂವಿಗೆ ಎರಡೂ ಕಡೆ ಕರಗಸಂತೆ ಮುಳ್ಳುಗಳಿರ್ತಾವ. ಒಳಗ ಗಂಧವನ್ನು ಹೀರಬೇಕಂತ ತಿಳ್ಕೊಂಡು ಒಳಗಡೆ ಪ್ರವೇಶ ಆಗ್ತೈತಿ ಅದು. ಆ ದುಂಬಿ ಹೋಗಬೇಕಾದ್ರೆ ಎರಡೂ ರೆಕ್ಕೆಗಳು ಹರಿತಾವ ಆ ಗರಗಸಂತಿರುವಂತ ಮುಳ್ಳುಗಳಿಂದ. ಒಳಗೆ ಸುಗಂಧ ಏರಬೇಕಂತ ಹೋಗ್ತೈತಿ, ಆ ಸುಗಂಧವು ಕೂಡ ಕಣ್ಣಾಗ ಬೀಳ್ತೈತಿ. ನೋಡ್ರಿ, ಬರೀತಾರಲ್ಲಿ ಒಂದು ಶ್ಲೋಕದೊಳಗೆ, ಗಂಧಸ್ಯಾಸ್ಯ ಭುವನ ವಿದಿತ ಕೇತಕಿ ಸ್ವರ್ಣವರ್ಣ ಪದ್ಮಭ್ರಾಂತ ಚಪಲ ಮಧುಪ ಪುಷ್ಪ ಮಧ್ಯೆ ಪ್ರಪಾತ. ಹೋಗಿ ಬಿತ್ಕೊಂತ್ರಿ ಅಲ್ಲಿ, ಕಣ್ಣಾಗ ಧೂಳಿನ ಕಣಗ ಬಿದ್ದು ಎರಡೂ ರೆಕ್ಕೆಗಳು ಕೂಡ ಹರಿಕೊಂಡು ಹಾರುವ ಆ ಮುಳ್ಳುಗಳಿಂದ ಒಳಗಡೆ ಬಿತ್ಕೊಂಡ್ ನೋಡ್ರಿ. ಅದು ಯಾವುದು? ದುಂಬಿ ಅನ್ನುವಂತಹದ್ದು. ಕೇತಕಿ ಸ್ವರ್ಣವರ್ಣೆ ಪದ್ಮಭ್ರಾಂತ ಚಪಲ ಮಧುಪ. ಕೇತಕಿ ಸ್ವರ್ಣವರ್ಣ ಹೋಗಿ ಬಿದ್ಕೊಂತು ನೋಡ್ರಿ. ನಾವು ಕೂಡ ಇನ್ನ ಶ್ಲೋಕ ಗಾಢೈತಿ ಅದನ್ನು. ನಾವು ಕೂಡ ಈ ಪ್ರಪಂಚದೊಳಗೆ ಬಂದು ಮಹಾತ್ಮರಿಗೆ ಶರಣಾಗತಾಗಿ, ಗುರುಶಾಸ್ತ್ರಾದಿಗಳಿಗೆ ಶರಣಾಗತಾಗಿ ಮೋಹ ಬುದ್ಧಿಯನ್ನು ದಾಟ್ಲಿಕ್ಕೆ ಬರ್ತೈತಿ ಕರೆ. ಆದರೆ ನಾವು ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ತಯಾರಿಲ್ಲ. ಪ್ರಯತ್ನವನ್ನು ಮಾಡಿದ್ರೆ ನಾವು ಕೂಡ ಏನಾಗುತ್ತೀವಿ ಅಂತಂದ್ರೆ ಈ ಮೋಹವನ್ನು ದಾಟಿ ಹೋಗ್ತೇವೆ. ನಮ್ಮದು ಕೂಡ ಹೇಗೆ ಭಗವದ್ಗೀತೆಯೊಳಗೆ ಅರ್ಜುನ ಹೇಳಿದ ಕೊನೆಗೆ 18 ಅಧ್ಯಾಯಗಳ ಉಪದೇಶ ಮಾಡಿದ ಬಳಿಕ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವ ತತ್ಪ್ರಸಾದಾನ್ಮಯಾಚ್ಯುತ. ಹೇ ಅಚ್ಯುತ, ಹೇ ಕೃಷ್ಣ ಪರಮಾತ್ಮ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವ ತತ್ಪ್ರಸಾದ. ನಿನ್ನ ಪ್ರಸಾದದಿಂದ, ನಿನ್ನ ಕೃಪೆಯಿಂದ ನನಗೆ ಏನಾಯ್ತು? ಈ ಮೋಹ ಬುದ್ಧಿ ಹೊರಟು ಹೋಯ್ತು. ನನ್ನ ನಿಜವಾದ ಇರುವುದು, ನನ್ನ ಅರಿವಿನ ಜ್ಞಾನ, ಆತ್ಮಜ್ಞಾನ ನನಗೆ ಆಗುವಂತದ್ದಾಯ್ತು ಅಂತ ತಿಳ್ಕೊಂಡು ಅರ್ಜುನ ಹೇಳಿದಾಗಿ ನಾವು ಕೂಡ ಗುರುಶಾಸ್ತ್ರಾದಿಗಳಿಗೆ ಶರಣಾಗತ ಆಗಿದ್ದೆ. ಆದರೆ ಈ ಮಮಕಾರದಿಂದ ದಾಟಿ ಹೋಗ್ಲಿಕ್ಕೆ ಬರ್ತೈತಿ ಅಂತ ತಿಳ್ಕೊಂಡೇ ಇಲ್ಲಿ ಮಮಕಾರದಿಂದ ಮಿಕ್ಕಿನ ಬಂದ ಮುಕ್ತಿ ಅನ್ನುವಂಥ ವಿಚಾರವನ್ನ ಎಲ್ಲಾ ಪೂಜ್ಯರು ಬಹಳ ಜನ ಇದ್ದಾರೆ. ನಾವು ನೀವೆಲ್ಲ ಆ ಮಹಾತ್ಮ ಪೂಜ್ಯರಿಂದ ಈ ತತ್ವಾಮೃತವನ್ನು ಕೇಳಿ ಧನ್ಯರಾಗೋಣ ಅಂತ ಹೇಳ ಮಾತಿ ಮಂಗಲ. ಹರಿ ಓಂ ತತ್ವ. ಅನಿಮಿತ್ತ ಬಾಂಧವ ಅನುಪಮ ಆನಂದಾಬ್ದಿ ವಿನಯಾದಿ ಗುಣಮಣಿ ಮಂಡನ ಜನನ ವಿದೂರನು ಅಧಿಕ ವಿದ್ಯಾ ಸಂಪನ್ನ ನೆನಪ ರಾಜಿಪ ನಿಜಗುಣ ಶಿವಯೋಗಿ. ಶ್ರೀಮನ್ ನಿಜಗುಣ ಶಿವಯೋಗಿಗಳವರಿಂದ ಷಟ್ಶಾಸ್ತ್ರಗಳು ರಚಿತವಾದವು. ಅದರಲ್ಲಿ ರತ್ನಪ್ರಾಯವಾದದ್ದು ಕೈವಲ್ಯ ಪದ್ಧತಿ. ಈ ಕೈವಲ್ಯ ಪದ್ಧತಿಯ ಮಧ್ಯಸ್ಥಳವಾದಂತಹ ನೀತಿಕ್ರಿಯಾ ಚೈತ್ಯ ಸ್ಥಳದ ಮೊದಲನೇ ಪದ್ಯದ ಒಂದು ವಾಕ್ಯವನ್ನೇ ಆಧಾರವಾಗಿಟ್ಟುಕೊಂಡು ಇಂದಿನ ಈ ಕಾರ್ಯಕ್ರಮವು ಆರಂಭವಾಯಿತು. ಈ ವಾಕ್ಯದಲ್ಲಿ ಬಂಧನಕ್ಕೆ ಏನು ಕಾರಣ ಅಂದ್ರ ಮಮಕಾರವೇ ಕಾರಣ ಅಂತ ಹೇಳಿ. ಬಂಧನಕ್ಕೆ ಏನು ಕಾರಣ? ಪ್ರತಿಯೊಂದಕ್ಕೊಂದು ಕಾರಣ ಇದ್ದರತೈತೆ, ಕಾರಣ ಇದ್ರೆ ಆಕೈತಿ. ಏನು ಕಾರಣ ಅಂದ್ರೆ ಮಮಕಾರ. ಅದಕ್ಕೆ ಮಮಕಾರದಿಂದ ಮಿಕ್ಕಿನ ಬಂಧ ಮುಂಟಿ ಅಂತ ಹೇಳಿದ್ರು. ಮಮಕಾರ ಅಂದ್ರೆ ಮೋಹ. ಈ ಮೋಹಕ್ಕೆ ಒಂದು ಲಕ್ಷಣ ಮಾಡ್ತಾರೆ ಶ್ರೀಮಣ್ ನಿಜಗುಣ ಶಿವಯೋಗಿಗಳು ಬಹಳ ಸುಂದರವಾಗಿ. ತನ್ನ ಅಹಂಭ್ರಮೆ ಎಂದು ನೀಗಿ ನಿಲಲ್ಲಿಯದೆ ಉನ್ನತವಾದ ಅನ್ಯರತೆಯನ್ನು ತನ್ನೊಳು ಎಸಗಿ ಕಾಡುತ್ತಿರುವುದು ಮುನ್ನುಳ್ಳವರು ಮೋಹವೆಂದೆನಿಪುದು. ಪರಮಾನುಭವದಲ್ಲಿ
ದೊಡ್ಡ ಶಿಪುತ್ರಪ್ಪನವ್ರು ನೆನೆಸ್ಬೇಕು ನಾವು ಈ ಸಮಯದಲ್ಲಿ. ಒಂದು ವೇಳೆ ನಿಜಗುಣದ ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯ ಬರ್ಲಿಕ್ರೆ ಯಥತರ ಅರ್ಥ ಮಾಡೋರು ಗುರುವೇ ಅದಕ್ಕೇನು ಸಂಬಂಧ ಇಲ್ಲ. ಅದು ಗುರುಮುಟ್ಟಿ ಗುರು ಆಗಿದ್ದದ, ಕಲಿತದ್ದಲ್ಲ, ಗುರುವಿನಿಂದ ಅನುಭವ ಬಂದಿದ್ದ. ಬಹಳ ಚಂದ ಹೇಳ್ತಾರೆ ಮೂಕ ಲಕ್ಷಣ. ತನ್ನ ಹಂಭ್ರಮೆ ಎಂದೂ ನೀಗಿ ನಿಲ್ಲಲಿ ಅದೇ ಅಹಂ. ಬಹಳ ಮಾರ್ಮಿಕವಾಗಿ ಅರ್ಥ ಹೇಳ್ತಾರ. ಅವು ಎಲ್ಲಿ ಉತ್ಪತ್ತಿ ಆಕೈತಿ? ಅದು ಅಹಂ. ಅನುಭವಸಾರದಲ್ಲಿ ಅಜ್ಞಾನದಿಂದ ಅನ್ಯತ ಜ್ಞಾನದ ಎವೆದರೆಯೇ ಸಂಜ್ಞೆಯಿಂದ ಮಹತ್ತಿನಲ್ಲಿ ಸವಿಕಲ್ಪಕವಾಗಲ್ ಅದೇ ಅಹಂ ಎನಿಸುವುದು. ಅದನ್ನೇ ಪ್ರಥಮ ಅಧ್ಯಾಸ, ಅದನ್ನೇ ಕಲ್ಪಿತ ಪುರುಷ, ಅದನ್ನೇ ವ್ಯವಹಾರಿಕ ಜೀವ. ಬಹಳ ಮಾರ್ಮಿಕವಾಗಿ ಅರ್ಥ. ಈ ಅರ್ಥದಲ್ಲಿ ಪ್ರಥಮಾಧ್ಯಾಸ ಅಂದ್ರು ಅದಕ್ಕೆ ನಿಜಗುಡ್ರು ಮೊದಲು ವಾಸನೆಯ ಹಮ್ಮಳಿಯೇ ಅಂತಾರ. ಅದನ್ನ ಅರ್ಥ ಕಡೆಯವರು ಇದಕ್ಕ ತನ್ನ ಅಹಂಭ್ರಮೆ ತನ್ನಲ್ಲಿ ಅದಂತ ಅಹಂಭ್ರಮೆ. ಇದನ್ನು ಎಲ್ಲಿ ಉತ್ಪತ್ತಿ ಆದ ಈ ಅಹಂಭದ ನಾನು ಮೊದಲು ಸಾಮಾನ್ಯವಾಗಿ ತೋರಿತ್ತು. ಯಾವಾಗ ವಿಶೇಷ ಆಕೈತದು? ಅದನ್ನ ನಿಜಗೊಂಡ್ರು ಕರ್ತೃತ್ವ ಭೋಕ್ತೃತ್ವ ಮೊದಲಾದ ಗುಣ ವಿಶೇಷದ ಹಮ್ಮಿನಲ್ಲಿ ಬೆರೆಸಿ ತದ್ಧರ್ಮವಾಂತದ್ರಿಂದ ಜೀವನೆನಿಪಡು ಅಂತ ಬಿಡಿಸ್ತಾರೆ. ಇಲ್ಲೇ ತ್ರಿಮೋಹ ಇಲ್ಲಿ ಬಂದದ್ದು ಕಾಣ್ತದೆ. ಕರ್ತೃತ್ವ ಭೋಕ್ತೃತ್ವ ಎದುರ ಧರ್ಮ? ಇದು ಅಹಂಕಾರದ ಧರ್ಮ. ನಾನು ಕರ್ತ, ನಾನು ಭೋಕ್ತ, ನಾನು ಸುಖಿ, ನಾನು ದುಃಖಿ, ನಾ ದೊಡ್ಡವ, ನಾ ಪಂಡಿತ, ನಾ ಇಂಥ ಜಾತಿ, ಇಂಥ ಕುಲದವ್, ಇಂಥ ವರ್ಣ, ನನ್ನಂತ ಓದಿದವ್ರು ಯಾರು ಅಂತ ಇದು ಒಂದು ಬಂದದ್ದು ದೇವರು ಮುಡಿಕೊಂಡಿದ್ದು. ಇದೆಲ್ಲವ ಎದುರದಪ್ಪ ಅಂತ ಕೇಳಿದ್ರ ಅಹಂ ನಾನು. ಅದನ್ನೇ ನಿಂತ್ಕೊಂಡ್ರು ಅನುಭವ ಸಾರದಲ್ಲಿ ಕರ್ತೃತ್ವ ಭೋಕ್ತೃತ್ವ ಮೊದಲಾದ ಗುಣ ವಿಶೇಷದ ಹಮ್ಮಿನಲ್ಲಿ ಬೆರೆಸಿ ತದ್ಧರ್ಮವ ಅಂತದರಿಂದ ಇದನ್ನೇ ಮೋಹ. ಈ ಮೋಹಕ್ಕೆ ಇನ್ನು ಕಡೆ ಹೇಳ್ತಾರೆ ನೋಡು, ನಿಸುಕಲ್ಲಿಯ ಎನ್ನ ಮೋಹ ಈಸರವೆಂಬ ವನವನ್ನುರಿವಿ ಬಸಿತ ಜನಿಸಿ ರುದ್ರ ನಿನ್ನ ನೊಸಲವನ್ನಿ ನೋಡಲಾಗದೆ ದೇವ ನೋಡಲಾಗದೆ ಕೂಡಿ ನಿನ್ನ ದಿಟ್ಟಿ ಮೂರು ನಾಡಲೇಸು ಮಾಡಲೆನಗೆ ಅಂತ. ಇಷ್ಟು ಸುಂದರವಾಗಿ ಗೌಪ್ಯವಾದ ವಿಚಾರವನ್ನಂದ್ರ ವೇದಗಳಲ್ಲಿ ಗೌಪ್ಯವಾದ ವಿಚಾರನ್ನು ಸರಳ ಕನ್ನಡದಲ್ಲಿ ಅದನ್ನ ಹೇಳಿದರು ನಿಜಗುಣರು. ನಿಜಗುಣರ ಆ ಗ್ರಂಥಕ್ಕೆ ಟೀಕಾ ತಾತ್ಪರ್ಯ ಬರೆದವರು ಜಗದ್ಗುರು ಶಿಪುತ್ರಪ್ಪಂಗಳವರು ಅಂತ ನಾವು ನಡ್ಕೊಂಡಿಟ್ಕೋಬೇಕು. ಈ ಹೊತ್ತಿನ ನಡ್ಕೊಂಡಿಟ್ಕೋಬೇಕು. ಅವರು ಬರೀಲಿಕ್ಕರು ಯಥತರ ಅರ್ಥ ಮಾಡಿ ನೋಡ್ತಾರೆ. ನಾವು ಕೆಲವು ಕಡೆ ಹೊಕ್ಕಿದ್ರೆ ಅದನ್ನ ಬಿಡುವುದು ಏನೇನಾರ ಹೇಳ್ಕೊಂತ ಹೋಗ್ಬಿಡುದು. ಬಹಳ ಮಾರ್ಮಿಕವಾಗಿ ನಿಸುಕಲೀಯ ಎಣ್ಣ ಮೋಹ, ಇಲ್ಲಿ ಮೋಹ ಆಗೈತ್ರಿ. ಅದನ್ನ ನಿಜರು ಜೀವ ರೂಪಿನಳು ಆತ್ಮಭಾವಂ ಮರೆದು. ಇನ್ನೊಂದ್ ಕಡೆ ನೋಡ್ರಿ, ಜೀವರೂಪಿಗಳು ಆತ್ಮಭಾವಂ ತನ್ನ ಪ್ರತ್ಯೇಗಾತ್ಮ ಸ್ವರೂಪ ತನ್ನ ಕೂಟಸ್ಥರನ್ನು ಮರೆತು ಆತ್ಮಭಾವನ್ ಮರೆದು. ಎಲ್ಲಿ ಮರೆತವು? ತನುವನೇ ತಾನೆಂಬ ತನು ತನ್ನದೆಂದೆಂಬ ತನು ಮುಖ್ಯ ಜಗವಿದು ವಿಷಯ ಎಂಬ ವಿವೇಕವನ್ನು ಇಳಿದು ಅಚೇತನ ಭಾವದೇ ಮೋಹವೆಂದನಿಕೂ. ಬಹಳ ಮಾರ್ಮಿಕವಾಗಿ ಅರ್ಥವನ್ನು ಬಹಳ ಸುಂದರಗೊಳಿಸ್ತಾರ. ಚಿಂತಾಮೋಹ, ಈ ಮೋಹ ಏನಕ್ಕೆಂದ್ರ ನಿಸುಕಲಿಯದೆನ್ನ ಮೋಹ. ನಿಸುಕಲಿ ಅಂದ್ರೆ ವಿಚಾರಕ್ಕೆ ಅವಕಾಶವನ್ನೇ ಕೊಡದೆ ಕೇವಲ ವಿಷಯಗಳಲ್ಲಿಯೇ ಮೋಹ ಬುದ್ಧಿಯನ್ನು ಮಾಡಿ ತನ್ನ ಬುದ್ಧಿಲಿದಂತ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ ಅಂತೇಳಿ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಧ್ಯಾಯತೋ ವಿಷಯಾಂಪಂಸಃ ಸಂಗಸ್ಥೆ ಸ್ವೋಪಜಾಯತೆ ಸಂಗ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧಾತ್ ಭವತಿ ಸಮೋಹ ಸಮೋಹ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಕ್ರೋಧಾತ್ ಭವತಿ ಸಮೋಹ. ಕ್ರೋಧ ಗುಣ ಎಲ್ಲೈತಿ ಅದು ಮೋಹ ಮನುಷ್ಯನಿಗೆ ಆವರಿಸಿಕೊಳ್ಳುತ್ತದೆ ಅಂತ ಅರ್ಥ. ಯಾಕ? ಮೂರು ಗುಣಗಳು ಎಲ್ಲಿರ್ತಾವ ಇವು ಅಂತ ಕೇಳಿದ್ರ ಪ್ರಕೃತಿಯಲ್ಲಿ ಇರ್ತಾವ. ಪ್ರಕೃತಿ. ಪ್ರ ಅಂದ್ರ ಸತ್ವಗುಣ, ಕ್ರಿ ಅಂದ್ರ ರಜೋಗುಣ, ತಿ ಅಂದ್ರ ತಮಗುಣ. ಮೂರು ಗುಣಗಳ ಪ್ರಕೃತಿ. ಈ ಪ್ರಕೃತಿ ಬ್ರಹ್ಮದಲ್ಲಿ ಅನಿರ್ವಚನೀಯ ಅಂತ ವೇದಾಂತಿಗಳ ಒಪ್ಪಿದಂತ ಮಾತನ್ನು
ಈ ಮೂರು ಗುಣಗಳು ಯಾವಾಗಾದರೂ ಮಹತ್ತಿನಲ್ಲಿ ಸವಿಕಲ್ಪಕ ಜ್ಞಾನೋದಯವಾಗಲದ ಅಹಂ ಯಾವಾಗಾಯ್ತು ಈ ಮೂರು ಗುಣಗಳು ಕಾರ್ಯರೂಪದಿಂದ ಎಡಗಿದವು ಅಂತೇಳಿ ನಿಜಗೊಂಡ್ರು. ಸುಖ ದುಃಖ ಮೋಹಾದಿಗಳು ಗುಣಮಯವೆಂದು ಉನ್ನಿಪುದವನು ಅವನೆಲ್ಲ ಅಂತ ನಿಜಗುಣರು ಇದೇ ಹಿಂದಿನ ಪದ್ಯದಲ್ಲಿ ಬಹಳ ಸುಂದರವಾಗಿ ಮೋಹ ಇಲ್ಲೈತ್ರಿ. ಮೋಹ ಯಾರಿಗ್ರಿ? ಜೀವನಿಗೆ ಕರ್ತೃತ್ವಾದಿಗಳ ಅಹಂಕಾರ ಧರ್ಮಗಳಲ್ಲಿ ನಾನು ನನ್ನದೆಂಬುದು ಮೋಹವುಳ್ಳವನಾಗಿ ತನ್ನನ್ನು ತಾನು ಮರ್ತನ ಈ ಮೋಹ. ಇದು ಈ ಸಾಮಾನ್ಯ ರೂಪವಾಗಿ ಇರ್ತದೆ. ಇದನ್ನ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಎಲ್ಲಿ ಮೋಹ ಹುಟ್ಟಿತು? ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ಹೋಗಿ ನಿಲ್ಲಿಸು ಅಂದ ಭಗವಂತ. ಸೇನೆಯೋರ್ವಯೋರ್ ಮಧ್ಯೆ ರಥಂ ಸ್ಥಾಪಯಿತ್ವ ಅಂದ. ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥ ಹೋಗಿ ನಿಂತುಕೊಂಡಾಗ ಯಾರ್ಯಾರು ಬಂದಾರ ಕೌರವರಲ್ಲಿ ಅಂತ ನೋಡಿದ ಅರ್ಜುನ. ಭೀಷ್ಮಾಚಾರ್ಯ, ಕೃಪಾಚಾರ್ಯ ಮುಂತಾದ ರೈತರೆಲ್ಲರೂ ನೋಡಿ ಇವರೆಲ್ಲರೂ ನನ್ನವರು ಅತ್ ನೋಡ್ರಿ, ಇವರೆಲ್ಲರೂ ನನ್ನವರು, ಇವರು ಕೊಂದ್ರ ಮಹಾಪಾಪ ಪದ್ಧತಿ, ನಾ ಯುದ್ಧವನ್ನು ಮಾಡಾಕ ಒಲ್ಲಿ. ಹೌದಲ್ರಿ? ಹಿಂದಿನ ದಿನ ಬಿಡಾರದಲ್ಲಿ ಸಾಯಂಕಾಲ ಸಮಯದಲ್ಲಿ ಎಲ್ಲ ಕೂತ್ಕೊಂಡು ಅರ್ಜುನ ಬಾಣವನ್ನು ಮಸಿಯಾಕತ್ತಿದ್ದ. ಕೃಷ್ಣ ಭಗವಂತ ಬಂದ, ಏನು ಅರ್ಜುನ ಏನ್ ಮಾಡಕತ್ತಿ ಅಂತಿದ್ರ. ಇಲ್ಲ, ನಾಳಿನ ರಂಗದಲ್ಲಿ ಒಂದೇ ಒಂದು ಬಾಣದಿಂದ ಕೌರವರ ಎಲ್ಲವನ್ನೂ ನಾಶ ಮಾಡುತ್ತೇನೆ ಅಂತ ಪಡತೊಟ್ಟ. ನೋಡು ಅರ್ಜುನ, ಮಾತನಾಡುವುದು ಸರಳ, ಅದು ನಡೆಯುವುದು ಬಹಳ ಕಠಿಣ ಅಂತಂದ. ಇಲ್ಲ ಭಗವಂತ ಅಂದ. ಇಲ್ಲಂದಾಗ ಬೆಳಿಗ್ಗೆ ಬಂದು ಎರಡೂ ಸೈನ್ಯಗಳ ಮನೆ ನಿಂತಾಗ ಅಲ್ಲಿ ಏನಾತ್ರಿದು, ನಾನು ಎರಡು ಕಳ್ಕೊಂಡ ನೋಡು. ಹಂಗ ನಾವು ನೀವು ಎಲ್ಲಿ ಮಾತು ಕೊಟ್ಟು ಬಂದೇವ್ರಿ? ಅಲ್ಲಿ ಆತಲ್ರಿ, ಎಲ್ಲಿ ಮಾತು ಕೊಟ್ಟು ಬಂದಿವ್ರಿ ನಾವು? ಹೊರಗೆ ಮಾತು ಕೊಟ್ಟು ಬಂದ್ರೆ ಏನು ಕಟ್ ಏನ್ ದವಾಗ ಮಾಡ್ಬೋದು. ಎಲ್ಲಿ ಕೊಟ್ಟನ್ರಿ? ತಾಯಿ ಗರ್ಭದಳು ನಾನಿದ್ದ ವೇಳೆಯಳು ಹೇಯದತಿ ಬಾಧೆಗೆ ಮನಂನೊಂದು ಹೇಸುತಿಯ ಪೇವನ್ನು ಬಿಟ್ಟು ಆಯುಷ ನಿಹದೊಳಗಾಯಿ ಕಾಯ್ದ ವಿರೋಧಿ ಗುರುಶಂಭು ಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವೆನೆಂಬುದು ಇದುಕಾರವೆನ್ನದು ಮರದಿನ ದಿಕ್ಕಿನ ಉಪಾಯವೇ ಧರ್ಮವೆಂದು ಮಾತು ಕೊಟ್ಟು ಬಂದವಿಲ್ಲರಲ್ಲಿ. ಮಾತು ಕೊಟ್ಟು ಬಂದವಿ ಒಂದು ಬಳಕ ಆ ಯಾವಾಗ ತಾಯಿ ಗರ್ಭದಿಂದ ಹೊರ ಬಂದ ಬಳಕ ಏನ್ ಮಾಡಿದ್ರಿ? ಮಾಯಿಯ ಮುಸುಕದಲ್ಲಿ ಮೋಹದ ಸಿಳ್ಕೊಂಡು ನಾನು ನಮ್ಮೂರನ್ನು ಮರ್ತು ಬಿಟ್ಟೇವಿ ತೀರ್ತು. ಅದ್ರ ಮಾತು ಕೊಟ್ಟು ಬಂದಲ್ರಿ. ಹಂಗ ಇಲ್ಲಿ ಅರ್ಜುನ ಕುತ್ಕೊಂಡು ಕೇಳ್ಕೊಂಡಾಗ ಮೋಹದಿಂದ ಯುದ್ಧ ಮಾಡಕ್ ಒಲ್ಲೆ ಅಂತ ರಥದಲ್ಲಿ ಕುತ್ಕೊಂಡ. ಭಗವಂತಂತಾನ ಏನ್ ಹೇಳಿದಿ ಒಂದು ಮಾತು ಬಳಸನ. ಕ್ಲೈಬ್ಯಂ ಮಾಸ್ಮಗ ಮಹಪಾರ್ಥ ನ ತತ್ಯೋಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ಉತ್ತಿಷ್ಟ ಭಾರತ. ಹೇ ಭಾರತ, ಇದು ಎಲ್ಲಿದು ಬಂತು? ಹೇಳಿತನ ಕ್ಲೈಬ್ಯಂ ಮಾಸ್ಮಗ ಮಹಪಾರ್ಥ. ಹೇ ಪಾರ್ಥ, ಮೂರು ಗಂಡನಲ್ಲಿ ಎತ್ಕೊಂಡಿ ನೀನು, ಎಲ್ಲಿದು ಬಂತು ನಿನಗಂತೇಳಿ ಕುತಸ್ತ್ವಾ ಕಶ್ಮಲ ವಿಧಂ ವಿಷಮೇ ಸಮೋಪಸ್ಥಿತಂ ಮನಾರನುಜಂ ಸ್ವರ್ಗಂ ಕೀರ್ತಿಂ ಕರಂ ಅರ್ಜುನ ಅಂತೇಳಿ ಇದು ಎಲ್ಲಿದ ಬಂತು ನಿನ್ನಲ್ಲಿ ಅಂತ ಭಗವಂತ ಕೇಳಿ, ಈ ಮೋಹ ಬುದ್ಧಿ ಎಲ್ಲಿದರು ತಾನಲ್ಲದ ತನ್ನದಲ್ಲದ ದೇಹಾದಿಗಳನ್ನು ನಾನೆಂಬ ಭಾವನೆಯನ್ನು ಮಾಡಿಕೊಂಡು ಈ ಮೋಹ ಬುದ್ಧಿಗಳನ್ನ ಜೀವ ಅಂತ ಅರ್ಥ. ಈ ಜೀವನಾದಂತ ಮೋಹ ಬುದ್ಧಿ ಅಷ್ಟು ಸರಳಲ್ರಿ ಹೋಗುದಿದು. ಇದು ಎದರಿಂದ ಹೋಗ್ತೈತಿ ಅಂತ ವೇದಾಂತ ಗುರು ಶಿಕ್ಷೆಯಿಂದ ಅಮು ಅಳಿಯೇ. ಒಂದ ಮಾತು ನಿಜಗೊಂಡ್ರದು. ಆಯ್ತು ಮೋಹ ಆಯ್ತಿಲ್ಲ ನನ್ನ ಕಳ್ಕೊಳಕ್ ಬರ್ತೈತಿ, ಕಳ್ಕೊಳಕ್ ಬರ್ತಿಲ್ಲ ನಂಗಲ್ಲ. ಹೆಂಗ ಕಳ್ಕೋಬೇಕು? ವೇದಾಂತ ಗುರು ಶಿಕ್ಷೆಯಿಂದ ವೇದದ ಅಂತ್ಯಭಾಗವಾದ ಉಪನಿಷತ್ತು ವಾಕ್ಯಗಳನ್ನು ಅರ್ಥಂತ ಬಲ್ಲ ಗುರುವಿನ ಸನ್ನಿಧಾನದಲ್ಲಿದ್ದುಕೊಂಡು ಸೇವೆಯನ್ನು ಮಾಡುತ್ತಾ ಅವರ ಕರುಣದಿಂದಲೇ ಈ ಮೋಹವನ್ನು ಕಳೀಲಿಕ್ಕೆ ಬರುತ್ತದೆ ಅಂತ ಅನುಭವ ಸಾರದಲ್ಲಿ ಬಹಳ ಸುಂದರವಾಗಿ ಅಪ್ಪ ಅವ್ರು ಹೇಳ್ಯಾರ. ಇಂಥ ಮೋಹವನ್ನು ಗೆಲ್ಲಕ್ಕೆ ಬರ್ತೈತಿ. ಗೆದ್ದವ್ರು ಹೆಂಗಿರ್ತಾರಪ್ಪ ಅಂದ್ರೆ ನಿಜಗೊಂಡು ಜ್ಞಾನಿ ಮೋಹಿಪುದು ಅಂದವೇ ಪರಮ ತತ್ವಜ್ಞಾನಿ ಮೋಹಿಪುದು ಅಂದವೇ. ನಿಜಗೊಂಡು ಒಂದು ಪದ ಹೇಳ್ತಾರೆ, ಆದ್ರೆ ಬಹಳ ಸುಂದರವಾಗಿ ಯಡಿಮಠ ಶಂಕರಾನಂದರು ಅದಕ್ಕೆ ಬರ್ದಾರ, ಅಪ್ಪವರು ಬರ್ದಾರ.
ಇವರು ಚಂದಲ್ಲ ಅಂತ ಬರ್ದಾರು, ಚಂದವೇ ಅಂತ ಅವ್ರು ಬರ್ದಾರ. ಅದು ಎರಡೂ ಬರೆದ್ರು ಮಹಾ ಪೂಜ್ಯರು. ಅದನ್ನ ಯಾಕಂದ್ರ ಶ್ರುತಿ ವಿಪ್ರಾಯ ಐತಿ. ಅವ್ರು ಎಲ್ಲಿಟ್ಟಿರ್ತಾರಪ್ಪ ಅಂತ ಕೇಳಿದ್ರ ಆತ್ಮರತಿ, ಆತ್ಮ ಕ್ರೀಡಾ, ಆತ್ಮ ಪಿತುಣ, ಆತ್ಮಾನಂದಷ್ಟೇ ಅಂತ ಪುರಾಣ ಉಪನಿಷತ್ತಿನ ಶ್ರುತಿ ವಿಪ್ರಾಯನ ಇಟ್ಕೊಂಡು ಅವರಲ್ಲಿ ಇರ್ತಾರ. ಆತ್ಮನಲ್ಲೇ ರತಿ ಅಂದ್ರೆ ಪ್ರೀತಿ ಉಳ್ಳೋರದ್ರಿ, ಆತ್ಮನಲ್ಲೇ ಆನಂದ ಉಳ್ಳೋರಾಗಿರ್ತಾರ. ಅವ್ರು ನೋಡುವುದಕ್ಕೆ ಹೆಂಗಿರ್ತಾರ, ನಮ್ಮ ಕಣ್ಣಿಗೆದರು ಮೋಹವನ್ನು ಬಳಿಯನ್ನು ದಾಟಿ ಮೋಹರಹಿತವಾದ ಬ್ರಹ್ಮ ಸ್ವರೂಪದಲ್ಲಿಯೇ ತಾವೇ ತಾವಾಗಿರ್ತಾರ. ಅಂತ ತತ್ವಜ್ಞಾನಿ ಈ ಮೋಹ ಏನಪ್ಪಾ ಅಂದ್ರ ಬಹಳ ಕಠಿಣ ದಾಟುವುದು. ಕಠಿಣ ಏನಲ್ಲ, ಸಾಧಿಸಿದ್ರೆ ಎಲ್ಲ ಬರ್ತದೆ. ಸಾಧನವನ್ನು ಮಾಡಬೇಕು, ಸಾಧನ ಮಾಡಕ್ ಹೋಗುದಿಲ್ಲ ನಾವು. ಸಾಧ್ಯವಾದ ವಸ್ತು ತಿಳಿಬೇಕಂದ್ರೆ ಏನ್ ಕಾರಣಪ್ಪ ಅಂದ್ರೆ ಮೋಹವೇ ಕಾರಣ ಅಂತ ಅಭಿಪ್ರಾಯವನ್ನು. ಅದಕ್ಕೆ ಮೋಹ ಇದು ಯಾರು ಮಾಡ್ಕೊಂಡಾರ ಅಂದ್ರ ಪ್ರಪಂಚದಲ್ಲಿ ಒಂದು ಈಶ್ವರ ಪ್ರಪಂಚವೆಂತಲೂ ಇನ್ನೊಂದು ಜೀವ ಪ್ರಪಂಚವೆಂತಲೂ ಅಂತ ಅರ್ಥ. ಈಶ್ವರನು ಕಾರಣವಲ್ಲ, ಜೀವನಲ್ಲಿ ಶಾಸ್ತ್ರೀಯ ಪ್ರಪಂಚವೆಂತಲೂ ಅಶಾಸ್ತ್ರೀಯ ಪ್ರಪಂಚಗಳು. ಶಾಸ್ತ್ರೀಯ ಪ್ರಪಂಚ ಅಂದ್ರೆ ಸದ್ಗುರುಗಳ ಸಚ್ಚಿಂತನ, ತಚ್ಚಿಂತನಂ ತತ್ಕಥನಂ ತತ್ತನ್ಯೋನ್ಯ ಪ್ರಬೋಧನಂ ಏತದೇಕಾ ಪರತ್ವಂ ಬ್ರಹ್ಮ ಅಭ್ಯಾಸ ಎನ್ನುವುದನ್ನು. ಇದು ಶಾಸ್ತ್ರೀಯ ಪ್ರಪಂಚದಲ್ಲಿ, ಗುರುಮಾರ್ಗದಲ್ಲಿ ವೇದಾಂತ ವಾಕ್ಯಗಳು ನಿತ್ಯ ಶ್ರವಣಾದಿಗಳು ಮಾಡೋದು ಇದು ಶಾಸ್ತ್ರೀಯ ಪ್ರಪಂಚ. ಇದು ಬಂಧನಕ್ಕೆ ಕಾಣಲ್ಲ. ಮತ್ತೇನ್ ಮಾಡಿದ್ವಿ, ಅಶಾಸ್ತ್ರೀಯ ಪ್ರಪಂಚ ವೇದದ ವಿರುದ್ಧವಾದ ಕಾರ್ಯಗಳನ್ನು ಮಾಡುವುದರಿಂದ ಇದೇ ಬಂಧನಕ್ಕೆ ಕಾರಣ. ಮೋಹ ಬುದ್ಧಿಯುಳ್ಳನಾಗಿ ನಿನ್ನ ಜನ್ಮವನ್ನು ನಷ್ಟ ಮಾಡ್ಕೊಂತಿ. ಎಷ್ಟು ಜನ್ಮರ ತಾಳ ಬಂದು ಅನಿಮಿತ್ಯ ಅರಿಗಣಿಪ ಕಾಮಾದಿಗಳಿಗೆ ತನು ಅನೇಕ ವಣ್ಣಿತ್ತೆ ಭವಭಂಗಳಲ್ಲಿ ನಿನಗೊಂದು ದೇವದನ್ನು ತೊಟ್ಟು ತಪವಾಂತ ಗಣ ಶಂಭು ಲಿಂಗ ವಾಯುರಲ್ಲಿ ಮನುಜ ಅಂತ ಹೇಳಿ ನೋಡು. ಈ ಮೋಹ ಎಂತಿಂತ ಮಹಾತ್ಮರಿಗೂ ಸಂದರ್ಭಾನುಸಾರವಾಗಿ ಮನಸ್ತನಕ್ಕೆ ಚಿಕ್ಕದೊಂದು ದೂರ ಕೊಟ್ಟು ನನ್ನ ವ್ಯಾಖ್ಯಾನ ಕೊರಂಪುರ ಅಪ್ಪ ಅವ್ರು ಮೊದಲೇ ಯಾರ 15 ನಿಮಿಷ ದಾಟ್ ಸಚ್ಚಿದಾನಂದ. ಯಾಕೆ ನಿನ್ ಕೈಯ ಮೈಕ್ ಸಿಕ್ಕರ ದೌಡಿ ಬಿಡವಲ್ಲ ನನ್ನ. ಶಿವಾನಂದ ಭಾರತೀಯಪ್ಪನವ್ರು ಇದ್ರೆ ಒಂದು ಸ್ವಲ್ಪ ಸಟ್ಟ ಬಿಡವ ನೀನು. ಅದರಾಗಿ ವಿದ್ಯಾನಂದ ಭಾರತೀಯಪ್ಪ ಇದ್ರಕ್ಕ ನೀನು ಒಂದು 10 ಮಿನಿಟ್ ಹೆಚ್ಚನ್ನ ಹೇಳ್ತೀನಿ ಅಂತಂದ್ರೆ ಇರ್ಲಿ. ಮಹಾತ್ಮರ ಆಶೀರ್ವಾದ ಚಿಕ್ಕದೊಂದು ಉದಾಹರಣೆ ಅಂದ್ರ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಸರಳ ಮಂಚದಲ್ಲಿ ಮಲಗಿದ್ರು. ದ್ರೋಣಾಚಾರ್ಯರು ಹೋದ್ರು, ಕೃಪಾಚಾರ್ಯ ಹೋದ, ಕರ್ಣ ಎಲ್ಲರೂ ಹೋದ್ರು. ಒಬ್ಬ ಉಳಿದಾರ್ರಿ, ಯಾರಿ? ದುರ್ಯೋಧನ. ಎಲ್ಲರೂ ಹೋದ ಬಳಕ ಏನಾಯ್ತು ದುರ್ಯೋಧನಗ, ಎಲ್ಲರೂ ಕಳ್ಕೊಂಡಿ ನಾನು ರಾಜಕ್ಕಾಗಿ ಹೇಳಕತ್ತಲ್ಲ, ಒಬ್ಬನರ ಪಾಂಡವರಲ್ಲಿ ನಾನು ಕೊಲ್ಲಬೇಕು ಅನ್ನುವ ಈ ದುಷ್ಟ ಬುದ್ಧಿ ಮೋಹ ಬಹಳ ಕೆಟ್ಟದು. ಅವಾಗ ಏನ್ ಮಾಡಿದ, ಇದನ್ನ ಎಲ್ಲಿ ಹೋಗ್ಬೇಕು, ಏನಾದ್ರು ಮಾಡ್ಬೇಕು ಅಂತ ಒಬ್ಬಂಟನಾಗಿ ಎಲ್ಲಿ ಬರ್ತಾನೆ, ಸರ್ಪಂಚರ ಮೇಲೆ ಮಲಗಿದ್ರು ಭೀಷ್ಮಾಚಾರ್ಯರು. ಮಲಗಿದಾಗ ಮೋಹ ಎಷ್ಟು ಮಜಾ ಮಾಡ್ತದೆ ನೋಡ್ರಿ. ಇದು ಮೋಹ ಎಷ್ಟು ಇದು ಆದ್ರೂ ಆ ಹೊತ್ತ ತನ್ನ ಕೆಲಸ ಮಾಡಿತಿರ್ತದೆ. ಅದಕ್ಕ ಮಿಸು ಕಲಿ ಅಂದ್ರೆ ನಿಂತ್ಕೊಂಡಿರ್ತಕ್ಕವ್ರು ಬದ್ದಿಕ್ಯಾರ. ಅವಾಗ ಅವರ ಪಾದವನ್ನು ಮುಟ್ಟು ನಮಸ್ ಮಾಡ್ತಾರ. ಅವಾಗ ಕಣ್ಣು ತಗೊಳ್ತಾರ, ಬಾ ಮಗುವೆ ಅಂತ ಕರ್ದ. ಯಾರಿಗಿರಿ? ದುರ್ಯೋಧನಿಗೆ. ಇವನಿಂದಲೇ ಎಲ್ಲ ಹಾಳಾಗೈತಿ, ಎಲ್ಲಾ ಗೊತ್ತಿದ್ರು ಬಾ ಮಗುವೆ ಯಾಕಳಕತ್ತಿ ಎಲ್ಲ ಒಂದಾಗ. ಇಲ್ಲ ಪಿತಾಮಹ, ನಾವ್ ಎಲ್ಲಾನು ಕಳ್ಕೊಂಡೀನಿ, ಆದ್ರೆ ರಾಜ್ಯ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಆದ್ರೆ ಏನಪ್ಪ, ನನ್ನಲ್ಲಿ ಒಬ್ಬನಾದ್ರೂ ಪಾಂಡವರಲ್ಲಿ ಸೋಲ್ಸ್ಬೇಕು ಈ ನನ್ನಲ್ಲಿ ಛಲ ಐತಿ, ಅದಕ್ಕೆ ನನಗೆ ಏನಾದ್ರು ಹೇಳ್ಕೊಡು ಅಂದ. ನೋಡಿಲ್ಲೈತಿ ಆ ಮೋಹ ಅವ್ರಿಗೆ ಗೊತ್ತೈತಿ. ಇವನಿಂದಲೇ ಎಲ್ಲವೂ ನಾಶವಾಗೈತಿ, ಎಲ್ಲ ಗೊತ್ತಿದ್ರು ಆ ಹೊತ್ತಿನ ಹೇಳ್ತಾನ, ಪಾಂಡವರ ನಾಶವಾಗತಕ್ಕಂತ ಮಂತ್ರ ಅಸ್ತ್ರಗಳನ್ನು ನನಗೆ ನಾಳೆ ಬೆಳಗಿನ ಜಾವದಲ್ಲಿ ನೀ ಬಾ ಹೇಳ್ಕೊಡ್ತೇನಿ ಅಂದ್ಬಿಟ್ಟ. 30 ಕೆಲಸ ಎಷ್ಟೈತ್ ನೋಡ್ರಿ. ಸರ್ಪಂಚನ ಮಲಿಗ್ಯಾರ, ನೋಡ್ತಾನೆ ಇವನಿಂದೆಲ್ಲ ಆಗಿದ್. ಆದ್ರೂ ಇವರೆಲ್ಲರೂ ನನ್ನ ಮಕ್ಕಳು, ನನ್ನವರು. ಇದು ಮೋಹ ಅಂತಿಂತರು ಬಿಡಂಗಿಲ್ಲ. ಅವಾಗದಾಗ ಮಂತ್ರಾಸ್ತ್ರ ಕೊಡ್ತೇನಿ ಅಂತ ಹೇಳಿದಾಗ ಬಾ 4 ಗಂಟೆಗೆ ಅಂದ. ಕೃಷ್ಣ ಭಗವಂತ ತ್ರಿಕಾಲ ಸರ್ವಜ್ಞ ಮೂರ್ತಿವ ಮೊದಲ ಈ ಗೂಡಿದ್ಯ ಅರ್ಥ ಏನ್ ಮಾಡಿಬಿಟ್ಟ, ಹೇ ಸದೈವ, ನೀನು ದುರ್ಯೋಧನಿಗೆ ಬಹಳ ಆತ್ಮೀಯದಿ, ಅವ್ರಿಗೆ ಏನಿರ್ಬೇಕು, ಹೋಗಿ ಅವನ್ ಕಿರ್ಟ ಮತ್ ತಿಲಿಮನಿ ಕಿರ್ಟ ಅಂತಂದ. ಹೋದ, ಕೊಟ್ಟ ತನ್ನ ಧರ್ಮದ ಕೀಟ ಇಟ್ಟು ಮುಗಿಸ್ಕಾಕಿ ಕೃಷ್ಣ ಭಗವಂತ ಕರ್ಕೊಂಡು ಹೋದ. ಪಾದ ದುರ್ಗಾ ಆಯುಷ್ಯಮ ಅಂತ ಆಶೀರ್ವಾದ ಮಾಡಿಬಿಟ್ರು. ಕೆಲವು ನಿನಗ ಅಲ್ಲಿ ಅಂದ್ಬಿಟ್ಟು ನೋಡ್ತಾನ ಧರ್ಮರಾಜ ಎಡ್ಡ ಹಾಕೊಂಡ, ಹೋಗು ಜಯ ನಿನಗಾಯಿತು ಅಂದ.
ಮತ್ತ ಬಂದ ದುರ್ಯೋಧನ. ನೋಡ್ರಿ ಮೋಹ ಎಷ್ಟು ರೀತಿ ಮಾಡಿದ್ರು. ಎರಡನೇ ಸಲ ಬಂದ. ಈಗ ಸಮಯ ಇಲ್ಲ, ನಾಳೆ ನೀನು ಹೆಂಗ ಬರ್ಬೇಕಪ್ಪ ಅಂದ್ರ ನಿನ್ನ ಪತ್ನಿಯ ಭಾನುಮತಿಯನ್ನು ನೀ ಕಳಿಸು, ನಾ ಹೇಳ್ಕೊಡ್ತೀನಿ, ಮಾಂಗಲ್ಯ ಕೊಡ್ತೀನಿ, ಆ ಮಾಂಗಲ್ಯ ನಿನಗೆ ಗೆಲುವು ಆಕೈತಿ ಅಂತ ಹೇಳಿದರು. ಇದನ್ನ ಮತ್ತೆ ತಿಳ್ಕೊಂಡಿದ್ದ ಕೃಷ್ಣ ಭಗವಂತ ಸರ್ವಜ್ಞ ಮೂರ್ತಿ. ನೀವು ನಾವು ಏನಾರ ಮಾಡಿ ತಪ್ಪಿಸ್ಕೋಬಹುದು, ಜಗದ್ಗುರು ಸಿದ್ಧಾರೂಢರ ಮುಂದೆ ತಪ್ಪಿಸೋಳಕ್ ಆಗುವುದಿಲ್ಲ. ಇದು ಒಳಗಿಂದ ಅವ್ರಿಗೆ ಗೊತ್ತಿರ್ತದ. ಅದಕ್ಕೆ ಹಂಗ ಭಗವಂತ ಗೊತ್ತಿತ್ತದು, ಗೊತ್ತು ನೋಡಿದತ್ತಿತ್ತು. ದ್ರೌಪದಿ ಮಲಗಿದ್ದು. ಮ್ಯಾಗ ಏನ್ ಮಕ್ಕೊಂತಿ ಅಂತೇಳಿ ಎಬ್ಬಿಸಿದ್ದ. ಬೆಳಗ್ಗೆ ಮುಂಜಾನೆ ಬಂದು ಕ್ಯಾರ ಮುಸುಳ್ಕೊಂಬಂದು ಬಂದ. ಹೋಗು ಪಿತಾಮಹಾರ ಪಾದಕ್ಕೆ ಬೀಳು, ಪಾದಕ್ಕೆ ಬಿದ ತೀರ್ತು ಸುಮಂಗಲಮವಿ ಅಂತ ಆಶೀರ್ವಾದ ಮಾಡಿಬಿಟ್ರು. ಮುಸುಕು ತಗದ್ ಹಿಂಗ್ ನೋಡ್ತಾರ. ಓ ನೀವ್ ಒಬ್ಬಕ್ಕೆ ಬಂದಿಯ, ಯಾರು ಬಂದರು ಅಂತ ಕೇಳಿದ್ರೆ ಕೃಷ್ಣ ಭಗವಂತ ಬಂದಾಣ ಅಂದ್ರ. ನೋಡಿ ಎಷ್ಟು ಮಜಾ ಐತಿ. ಮೂವ ಒಂದ, ಅದಕ್ಕ ಮಿಸುಕಲಿಯ ಎನ್ನ ಮೋಹ. ಏನ್ ಮಾಡಕ ನೋಡುದಿಲ್ಲ. ಅಂತ ಮೋಹವನ್ನು ದಾಟಬೇಕಂದ್ರ ನಮಶ್ರೀ ಶಂಕರಾನಂದ ಗುರುಪಾದಾಂಬು ಜನ್ಮನಿ ಸವಿಲಾಸ ಮಹಾಮೋಹ ಸೈಕ್ ಅಂತೇಳಿ ವಿದ್ಯಾರಣ್ಯರು ಪಂಚದಶಿಯಲ್ಲಿ ಮೊದಲನೇ ಶ್ಲೋಕಾರ. ಅಂತ ಮೋಹವನ್ನು ಕಳೆದುಕೊಳ್ಳುವಕ್ಕೋಸ್ಕರವಾಗಿಯೇ ಶಿವನಾಮ ಸ್ಮರಣೆ ಹಗಲು ರಾತ್ರಿ. ಈ ಶಿವನಾಮ ಸ್ಮರಣೆಯನ್ನು ಚನ್ನಬಸವೇಂದ್ರ ಮಹಾಸ್ವಾಮೀಜಿಯವರು, ಹಾರೂಗೇರಿಯ ಚನ್ನಬಸವೇ ಸ್ವಾಮೀಜಿಯವರು ಸಿದ್ದಾವಳಕ್ಕೆ ಭಕ್ತರನ್ನು ಕರ್ಕೊಂಡ್ಬಂದು ಇಲ್ಲಿ ನಾಮ ಸಪ್ತಾಹವನ್ನು ನೋಡಿ ಅಲ್ಲಿ ಜನಗೆ ಹೇಳ್ತಾರ, ಈ ನಾಮ ಸಪ್ತಾಹವನ್ನು 7 ದಿನಗಳ ತನಕ ನೀವು ಹಗಲಿರುಳು ಇದನ್ನು ಜಪವನ್ನು ಮಾಡುವುದರಿಂದ ನಿಮ್ಮ ಊರೆಲ್ಲವೂ ಪಾವನಾಗಿ ದರಿದ್ರತೆ ಹೋಗಿ ನಿಮ್ಮ ಊರಲ್ಲಿ ವಿದ್ಯಾ ಸರಸ್ವತಿ ನಿಲ್ಲಿಸ್ತಾಳೆ, ಎಲ್ಲವನ್ನು ಆಗ್ತೈತೆ ಅಂತೇಳಿ ಚನ್ನರು ಶಿವೇಂದ್ರ ಮಹಾಸ್ವಾಮೀಜಿಯವರು ಅಲ್ಲಿ ಹೋಗಿ ಪಂಚಾಕ್ಷರಿ ಶಿವರಾತ್ರಿ ಸಪ್ತಾಹ ಮಾಡ್ತಾರೆ. 7 ದಿನಗಳ ಸಪ್ತಾಹ ಇರ್ತದೆ. ಅದು 7 ದಿನ ಸಪ್ತಾಹ ಓಂ ನಮ ಶಿವಾಯ ಮಂತ್ರವೇ ಅನ್ನೋದಲ್ಲಿ. ಈ ಮಂತ್ರವನ್ನು ಅನ್ನಬೇಕು ಅಂತ ಎಲ್ಲಾ ಜನ ಬಂದ ಕ್ಯಾರಲ್ಲಿ ಓಂ ನಮ ಶಿವಾಯ ಅಂತ ನೋಡು. ಅದು 100 ವರ್ಷ ಆಯ್ತ್ರಿ. ಈ ವರ್ಷಕ್ಕೆ 100 ವರ್ಷ. ಮೊನ್ನೆ ನಾವು 2 ದಿನ ಯಾಕೆ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ವಿದ್ಯಾನಂದ ಅಪ್ಪುಗಳು, ಶಿವಾನಂದ ಅಪ್ಪುಗಳು, ನಾವು ಶಿವಾನಂದ ಭಾರತೀಯ ಅಪ್ಪುಗಳು ಮತ್ತು ಮಹಾ ಮಂಡಲೇಶ್ವರರು ಎಲ್ಲರೂ ಆಗಮವಾಗಿತ್ತು. ಬಹಳ ಸುಂದರವಾದ ಕಾರ್ಯಕ್ರಮ. ಅದಕ್ಕೋಸ್ಕರವಾಗಿ ಕೆಲವು ಮಂದಿ ಸಚ್ಚಿದಾನ ಸ್ವಾಮಿಗಳು ಇಲ್ಲೇ ಇದ್ದು ಶಾಸ್ತ್ರಕ್ಕೆ ಬರುವಲ್ಲ ಅಂತ ಕೆಲವು ಮಂದಿ ಅವು ಇರುವರೆ ಅವು ತೆಪ್ಪಂಗೆ ಇಲ್ಲ. ದೊಡ್ಡ ಅಪ್ಪರಿಗೆ ತೆಪ್ಪಿಲ್ಲ, ನಮಗಾರು ಬಿಟ್ಟು ಬಿಡುದಿಲ್ಲ ಅವು. ಅದಕ್ಕೆ ಹೋಗಿ ನಾವ್ ಎಲ್ಲಿ ಆದ್ರೂ ಸಿದ್ಧಾವನ ಸೇವಾ ಮಾಡೋರು, ಇಲ್ಲಿ ಇದ್ರು ಅವನು ಸೇವಾ ಮಾಡೋರು, ಅಲ್ಲಿದ್ರು ಅವ್ನು ಸೇವಾ ಮಾಡೋರು. ಅಂತ ಪಂಚಾಕ್ಷರಿಯ 100 ವರ್ಷ ಆಗಿತ್ತು. ಆ ಕಾರ್ಯಕ್ರಮವನ್ನು ವಿದ್ರಮಣರು ಇಲ್ಲೊಂದು ಮಾತು ಚೇರ್ಮನ್, ಈ ಕೈಲಾಸ ಮಂಟಪವನ್ನು ಕಟ್ಟಿ 100 ವರ್ಷ ಆಯ್ತಂತ ಹಿಂದಿಗೆ ಅಂತ ಹೇಳಿದ್ರು. ನೋಡ್ರಿ, 100 ವರ್ಷ ಆದ್ರೆ ಕೈಲಾಸ ಮಂಟಪ ಹೆಂಗೈತಿ ಐತೆ. ಅದು ಈಗಿನ ಇಂಜಿನಿಯರ್ ಅಲ್ರಿ, ಅದು ಆ ಇಂಜಿನಿಯರ್ ಬೇರೆ. ಅದು ಪರಮಾತ್ಮನೇ ಬಂದು ಅದನ್ನ ಕಟ್ಸ್ಯಾನ ಅಂದಾಗ ಅನ್ನೋಳಿಲ್ಲ. ಅಂತ ತತ್ವಜ್ಞಾನ ಬೋಧ ಮಾಡ್ತಕ್ಕಂಥ ಏನೂ ತಿಳಿಲಾರವರಿಗೆ ಪಂಚಾಕ್ಷರಿ ಮಂತ್ರವನ್ನು ಜಪವನ್ನು ಮಾಡಿಪ್ಪ. ತಿಳಿಬೇಕಂದವರಿಗೆ ನಿತ್ಯ ಮಠದಲ್ಲಿ ಶಾಸ್ತ್ರ ಹೇಳ್ತಾರ, ಶಾಸ್ತ್ರವನ್ನು ಕೇಳಪ್ಪ, ಗುರು ಸೇವೆಯನ್ನು ಮಾಡಿ ಈ ಮೋಹವನ್ನು ಕಳೆಯತಕ್ಕಂಥ ಸರಳವಾದ ಸುಂದರವಾದ ಕಲಿಯುಗದಲ್ಲಿ ಸಾಧನ ಹೇಳಿದವರೇ ಏಕೈಕ ಜಗದ್ಗುರು ಯಾರಂದ್ರ ಸಿದ್ಧಾರೂಢರ ಅಪ್ಪಂಗಳವರು ಅಂತ ನೆನೆಸಬೇಕು. ಅಂತ ಪೂಜ್ಯರ ಸ್ಮರಣೆ ಯಾವಾಗಲೂ ನಮ್ಮ ಹೃದಯದಲ್ಲಿ ಇರಲಿ ಅಂತೇಳಿ ನನ್ನ ವಾಣಿಗೆ ವಿರಾಮ. ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರಲ್ಪಟ್ಟಂತ ಒಂದು ಚರಣವನ್ನ ಆಧಾರವಾಗಿಟ್ಟುಕೊಂಡು ನಾವು ಚಿಂತನೆ ಮಾಡಾಕ ಹೊರಟಿದೆವು. ಮಮಕಾರದಿ ಮಿಕ್ಕಿ ನಮ್ ಬಂದ ಮುಂಟೆ. ಇದೊಂದು ಚಿಕ್ಕದೊಂದು ಸಾಲು. ಈ ಒಂದೇ ಸಾಲಿನ ಮೇಲೆ ಇಷ್ಟು ಮಹಾತ್ಮರು, ಇಷ್ಟು ಮಾತಾಜಿಯವರೆಲ್ಲ ಮಾತಾಡಿದ್ರು ಕೂಡ ಇನ್ನೂ ಅದು ಮುಗುದಿಲ್ಲ. ಇನ್ನಿಷ್ಟು ಮಹಾತ್ಮರು ಹೇಳಿದರೂ ಕೂಡ ಅದರ ವಿಷಯವನ್ನ ಹೊಂಡತದನು ಮಾತಾ ಇಲ್ಲಿ ನಿಜವಾಗಿದೆ ಅಂತ ಅರ್ಥ. ಯಾಕೆ ಅಂತ ಕೇಳಿದ್ರೆ ಅಷ್ಟ ವಿದ್ವಾಂಸರಾದ ಮಹಾನ್ ತಪಸ್ವಿವಾದ ನಿಜಗುಣ ಶಿವಯೋಗಿಗಳು ಅವರ ವಾಣಿಯಿಂದ ಹೊರಹೊಮ್ಮಲ್ಪಟ್ಟಂತ ಇಂಥ ನೀತಿಪರಕ ವಾಕ್ಯವನ್ನ ಸಮಸ್ತ ಪೂಜ್ಯರು ಮಾಡಿದ್ದಾರೆ, ಮಾಡಲಿದ್ದಾರೆ.
ನೀತಿ ಹೇಳಾಕ್ ಬಹಳ ಚಂದ, ಮುಂದ ನಡೆಯೋದು ಬಹಳ ಕಷ್ಟ. ಆದ್ರ ಯಾವರೇ ನಡೆದ ತೋರಿಸ್ತಾನ ಅಂತಂದ್ರ ಅವನ ಜನ್ಮದು ಸಾರ್ಥಕ ಆಗ್ತದಂತ ಅರ್ಥ. ಮಮಕಾರದಿಂ ಮಿಕ್ಕಿನಂ ಬಂಧಮುಂಟೆ ಎಂಬುದ ಮೇಲೆ ವಿಚಾರ ಮಾಡುವುದಕ್ಕಿಂತ ಏತತ್ ಪೂರ್ವದಲ್ಲಿ ಮಹಾಶಿವರಾತ್ರಿಯನ್ನು ಕುರಿತು ನಾನು ಒಂದು 5 ನಿಮಿಷಗಳ ಪರ್ಯಂತರವಾಗಿ ಮಾತನಾಡಿ ಪ್ರಸ್ತುತ ವಿಷಯಕ್ಕೆ ನಾ ಬರ್ತಾ ಇದ್ದೀನಿ. ಮಹಾಶಿವರಾತ್ರಿ, ಇದರಲ್ಲಿ 3 ಪದಗಳಿವೆ. ಒಂದು ಮಹಾ, 2ನೇದು ಶಿವ, 3ನೇದು ರಾತ್ರಿ. ಮಹಾ ಎಂಬುವ ಶಬ್ದ ಏನ ಶಿವನಿಗೆ ಹಚ್ಚಬೇಕೋ ಏನ ರಾತ್ರಿಗೆ ಹಚ್ಚಬೇಕು ಅಂತ ವಿಚಾರ. ಒಂದು ಪಕ್ಷದಲ್ಲಿ ನಾವು ಶಿವನಿಗೆ ಹಚ್ಚಿದ್ರೆ ಶಿವ ಏನಾಗಿದ್ದಾನೆ ಅಂದ್ರೆ ಮಹಾ ಇದ್ದಾನೆ, ಅವನ ಹೆಸರೇ ಇದೆ ಮಹಾದೇವ ಅಂತ. ದೇವಾನಾಂ ದೇವ ಮಹಾದೇವ. ಮಹಾದ ಮುಂದೆ ಮಹಾ ಹಚ್ಚಿದ್ರೆ ಅದೇನು ಅಷ್ಟೊಂದು ಸೂಕ್ತ ಅಲ್ಲ. ಹಂಗಾದ್ರೆ ನಾವು ಇದು ಮಹಾ ಎಂಬುದು ರಾತ್ರಿಗೆ ಹಚ್ತೇವ್ರಿ ಅಂತಂದ್ರೆ ನಿನ್ನೆ ಎಷ್ಟು ರಾತ್ರಿ ಇತ್ತು, ಶಿವರಾತ್ರಿ ದಿವಸ ಅಷ್ಟೇ ರಾತ್ರಿ ಇರ್ತದ. ಮತ್ತ ಅದಕ್ಕೆ ಯಾಕೆ ಮಹಾ ಹಚ್ಚೋದು ಅಂತಂದ್ರ ಇದು ಮಹಾ ಎಂಬುವ ಶಬ್ದ ಶಿವನಿಗಲ್ಲ, ಇದು ಮಹಾ ಎಂಬುವ ಶಬ್ದ ರಾತ್ರಿಗೆ ಅಂತರ್ಥ. ಯಾವ ರಾತ್ರಿ ಶಿವನ ಸಲುವಾಗಿದೆ, ಯಾವ ರಾತ್ರಿ ಶಿವಂದಾಗಿದೆ, ಆ ರಾತ್ರಿ ಮಹಾ ಆಗ್ತದಂತ ಅರ್ಥ. ಶಿವಶ್ಯ ರಾತ್ರಿ ಶಿವರಾತ್ರಿ, ಶಿವಾಯ ರಾತ್ರಿ ಶಿವರಾತ್ರಿ. ಶಿವನ ಸಲುವಾಗಿನೇ ಇರುವ ರಾತ್ರಿಗೆ ಶಿವರಾತ್ರಿ ಅಂತ ಕರೀತಾರ, ಶಿವನ ಸಲುವಾಗಿ ಇರುವ ರಾತ್ರಿಗೆ ಶಿವರಾತ್ರಿ ಅಂತ ಕರೀತಾರ ಅಂತ ಅರ್ಥ. ಜಪ, ಧ್ಯಾನ, ಅಭಿಷೇಕ, ಪೂಜಾ, ಬಿಲ್ವಾರ್ಚನೆ, ನಾಮಸ್ಮರಣೆ, ಧ್ಯಾನ ಮುಂತಾದ ಆಧ್ಯಾತ್ಮಿಕ ಕ್ರಿಯಾಕಲಾಪಗಳನ್ನ ಮಾಡ್ತಾ ಮಾಡ್ತಾ ಆ ಜಾಗರಣೆ ಅಂತಿದೆ. ಜಾಗರಣೆ ಅಂದ್ರೆ ಕಣ ತೆಗೆದು ಕುಂಡ್ರಾದು ಅಲ್ಲ, ಒಳಗೆ ಎಚ್ಚರ ಆಗಬೇಕು ಅಂತ ಅರ್ಥ. ಉತ್ತಿಷ್ಠತ ಜಾಗ್ರತ. ನೀ ಆಂತರಿಕವಾಗಿ ಎಚ್ಚರ ಆದ್ಯಪ್ಪ ಅಂತಂದ್ರ ಅದುವೇ ನಿಜವಾದ ಶಿವರಾತ್ರಿ ಅಂತ ಅರ್ಥ. ಹೀಗೆ ಶಿವರಾತ್ರಿಯ ಸಂದರ್ಭದಲ್ಲಿ ಮುಖ್ಯವಾದ ಪೂಜಾದಿಗಳು, ಜಾಗರಣೆ ಮಾಡುವುದು ಹಾಗೂ ಉಪಹಾರವನ್ನ ಸೇವನೆ ಮಾಡುವುದು ಅಂತ ಅರ್ಥ. ಇವ ದಿನನಿತ್ಯ ಎಷ್ಟು ಊಟ ಮಾಡ್ತಾನ, ಅದಕ್ಕೆ ಜಾಸ್ತಿ ಶಿವರಾತ್ರಿ ದಿವಸ ಮಾಡ್ತಾನೆ ಉಪವಾಸ ಅಂತ ತಿಳ್ಕೊಂಡು. ಅದು ಅಲ್ಲ, ಅಲ್ಪ ಆಹಾರವನ್ನ, ಸಾತ್ವಿಕ ಆಹಾರವನ್ನ ಸೇವನೆ ಮಾಡೋದ್ರಿಂದ ನನ್ನ ಇಂದ್ರಿಯಗಳ ತಾಮಸ ವೃತ್ತಿಗೆ ಒಳಪಡುವುದಿಲ್ಲ ಅನ್ನುವಕ್ಕೋಸ್ಕರವಾಗಿ ನಾವು ಆಂತರಿಕವಾಗಿ ಎಚ್ಚರವಾಗಿರಬೇಕು ಅನ್ನುವ ಮಾತನ್ನ ಈ ಶಿವರಾತ್ರಿ ಶಬ್ದದಲ್ಲಿ ಅಡಗಿದೆ. ಇಂಥ ಶಿವರಾತ್ರಿ ನಿತ್ಯ ಶಿವರಾತ್ರಿ ಆಗಬೇಕು. ಶಿವನ ಧ್ಯಾನ, ಶಿವನ ಚಿಂತನೆ, ಶಿವನಾಮಸ್ಮರಣೆಯಲ್ಲಿ ನಿತ್ಯನೇ ಕಳೀತಾ ಇದ್ರ ಅದು ನಿತ್ಯ ಶಿವರಾತ್ರಿ ಅಂತ ಅರ್ಥ. ಅಂಥದ್ದು ಬರುವಕ್ಕೋಸ್ಕರವಾಗಿನೇ ನಮ್ಮ ಋಷಿ ಪುಂಗವರು ಈ ಪರಿಪಾಠವನ್ನ ಹಾಕಿಕೊಟ್ಟಿದ್ದಾರೆ. ಅಂತ ಆಚರಣೆಯನ್ನ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಛತ್ರ ಛಾಯೆಯಲ್ಲಿ ನಾವು ನಡೆಸ್ತಾ ಇದೀವಿ ಅಂತಂದ್ರ ನಮ್ಮದೊಂದು ಅಹೋಭಾಗ್ಯ ಅಂತ ನಾವು ಭಾವಿಸ್ಬೇಕಾಗ್ತದ. ಅಂತ ಎಚ್ಚರದ ಮಾತುಗಳನ್ನ ಆಡುವ ಸಲುವಾಗಿ, ತಿಳಿದುಕೊಳ್ಳುವ ಸಲುವಾಗಿ, ಇದರ ಆಚರಣೆ ಮಾಡುವ ಸಲುವಾಗಿನೇ ಇವತ್ತ ಮಮಕಾರದಿಂ ಮಿಕ್ಕಿನಂ ಬಂಧಮುಂಟೆ ಅಂತ ವಿಷಯದ ಮೇಲೆ ಬಹಳ ಪೂಜ್ಯರು ಸುಂದರವಾಗಿ ಎಲ್ಲರೂ ತಿಳಿಸುವತ್ತು ಬಂದಿದ್ದಾರೆ. ನಾವು ಕೂಡ ಒಂದು 10 ನಿಮಿಷಗಳ ಕಾಲ ಈ ವಿಷಯದ ಮೇಲೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಬಂಧನ ಈ ಮಮಕಾರಕ್ಕಿಂತನೂ ಬೇರೆ ಮತ್ತೊಂದು ಬಂಧನ ಹೆಚ್ಚಿಗೆ ಯಾವುದಿಲ್ಲ ಅಂತ ಹೇಳ್ಯಾರ. ಹೆಚ್ಚಿನ ಬಂಧನ ಮಾಡೋದು ಯಾವುದು, ಉಂಟು ಮಾಡೋದು ಯಾವುದಂದ್ರೆ ಈ ಮಮಕಾರ. ಅನ್ಯತ್ರ ಹೇಳ್ತಾರ, ಬಂಧನಾನಿ ಬಹು ಸಂತೀಹಿ ಅಂದ್ರ ಬಂಧನಗಳು ಬಾಳಿವೆ ಅಂತ. ನಮಗೊಂಥರ ಬಂಧನ ಇದ್ರ ನಿಮಗೊಂಥರ ಬಂಧನ, ಮತ್ತೊಬ್ಬರಿಗೆ ಮತ್ತೊಂಥರ ಬಂಧನ. ಅದಕ್ಕೆ ಅವ್ರು ಹೇಳ್ಯಾರ ಬಂಧನಾನಿ ಬಹು ಸಂತೀಹಿ. ಆದ್ರ ಮುಂದವ್ರು ಹೇಳ್ತಾರ ಮಮಕಾರ ಕೃತ ಬಂಧನಂ ಟುಟೇನ ಟುಟೆ.
ಆದ್ರೆ ಎಲ್ಲಾ ಬಂಧನಗಳು ಕಳ್ಸೋಬಹುದು. ಆದ್ರೆ ಮಮಕಾರ ಎಂಬ ಬಂಧನ, ಮಮಕಾರ ಕೃತ ರಜ್ಜು ಬಂಧನ ಟುಟೇನ ಟುಟೆ. ಈ ಮಮಕಾರ ಎಂಬ ಹಗ್ಗ ನಾವು ಕಡಿಯಾಕ ಹೋದ್ರೆ ಕಡಿಯುವುದಿಲ್ಲ ಅಂತ ಅಷ್ಟ ಅದರ ಆಳವಾದ ಬೇರೆಗಳಿವೆ. ಅದು ಎಲ್ಲಿ ಅಂತಂದ್ರ ಅನಂತ ಜನ್ಮ ಜನ್ಮಾಂತರಿಂದ ನಮಗೆ ಬೆನ್ನು ಹತ್ಕೊಂಡು ಬಂದಿದೆ. ನಾವೆಲ್ಲಾ ಜೀವಿಗಳು ಅನಾದಿ ಸ್ವರೂಪರು. ನಮಗ ಬಂಧಲ್ಪಟ್ಟಂತ ಬಂಧನು ಅದು ಅನಾದಿ ಸ್ವರೂಪ. ಆದ್ರೆ ಈ ಜೀವನಿಗೆ ಹಾಗೂ ಈ ಬಂಧನಕ್ಕೆ ಒಂದು ಅಂತವನ್ನ, ಒಂದು ಇತಿಶ್ರೀಯನ್ನ ಹಾಡುವ ಶಕ್ತಿ ನಮ್ಮ ಒಳಗಿದೆ. ಎಲ್ಲಿವರೆಗೆ ಆ ಶಕ್ತಿಯ ಪ್ರಯೋಗಿವ ಮನುಷ್ಯ ಈ ಮಮಕಾರ ಮೇಲೆ ಮಾಡುವುದಿಲ್ಲೋ ಅಲ್ಲಿವರೆಗೆ ಅವನ ಜನ್ಮದು ಸಾರ್ಥಕ ಆಗುವುದಿಲ್ಲ. ಅಂದ್ರ ಯಾಕೆ ಹುಟ್ಟಿದಪ್ಪ ಅಂತ ಕೇಳಿದ್ರ ಸಾಯಾಕ್ ಹುಟ್ಟಿನಂತ ಅರ್ಥ. ಮತ್ತ್ಯಾಕೆ ಸತ್ಯಪ್ಪ ಅಂತ ಕೇಳಿದ್ರ ಮತ್ತ ಹುಟ್ಟಾಕ ಅಂತ ಅರ್ಥ. ಮತ್ತು ಹುಟ್ಟುವುದು ಅಂತಂದ್ರ ಮನುಷ್ಯನಾಗೆಲ್ಲ. ಅವರು ಶ್ವೇತಾಶ್ವತರ ಉಪನಿಷತ್ ಹೇಳ್ತದ, ಸ್ಥೂಲಾನಿ ಸೂಕ್ಷ್ಮಾಣಿ ಬಹೂನಿ ಚೈವ ರೂಪಾಣಿ ದೇಹಿರ್ ಸಗುಣೈರ್ ಋಣೋತಿ. ನಿನಗ ಗುಣ ಸಂಸ್ಕಾರ ವಾಸನಾಕ ಅನುಗುಣವಾಗಿ ನೀನು ಕ್ರಿಮಿಕೀಟ ಜೀವ ಜಂತು ಪಶು ಪತಂಗಾಗಿ ನಾನಾ ರೀತಿಯ ಯೋನಿಗಳಲ್ಲಿ ನಾವು ತಿರುಗಬೇಕಾಗ್ತದ. ಇಂಥ ಈ ಭವ ಬಂಧನವನ್ನ ಬಿಡಿಸ್ಕೋಬೇಕು, ಅರ್ಥಾತ್ ಈ ಮಮಕಾರನ್ನ ಬಿಡಿಸ್ಕೋಬೇಕು ಅಂತಂದ್ರ ನಿನ್ನ ಹೊರಗ ಹರಿವ ಮನಸ್ಸನ್ನ ಸದ್ಗುರುನಾಥನ ಉಪದೇಶಾಮೃತ ಮೂಲಕವಾಗಿ ಆ ಮನಸ್ಸನ್ನ ನೀ ಅಂತರ್ಮುಖ ಮಾಡಿದ್ದೆ ಆದ್ರೆ ನಿನ್ನಲ್ಲಿ ಇರಲ್ಪಟ್ಟಂತ ಅಹಂ ಎಂಬುದು, ನಾನು ಎಂಬುದೇನು ತಾಂಡವಾಡ್ತಾ ಇದೆ, ಮಮಕಾರ ಎಂಬುದೇನು ಹಾಸ ಹೊಕ್ಕಾಗಿದೆ, ಅದರ ಶಮನ ಆಗಾಕ ಸಾಧ್ಯವಿದೆ ಅಂತ ಅರ್ಥ. ತಮಗೆ ಹೇಳ್ತೀನಿ, ಯಾವನ ಮನಸ್ಸು ಅಂತರ್ಮುಖ ಆಗ್ತದ, ಇದು ಬಹಿರ್ಮುಖ ಆದಾಗ ಈ ದೇಹಾದಿ ಪ್ರಪಂಚದಲ್ಲಿ ಮಮತ್ವನ ಧಾರಣೆ ಮಾಡ್ತದ. ಅದಕ್ಕೆ ಅವ್ರು ಹೇಳ್ತಾರ, ಅಹಂ ಮಮೇತಿ ಬಂಧ ನಾಹಂ ಮಮೇತಿ ಮುಕ್ತ. ಶಾಸ್ತ್ರಿ ಮುಗಿದೋಯ್ತು. ಆದ್ರೆ ನಾ ಹೇಳೋಷ್ಟು ಸುಲಭ ಅಲ್ಲ. ಪ್ರತಿ ಒಂದರಲ್ಲಿ ನಾನು ನಂದು ನಿನಗಿತ್ತು ಅಂತಂದ್ರ ಅದಕ್ಕೆ ಎಂತಾರ, ಅಹಂ ಮಮೇತಿ ಬಂಧ ನಾಹಂ ಮಮೇತಿ ಮುಕ್ತ. ಇದು ನಾನು ಅಲ್ಲ, ಇದು ನಂದು ಅಲ್ಲ. ನೋಡುವನು ದ್ರಷ್ಟನಾಗಿದ್ದೇನೆ, ಕಾಣುವ ಪ್ರಪಂಚ ಎಲ್ಲವಿದು ದೃಶ್ಯವಾಗಿದೆ. ಈ ದೃಶ್ಯಮಾನ ಪ್ರಪಂಚವು ನಾನು ನಂದು ಅಂತಂದ್ರ ಈ ಮಮಕಾರ ನಿನಗ ಬಂಧಿಸ್ತದೆ. ಮತ್ತೆ ಮುಕ್ತ ಬಂದುದೆದಕ ಮುಕ್ತ ಆಗಾಕ, ಬಂದುದೆದಕ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋ ಸಲುವಾಗಿ. ಆದ್ರ ಈ ಮಮಕಾರ ಎಂಬ ಪಾಶ ನಮಗ ಮುಂದೆ ಹೋಗಾಕ ಬಿಡ್ತಾ ಇಲ್ಲ. ನಾನಿತ್ತಲೆಳೆದರೆ ತಾನತ್ತಲೆಳೆಯುವುದು, ನಾನೊಂದು ನೆನೆದರೆ ತಾನೊಂದು ನೆನೆಯುವುದು. ಇಂಥ ವಿಚಿತ್ರವಾದ ಈ ಸಂಸಾರ ನನಗ ಸಾಯಾಕೂ ಬಿಡಂಗಿಲ್ಲ, ನನಗ ಬದುಕಾಕೂ ಬಿಡಂಗಿಲ್ಲ. ಯಾಮರೇ ಪುಣ್ಯಾತ್ಮ ನನ್ನ ಜನ್ಮದ ಸಾರ್ಥಕತೆ ಮಾಡ್ಕೋಬೇಕು ಅಂತಂದ ಸದ್ಗುರುನಾಥನಿಗೆ ಶರಣ ಹೋಗ್ತಾನ. ತಮಗ್ ಗುರುತಿದೆ, ಸಿದ್ಧಾರೂಢ ಕಥಾಮೃತದಲ್ಲಿ ಅನೇಕ ಮಹಾನುಭಾವರು, ಅನೇಕ ಭಕ್ತರು ಅವರಿಗೆ ಶರಣ ಹೋಗಿ ತಮ್ಮ ಜೀವನದ ಸಾರ್ಥಕತೆಯನ್ನು ಮಾಡುವ ಕಥೆಗಳನ್ನ ನಾವು ಕೇಳ್ತಾ ಇರ್ತೇವೆ. ಹಾಗೆ ನಾವಾದರೂ ಕೂಡ ಸದ್ಗುರುನಾಥನ ಪಾದವೇ ನಮಗ ಆಶ್ರಯವಾಗಿದೆ, ಸದ್ಗುರುನಾಥನ ಪಾದವೇ ನಮಗ ಅಧಿಷ್ಠಾನ ಆಧಾರವಾಗಿದೆ ಅಂತ ಭಾವನೆ ಮಾಡಿಕೊಂಡು ಅದರಲ್ಲಿ ಅಪಾರ ಭಕ್ತಿ ವಿಶ್ವಾಸವನ್ನ ಶ್ರದ್ಧಾವನ್ನ ಇಟ್ಟಿದ್ದಾದ್ರೆ ನಿನಗ ಜ್ಞಾನ ಆಗಾಕ ಸಾಧ್ಯವಿದೆ. ಆ ಜ್ಞಾನ ನಿನಗ ಆಯ್ತು ಅಂತಂದ್ರ ಈ ದೃಶ್ಯಮಾನ ಪ್ರಪಂಚ ಎಲ್ಲವನ್ನು ಇದು ದೃಶ್ಯ ಇದೆ ಅಂತ ನಿನಗೆ ಭಾವನೆ ಉಂಟಾಗ್ತದೆ. ಮಹೋಪನಿಷತ್ ಹೇಳ್ತದ, ಯದಿ ಅಂದ್ರೆ ಒಂದ ಪಕ್ಷದಲ್ಲಿ ದೃಶ್ಯಮಾನ ಪದಾರ್ಥ ಮಾಶ್ರಯಿಸಿ, ಅಂದ್ರೆ ನಿಮಗೆ ಕಣ್ಣಿಗೆ ಕಾಣುವ ಎಲ್ಲವನ್ನೂ ಇದು ದೃಶ್ಯ ಇದೆ. ನನ್ನ ದೇಹ ಆಗ್ಲಿ,
ಸತಿ ಸುತ ಧನ ಕನಕ ವಸ್ತು ವಾಹನಾದಿಗಳೇ ಆಗ್ಲಿ ಎಲ್ಲವೂ ದೃಶ್ಯಮಾನವಾಗಿವೆ. ಶ್ರುತಿ ಹೇಳ್ತದ ಯದಿ ದೃಶ್ಯಮಾನಮಾಶ್ರಯಿಸಿ, ಈ ದೃಶ್ಯಮಾನ ಪದಾರ್ಥವೇ ಸತ್ಯ ಅಂತ ತಿಳ್ಕೊಂಡು ಅದ್ರಾಗ ನೀನು ಮಮಕಾರ ಮಾಡಿದೆ ಅಂತಂದ್ರ, ಮಮತ್ವ ಭಾವನೆಯನ್ನ ತಾಳಿದೆ ಅಂದ್ರ ಪೂಜ್ಯರೆಲ್ಲ ಮೋಹ ಮೋಹ ಅಂತ ಹೇಳ್ಕೊಂಡು ಬಂದ್ರು. ಅಂತ ವಸ್ತುಗಳನ್ನ ನೀ ಮೋಹಿಸ್ತಿ ಅಂತಂದ್ರ ನಿನಗ ಯದಿ ದೃಶ್ಯಮಾನಮಾಶ್ರಯಿಸಿ ತದ್ ಬಂಧವ, ಅದು ಏನಿದೆ ಅದು ಬಂಧನಕ್ಕೆ ಕಾರಣೀಭೂತವಾಗಿದೆ. ನೀ ಹಿಂಗ ತಿಳ್ಕೋಬೇಕು. ಸದ್ಗುರುನಾಥ ಮುಖಾರವಿಂದದಿಂದ ಯದೃಶ್ಯಂ ತನ್ನಷ್ಟಂ. ಇದು ಹೇಳಕ್ ಬಹಳ ಸರಳ ಇದೆ, ನಾ ಹೇಳಿರಟ್ಟು ಸುಲಭಲ್ಲ, ಆದ್ರೆ ಪ್ರಯತ್ನ ಇದೆ. ಯದೃಶ್ಯಂ ತನ್ನಷ್ಟಂ, ಯಾವುದು ನನಗೆ ಕಣ್ಣಿಗೆ ಗೋಚರ ಆಗ್ತಾ ಇದೆ ಅದೆಲ್ಲವೂ ಕ್ರಮನಾಶವಾಗಿದೆ ಅಂತ ಅರ್ಥ. ಕ್ರಮವಾಗಿ ಅದು ಏನಾಗ್ತದ, ನಾಶ ಆಗ್ತದ. ನೀ ಅದ್ರಾಗ ಮೋಹವನ್ನ ಇಟ್ಟಿ ಅಂದ್ರೆ ಮಾಡಿದೆ ಅಂದ್ರ, ಆ ವಿಷಯದ ಮಮಕಾರನ ಧಾರಣೆ ನೀ ಮಾಡಿದೆ ಅಂತಂದ್ರ ನಿನಗದು ಬಂಧನಕ್ಕೆ ಕಾರಣೀಭೂತ ಆಗ್ತದ ಅಂತ ಅರ್ಥ. ಇನ್ನೂ ಬಂಧನಗಳು ಹೆಚ್ಚೇ ಆಗ್ತಾ ಹೊರತಾಗಿ ಕಡಿಮೆ ಆಗೋದು ಯಾವಾಗ? ಇವತ್ತೊಂದು ಬಂಧನ ಬಿಡಿಸ್ಕೊಂಡೆ, ನಾಳೆ ಒಂದು ಬಿಡಿಸ್ಕೊಂಡೆ, ನಾಡ್ದೊಂದು, ಹಿಂಗ ಬಂಧನಗಳನ್ನ ಕಳಿಸ್ತಾ ನಾ ಹೋದ್ರ ನನ್ನಲ್ಲಿ ಮೋಹ ನಿರ್ಮೋಹ ಆಗ್ತದಂತ ಅರ್ಥ. ನಿರ್ಮಾಣ ಮೋಹ ಜಿತಸಂಗ ದೋಷಾಹ, ಇದೊಂದು ದೋಷವಿದೆ. ಮೋಹ ಎಂಬುದು ಜಗನ್ಯವಾದ ಒಂದು ದೋಷ ಇದೆ. ಶಾಸ್ತ್ರ ಹೇಳ್ಕೊಂಡು ಬರ್ತಾ ಇದೆ, ಮೋಹ ಎಂಬುವ 2 ಅಕ್ಷರವಿವೆ. ಮೋ ಅಂದ್ರೆ ಮೋಹ, ಕ್ಷ ಅಂದ್ರೆ ಕ್ಷರತಿ. ಮೋಹ ಕ್ಷರತಿ ಇತಿ ಮೋಕ್ಷ. ಅರ್ಥ ಆಗ್ತದ? ಏನ್ ಅರ್ಥ ಆಗ್ತದ? ಮೋಹ ಕ್ಷರತಿ, ಕ್ಷರತಿ ಅಂದ್ರೆ ನಾಶ ಆಗುವುದು ಅಂತ ಅರ್ಥ. ಮೋಹ ಕ್ಷರತಿ ಇತಿ ಮೋಕ್ಷ. ಈ ಮೋಹ ನಾಶಿ ಮಮಕಾರ ನಾಶಿನಿ ಮಾಡ್ತಾ ಏಕಕಾಲಕ್ಕೆ ಆಗಂಗಿಲ್ಲದು. ಏಕಕಾಲಕ್ಕೆ ಯಾವುದು ಆಗಂಗಿಲ್ಲ. ಅಕಸ್ಮಾತ್ವಾಗಿ ಈ ಮೋಹವಶಾತ್ ಮೋಹ ಬಿಡ್ಬೇಕಪ್ಪ ಅಂತ ತಿಳ್ಕೊಂಡು ನೀ ಎಲ್ಲವನ್ನು ಬಿಟ್ಟಿ ಅಂದ್ರ ಅದ್ರ ವಾಸನಾರೇ ಉಳ್ಕೋತದ. ಆ ವಾಸನ ಇಟ್ಟು ಸುಲಭವಾಗಿ ಹೋಗಂಗಿಲ್ಲ. ಶಾಸ್ತ್ರ ಶ್ರವಣ ಮೂಲಕವಾಗಿ, ಶಾಸ್ತ್ರದ ಮನನ ಮೂಲಕವಾಗಿ, ಅದರ ನಿಧಿಧ್ಯಾಸನ ಮೂಲಕವಾಗಿ ಪರಿಪಾಕ ಸುಸಮಾಧಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಅಂತ ಅರ್ಥ. ಇದಕ್ಕೆಲ್ಲ ಕಾರಣ ಏನಂದ್ರ ನಮ್ಮ ಮನಸ್ಸವೇ ಇದಕ್ಕೆ ಕಾರಣ ಇದೆ. ಅಂತ ಮನಸ್ಸು ಮೋಹ ಮಮಕಾರದಿಂದ ನನ್ನ ಅಂತರ್ಮುಖ ಆಗಬೇಕು ಅಂತ ಅರ್ಥ.